ರೂರಲ್ ಸ್ಟಾರ್ ಕೊಟ್ರು, ನಾನು ಸ್ಟಾರ್ ಬೇಡ ಅನ್ಕೊಂಡು ಎರ್ರಾ ಬಿರ್ರಿ ಉತ್ತರ ಕರ್ನಾಟಕದಲ್ಲಿ ಹಿಟ್ ಕೊಟ್ಟಂತಹ ಮೂವಿ. ನೇಮ್ ಸಿಕ್ಕಾಪಟ್ಟೆ ಆಯ್ತು ನನಗೆ. ತಂದೆ ತಾಯಿ ಪ್ರೋತ್ಸಾಹ ಹೇಗಿತ್ತು? ನಾನು ಹೀರೋದಲ್ಲಿ ಕೂಡ ಅವ್ರಿಗೆ ಜಾಸ್ತಿ ಏನು ಖುಷಿ ಪಟ್ಟಿಲ್ಲ. ತುಂಬಾ ಜನ ಒಳ್ಳೆ ಕಲಾವಿದರಿಗೆ ವೇದಿಕೆ ಸಿಗ್ತಿಲ್ಲ ಅಂತ ಅನಿಸ್ತಿದೆ. ಉತ್ತರ ಕರ್ನಾಟಕ ಭಾಗದವರಿಗೆ ಚಾನ್ಸ್ ಕೊಡಲ್ಲ. ಮೂವಿ ಫೀಲ್ಡ್ಗೂ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಸರ್? ಜೀವನಕ್ಕೆ ಅಲ್ಲಿ ತುಂಬಾ ಕ್ರಿಟಿಕಲ್ ಆಗಿದಂತಹ ಒಂದು ಸ್ಟೇಜ್ ಅದು. ಎಲ್ಲರೂ ಮೆಂಟಲಿ ಸ್ವಲ್ಪ ಅಟ್ಯಾಕ್ ಆಗಿತ್ತು, ಮೆಂಟಲ್ ಅಟ್ಯಾಕ್ ಆಗಿತ್ತು. ಈ ಸಾಲ ತೀರ್ಸೋಕ್ಕೋಸ್ಕರ ಇದೆಲ್ಲ ಮಾಡೋಕ್ಕೋಸ್ಕರ ಊರು ಬಿಟ್ಬಿಡ್ತಾರೆ. ಈ ಊರಿನ ಋಣ ಮುಗಿದೋಯ್ತಾ ನಂದು. ಈಚೆಗೆ ನಾರ್ತ್ ಕರ್ನಾಟಕ ಅಂದ್ರೆ ಬರೀ ಬೈಗ್ಲ ಅನ್ಕೊಂಡ್ಬಿಟ್ಟ. ಮೌನ ಹೇಳ್ತಾನೆ ಅನ್ಕೋಬಾರ್ದು, ಸತ್ತೋಗ್ಬಿಡ್ತೀನಿ, ಆಗ ಹೋಗ್ತೀನಿ, ಈಗ ಕಾಣಿದಿರೋ ಹುಡುಗಿ ಎಲ್ಲರ ಹುಡುಗಿ ಅವಳಿಗೋಸ್ಕರ ಕಷ್ಟಪಡ್ತೀವಿ ನಾವು. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಬನ್ನಿ. ನಂಬುವೆನು ಬೆತ್ತಲೆಯಾಗಿ, ನಂಬಿಕೆಗೆ ದ್ರೋಹವಾದರೆ ದೂರ ಸರಿಯುವ ಕತ್ತಲೆಯಾಗಿ. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಮೈ ಪಾಡ್ಕಾಸ್ಟ್ ಸುಮಾ ಅನ್ಫಿಲ್ಟರ್ಡ್. ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ಒಬ್ಬ ವಿಶೇಷವಾಗಿರುವಂತಹ ಗೆಸ್ಟ್ ಇದ್ದಾರೆ. ಉತ್ತರ ಕರ್ನಾಟಕದ ಮುದ್ದಿನ ಮಗ, ಕರುನಾಡಿನ ಹೆಮ್ಮೆಯ ಆಕ್ಟರ್. ಸೊ ಸಾಕಷ್ಟು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿರುವಂತಹ ಆಕ್ಟರ್. ಸೊ ಬನ್ನಿ, ಅವರನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಿ? ನಾನು ಆರಾಮಿದ್ದೀನಿ. ಸೊ ಮೊದಲಿಗೆ ವೆಲ್ಕಮ್ ನಮ್ಮ ಪಾಡ್ಕಾಸ್ಟ್ಗೆ ನಿಮಗೆ. ಸೊ ರೂರಲ್ ಅಂಜನ್, ಸೊ ಸಾಕಷ್ಟು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದೀರಾ. ಸೊ ಈಗ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ರೂರಲ್ ಅಂಜನ್ ರೂರಲ್ ಸ್ಟಾರ್ ಆಗಿದ್ದು ಹೇಗೆ ಸರ್? ಅಂಜನ್ ಅಷ್ಟೇ, ಬಟ್ ಜನಗಳ ಪ್ರೀತಿಯಿಂದ ಸ್ಟಾರ್ ಅಂತಾರೆ, ರೂರಲ್ ಅಂಜನ್ ಅಂತಾರೆ. ಸ್ಟಾರ್ ಏನಕ್ಕೆ ಅಂತಂದ್ರೆ ಆ ಕಡೆ ಬಾಗಿಲಿನ ಸಿನಿಮಾ ಮಾಡಿದೆ ನಾನು, ಎರ್ರಾಬಿರಿ ಅಂತ. ಸೊ ಅದು ಚೆನ್ನಾಗಾಯ್ತು. ಅದಾದ್ಮೇಲೆ ಹಳ್ಳಿಯಿಂದ ಬಂದಿದ್ದಲ್ಲ, ಸೊ ಹಾಗಾಗಿ ಹಳ್ಳಿಯಿಂದ ಬಂದಿದ್ದಕ್ಕೋಸ್ಕರ ಜನ ರೂರಲ್ ಸ್ಟಾರ್ ಕೊಟ್ರು, ನಾನು ಸ್ಟಾರ್ ಬೇಡ ಅನ್ಕೊಂಡು ರೂರಲ್ ಅಂಜನ್ ಕ್ಯಾರಿ ಮಾಡ್ತಾ ಇದ್ದೀನಿ. ರೂರಲ್ ಅಂಜನ್ ಅಂತ ಇಟ್ಕೊಂಡಿದ್ದೀರಾ? ಸೊ ಎಲ್ಲಾ ಕಡೆಗೂ ಕೂಡ ರೂರಲ್ ಅಂಜನ್. ಹೌದು, ಇನ್ಸ್ಟಾ, ಫೇಸ್ಬುಕ್ ಎಲ್ಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕೊಟ್ಟಿರುವಂತಹ ಪ್ರೀತಿ ವಿಶ್ವಾಸದ ಒಂದು ಸಂಕೇತವಾಗಿ ರೂರಲ್ ಅಂತ ಇಟ್ಕೊಂಡಿದ್ದೀರಾ. ಓಕೆ. ಸೊ ಉತ್ತರ ಕರ್ನಾಟಕದವರು ಅಂತ ಗೊತ್ತು. ಉತ್ತರ ಕರ್ನಾಟಕದ ಯಾವ ಭಾಗದವರು ಸರ್? ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗೌಡಿಗೇರಿ ಅಂತ ಒಂದು ಹಳ್ಳಿ, ಓಕೆ. ಅದೇ ಊರಿನವರು. ಓಕೆ. ಸೊ ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ನಮ್ಮ ವೀಕ್ಷಕರಿಗೆ. ನಮ್ಮ ಅಪ್ಪ ಅಮ್ಮ ನಮ್ಮ ಊರಲ್ಲಿ ಇರ್ತಾರೆ. ನಮ್ಮ ಅಪ್ಪನಿಗೆ ನಾವು 4 ಜನ ಮಕ್ಕಳು, ನಾನು ಫಸ್ಟ್. ನಮ್ಮ ತಮ್ಮ ಒಬ್ರು ಇದ್ದಾರೆ, ಇಬ್ರು ತಂಗಿಯರು, ಸುಮಾ ಅಂತ, ಅಂಜು ಅಂತ. ಸೊ ಇಬ್ರು ಮದುವೆ ಆಗಿದೆ, ತಮ್ಮ ವ್ಯವಸಾಯ ಮಾಡ್ಕೊಂಡಿದ್ದಾರೆ, ನಾನು ಈ ಫೀಲ್ಡ್. ನೀವೇ ದೊಡ್ಡವರು ಅನ್ಸುತ್ತಾ? ಓಕೆ. ಈಗ ತಂದೆ ತಾಯಿ ಅಲ್ಲೇ ಇದ್ದಾರಾ? ಹೌದು. ತುಂಬಾ ಕಷ್ಟದಲ್ಲಿ ಹುಟ್ಟಿ ಬೆಳೆದು ಆಕ್ಟರ್ ಆಗಿದ್ದೀರಾ. ಸಾಧಿಸ್ಬೇಕು ಅನ್ನುವಂತಹ ಒಂದು ಛಲದಿಂದ ಪಟ್ಟು ಬಿಡದೆ ಆಕ್ಟರ್ ಆಗಿ ಇವಾಗ ಸಾಕಷ್ಟು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದೀರಾ. ಸೊ ಆಕ್ಟರ್ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ನಮ್ಗೆ ಹೇಳೋದು ಬೇರೆ, ಲೈಕ್ ಏನೊಂದು ಪೊಲೀಸ್ ಆಗು, ಡಾಕ್ಟರ್ ಆಗು, ಒಂದು ಟೀಚರ್ ಆಗು ಅಥವಾ ಆಗಿದ್ದು ಅಂತ ಹೇಳ್ತಾರೆ. ಬಟ್ ನಮಗೆ ಮೆಚುರಿಟಿ ಬಂದಾದ್ಮೇಲೆ ನಮ್ಗೆ ಒಂದು ಅನ್ಸುತ್ತೆ ಮನಸ್ಸಲ್ಲಿ, ನಾನು ಇಲ್ಲಿ ಇದು ನಂದಲ್ಲ ಅಂತ. ಸೊ ಅವಾಗ ನಾವು ಅದ್ರ ಬೆನ್ನಟ್ಟಬೇಕು. ನನ್ಗನ್ಸಿದ್ದು ನಾನು ಇಲ್ಲಿ ಬರಬೇಕಾದ ಬಂದಿಲ್ಲ, ಅದೇ ಕರ್ಕೊಂಡ್ಬಂತು. ಸೊ ತುಂಬ ಟ್ರೈ ಮಾಡಿದೆ. ಇಂಡಸ್ಟ್ರಿ ಬಂದಾದ್ಮೇಲೆ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದೆ, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಕೊನೆಗೆ ಯಾರೊಬ್ಬರು ಇಲ್ಲ, ನೀನು ಟ್ರೈ ಮಾಡು, ಆ್ಯಕ್ಟಿಂಗ್ ಸ್ಕಿಲ್ ಗೊತ್ತು ನನಗೆ, ಟ್ರೈ ಮಾಡು ಅಂತ ಟ್ರೈ ಮಾಡಿದಾಗ ಸೊ ಒಂದೊಂದೊಂದು ಪಾತ್ರ ಮಾಡ್ಕೊಂಬಂದೆ, ಅದೇ ಕರ್ಕೊಂಬಂದಿತ್ತು. ಕೆಲವೊಂದು ಡೆಸ್ಟಿನಿ ಹೇಗಿರುತ್ತಂದ್ರೆ, ನಾವು ಹೇಳ್ಕೊಳ್ಳೋದು ಮಾಡಿ ಆಗೋದಂತ. ಜಗತ್ತು ಹೆಂಗೆ ಹೋಗ್ತಿದೆ ಅಂದರೆ ನಾವು ಅನ್ಕೊಂಡಂಗೆ ಹೋಗಲ್ಲ. ಅನ್ಕೊಂಡಂಗೆ ಗೊತ್ತಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಕಿಂಗ್ಗಳೇ. ಸೊ ಹಾಗಾಗಿ ಅದು ಕರ್ಕೊಂಬಂತು, ಇಲ್ಲಿ ಬಂದಿದ್ದೇನೆ. ಇಲ್ಲಿಂದ ಈಗ ಸಿನಿಮಾ ಎರ್ರಾಬಿರಿ ಆಯ್ತು, ಜನರ ಪ್ರೀತಿ ಸ್ವಲ್ಪ ತಕ್ಕಂಬಡಿ ಸಂಪಾದನೆ ಮಾಡಿದ್ದೀನಿ. ಈಗ ಹುಲಿಬೀರ ಏನು ಸೆಪ್ಟೆಂಬರ್ ಮತ್ತೆ ರಿಲೀಸ್ ಆಗ್ತಾ ಇದೆ, ನೋಡುವ ಮುಂದೆ ಏನಾಗುತ್ತೆ ಅಂತ. ಸೊ ಎರ್ರಾಬಿರ್ರಿ ಮೂವಿ ಅಂತ ಹೇಳಿದ್ರಿ. ಎರ್ರಾಬಿರ್ರಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಒಂದು ಹಿಟ್ ಕೊಟ್ಟಂತಹ ಮೂವಿ ಅಲ್ವಾ ಎರ್ರಾಬಿರ್ರಿ? ಏನ್ ಹೇಳ್ತೀರಾ ಸರ್? ಹಿಟ್ಟಿಗಿಂತ ನೇಮ್ ಸಿಕ್ಕಾಪಟ್ಟೆ ಆಯ್ತು ನನಗೆ. ಅಲ್ಲಿ ಭಾಗದಲ್ಲಿ ಸುಮಾರು ಟಾಟಾ ಹಾಕ್ಸ್ಕೊಂಡ್ರು, ಸುಮಾರು ಜನ ಫ್ಯಾನ್ಸ್ ಕ್ಲಬ್ ಓಪನ್ ಮಾಡಿದ್ರು, ಮಕ್ಕಳ ಹೆಸರು ಇಟ್ರು. ಸೊ ಸಿನಿಮಾ ಹೊಸಬ್ರೆ ಮಾಡೋದು ಸಿನಿಮಾನ. ಸೊ ಕಂಟೆಂಟ್ ಇಲ್ಲದೆ ಹೋದ್ರು ಜನ ಇಷ್ಟಪಟ್ಟು ಇವತ್ತು ಇಲ್ಲಿ ತನಕ ತಂದು ನಿಲ್ಸಿದ್ದಾರೆ. ಸೊ ಈಗ ನೆಕ್ಸ್ಟ್ ಮೂವಿ ಹುಲಿಬೀರ. ಸೊ ಹುಲಿಬೀರನ ಆರ್ಭಟ ಈಗಾಗಲೇ ಶುರುವಾಗಿದೆ ಎಲ್ಲ ಕಡೆಗೂ ಕೂಡ. ಸಾಕಷ್ಟು ನೋಡಿದಿರಾ, ಸಾಂಗ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತೀರಾ ಸರ್ ಮೂವಿ ಬಗ್ಗೆ? ಜಿಗರಿ ದೋಸ್ತ ಸಾಂಗು ತುಂಬಾ ವೈರಲ್ ಆಗಿದೆ, 58 ಮಿಲಿಯನ್ ಹೋಯ್ತದೆ ಇನ್ಸ್ಟಾದಲ್ಲಿ. ಅಂಡ್ ಅದರಿಂದ ಇನ್ನೊಂದು ಸಾಂಗ್ ಬಂತು, ಹುಟ್ಟಿ ಬಂದೆ ಹುಲಿಬೀರನಾಗಿ ಅಂತ. ಸೊ ಆ ಸಾಂಗ್ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಮ್ಯೂಸಿಕ್ ಮಾಡಿದ್ರು ನಮ್ಮ ವೀಟ್ ಸಮರ್ಥ್ ಸರ್, ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅಂಡ್ ಡೈರೆಕ್ಷನ್ ಮಾಡಿದ್ದು ನಮ್ಮ ಮದರಂಗಿ ಸಿನಿಮಾ ಮಾಡಿದ್ರು ಆ ಡೈರೆಕ್ಟರ್. ಬೋರೆ ಸಿನಿಮಾ ಮದರಂಗಿ ಆದ್ಮೇಲೆ ರಂಗಬೆರಂಗಿ ಮಾಡಿದ್ರು, ಅದಂದ್ರೆ ಹುಲಿಬೀರ. ಸೊ ಕಂಪ್ಲೀಟ್ಲಿ ಅವ್ರು ಕಲರ್ಫುಲ್ ಇದ್ದಂತಹ
ಕಲರ್ಫುಲ್ ಮಾಡ್ತಾ ಇದ್ದಾರೆ ಎಲ್ಲ ಸಿನಿಮಾನವರು. ಈಗ ಪಕ್ಕ ರಾಗಿ, ನಮ್ಮ ಹಳ್ಳಿ ಸೊಗಡು, ಹಳ್ಳಿ ಲೈಫು, ನಮ್ಮ ಭಾಗದ ಏನೇನಿರುತ್ತಲ್ಲ ಅಲ್ಲಿ ಸಂಸ್ಕೃತಿ, ಆ ಸೊಗಡನ್ನ ತೋರಿಸ್ತಾರೆ. ಓಕೆ. ಸೊ ಮ್ಯೂಸಿಕ್, ಉತ್ತರ ಕರ್ನಾಟಕದ ಕಥೆಯನ್ನ ಹೊಂದಿರುವಂತಹ ಒಂದು ಮೂವಿ. ಸೊ ತಂದೆ ತಾಯಿಗೆ ಏನ್ ಮಾಡ್ತಾ ಇದ್ದಾರೆ ಸರ್, ಅವರ ಒಂದು ಪ್ರೋತ್ಸಾಹ ಹೇಗಿದೆ? ನೀವು ಆಕ್ಟರ್ ಆಗ್ತೀರಿ ಅಂತಂದಾಗ ಸಾಮಾನ್ಯವಾಗಿ ಮಕ್ಕಳು ಡಾಕ್ಟರೋ ಇಂಜಿನಿಯರೋ ಇಲ್ಲ ಏನೋ ಒಂದು ಜಾಬ್ ಮಾಡಲಿ, ಸೆಟಲ್ ಆಗಿ ಲೈಫಲ್ಲಿ ಅನ್ನೋದಿರುತ್ತೆ. ಸೊ ಆಕ್ಟರ್ ಆಗ್ತೀವಿ ಅಂತಂದಾಗ ಮನೆಯಲ್ಲಿ ಒಂಚೂರು ಹಿಂದೇಟ್ ಹಾಕೋದಿರುತ್ತೆ. ಸೊ ಸ್ಟ್ರಗಲ್ಸ್ ಇರುತ್ತೆ, ಅಲ್ಲಿ ಹೋಗಿ ಇರುತ್ತೆ, ಹೋಗಿದ ತಕ್ಷಣ ಚಾನ್ಸಸ್ ಇರೋದಿಲ್ಲ ಅಂತ. ಸೊ ತಂದೆ ತಾಯಿ ಪ್ರೋತ್ಸಾಹ ಹೇಗಿತ್ತು? ಅಂದರೆ ಒಂದು ಕಷ್ಟ ಜೀವನವನ್ನು ಅನುಭವಿಸ್ಕೊಂಡು ಬಂದಿದ್ರಿ ನೀವಾಗಲೇ. ಸೊ ಹೇಗಿತ್ತು ಸರ್ ಪ್ರೋತ್ಸಾಹ? ಪ್ರೋತ್ಸಾಹ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿ ಹೇಗಿರುತ್ತೆ ಅಂತ. ಅವ್ರು ತಿಳ್ಕೊಂಡಿಲ್ಲ. ಹೌದು. ಎಜುಕೇಶನ್ಸ್ ಇಲ್ಲ ನಮ್ಮ ತಂದೆ ತಾಯಿಗಳಿಗೆ. ತುಂಬಾ ಹಳ್ಳಿಲಿರುವಂಥ ನೇಚರಲ್ಲಿ ಬೆಳೆದವರು, ಮುಗ್ಧರವರು. ನನ್ನ ಮಗ ಏನೋ ಮಾಡ್ತಾನೆ ಮಾಡ್ಲಿ, ಅವ್ನಿಗೆ ಒಳ್ಳೇದಾಗಲಿ ಅನ್ನೋ ನೇಚರ್ ನಮ್ಮನ್ನು ಬೆಳೆಸಿತ್ತು. ಸೊ ನಾನು ಹೀರೋ ಆದಾಗ ಕೂಡ ಅವ್ರಿಗೆ ಜಾಸ್ತಿ ಏನು ಖುಷಿ ಪಟ್ಟಿಲ್ಲ. ಅಂದ್ರೆ ಏನೋ ಖುಷಿ ಪಟ್ಟಿಲ್ಲ ಅಂದ್ರೆ ಓಕೆ ಮಾಡ್ಕೊಂಡು ಹೋಗಲ್ಲ, ಖುಷಿ ಅವ್ನು ಏನು ಮಾಡ್ತಾನೆ ಮಾಡ್ಕೊಳ್ಳೋಗ್ಲಿ ಅಂತ. ಸೊ ಅದೆಲ್ಲ ಪೇಪರಲ್ಲಿ ನೋಡಿದಾಗ, ಟಿವಿಲಿ ನೋಡಿದಾಗ ತುಂಬಾ ಖುಷಿ ಪಟ್ಟಿದ್ದೆ. ನಮ್ಮ ಮನೆಗೆ ತುಂಬಾ ಜನ ಮಾಧ್ಯಮದ ಸ್ನೇಹಿತರು ಬಂದು ಇಂಟರ್ವ್ಯೂ ಮಾಡಿದಾಗ ಕೂಡ ಅವ್ರ ಎಮೋಷನ್ ಆಗಿಲ್ಲ. ಅವ್ರು ಎಷ್ಟು ಬೇಕಷ್ಟೇ ಮಾತಾಡಿದ್ರು. ಸೊ ಇನ್ನು ಅವ್ರು ಮೇ ಬಿ ಅವ್ರ ಪ್ರಕಾರ ತುಂಬಾ ದೊಡ್ಡ ಸಾಧನೆ ಮಾಡಬೇಕು, ಮಾಡುವ ಪ್ರೋತ್ಸಾಹ ಚೆನ್ನಾಗಿದೆ. ಮಾಡ್ಲಿ, ಮಗ ಬೆಳೀಲಿ, ಆಕ್ಟರ್ ಆಗ್ಲಿ, ಇನ್ನೂ ದೊಡ್ಡ ದೊಡ್ಡ ಮೂವೀಸ್ ಎಲ್ಲ ಮಾಡ್ಲಿ ಅನ್ನೋಂತಹ ಒಂದು ಪ್ರೋತ್ಸಾಹ ಚೆನ್ನಾಗಿದೆ. ನಾವು ಉತ್ತರ ಕರ್ನಾಟಕ ಭಾಗವನ್ನು ತಗೊಂಡಾಗ ಸಾಕಷ್ಟು ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ತುಂಬಾ ಜನ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಇವಾಗ ಇನ್ಸ್ಟಾಗ್ರಾಮಲ್ಲಾಗಲಿ ನೋಡ್ತಿರ್ತೀವಿ. ಅಂದ್ರೆ ತುಂಬಾ ಜನ ಒಳ್ಳೆ ಕಲಾವಿದರಿಗೆ ವೇದಿಕೆ ಸಿಗ್ತಿಲ್ಲ ಅಂತ ಅನಿಸ್ತಿದೆ. ಏನ್ ಹೇಳ್ತೀರಾ ಸರ್? ಎಕ್ಸಾಕ್ಟ್ಲಿ. ನಾವು ಮೊದಲೆಲ್ಲ ಇಂಡಸ್ಟ್ರಿ ಬಂದಾಗ ನಾವು ನಾರ್ತ್ ಕರ್ನಾಟಕ ಅಂತ ಹೇಳ್ಕೊಳಕ್, ಪರಿಚಯ ಮಾಡ್ಕೊಳಕ್ ನಮ್ಗೆ ಆಗ್ತಾ ಇರ್ಲಿಲ್ಲ. ಏನಕ್ಕಂದ್ರೆ ಒಂದು ಭಯ ಆಯ್ತು ನಮ್ಗೆ. ಅದು ಏನು ರೂಮರ್ಸ್ ಅದು ನನ್ಗೆ ಗೊತ್ತಿಲ್ಲ, ನನಗೆ ನಾವು ಫೀಲ್ ಆಗಿಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ಕೂಡ ಆಗಿಲ್ಲ. ರೂಮರ್ಸ್ ಇತ್ತು ಏನಂದ್ರೆ ಉತ್ತರ ಕರ್ನಾಟಕ ಭಾಗದವರಿಗೆ ಚಾನ್ಸ್ ಕೊಡೋದಿಲ್ಲ. ಟ್ಯಾಲೆಂಟ್ ಇದ್ರೆ ಖಂಡಿತ ಕೋಟೆ ಕೊಡ್ತಾರೆ. ನಾನು ಉತ್ತರ ಕನ್ನಡದವನು, ಟ್ಯಾಲೆಂಟ್ ಇದ್ರೆ ಕೋಟೆ ಕೊಡ್ತಾರೆ. ಬಟ್ ಈ ಇತ್ತೀಚೆಗೆ ಖುಷಿ ಆಗುತ್ತೆ, ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿ ನಮ್ಮ ಭಾಷೆ ಯೂಸ್ ಮಾಡ್ತಾರೆ. ಮೊದಲು ಯೂಸ್ ಮಾಡ್ತಾ ಇದ್ರು ಉತ್ತರ ಕನ್ನಡ ಭಾಷೆ ಬರೀ ಹಾಸ್ಯ ದೃಷ್ಟಿಯಿಂದ ನೋಡ್ತಾ ಇದ್ರು. ಈಗ ಹೆಂಗಾಗಿದೆ ಅಂದ್ರೆ ಅದನ್ನ ಪ್ಯೂರ್ ಸಿನಿಮಾ ಮಾಡ್ತಾ ಇದ್ದಾರೆ. ಅಲ್ಲಿ ಭಾಷೆ ಸಿನಿಮಾಗಳು ಬರ್ತಾ ಇದೆ. ರೀಸೆಂಟ್ ಆಗಿ ನಮ್ಮ ರಿಷಬ್ ಶೆಟ್ಟಿ ಸರ್ ಒಂದು ಸಿನಿಮಾ ಮಾಡಿದ್ರು, ಒಂದು ನಮ್ಮ ಭಾಗದ ಕತೆ ಆಯ್ಕೆ ಮಾಡಿ. ಕಾಂತಾರ ಹಿಟ್ ಆದ್ಮೇಲೆ ಕೂಡ ಆ ಸಿನಿಮಾ ಮಾಡಿದ್ರು, ನಮ್ಮ ಭಾಗದ ಸಿನಿಮಾ ಮಾಡಿದ್ರು, ಯಾರೋ ಲೇಡಿ ಇಟ್ಕೊಂಡು. ಸೊ ಅಂತವರೆಲ್ಲ ಮುಂದೆ ಬರ್ತಿದ್ದಾರೆ. ರಿಷಬ್ ಶೆಟ್ಟಿ ಸರ್ ಒಂದು ಹೇಳಿದ್ರಲ್ಲ, ಉತ್ತರ ಕರ್ನಾಟಕ ಭಾಗದಿಂದ ಕಲಾವಿದರು ಬರಬೇಕು, ಅಲ್ಲಿ ಕಂಟೆಂಟ್ ಬರಬೇಕು ಅಂತ. ಸೊ ಅಲ್ಲಿಂದ ಈಗ ಒಳ್ಳೊಳ್ಳೆ ಕಥೆಗಳು ಬರ್ತಾ ಇದೆ, ಅದ್ರಲ್ಲೊಂದು ಹೊಲಿಬೇರ ಒಂದು ಬರ್ತಾ ಇದೆ. ಸೊ ಇನ್ ಮುಂದೆ ಕೂಡ ಬರುತ್ತೆ ಅಷ್ಟೇ. ಕಲಾವಿದರಿದ್ದಾರೆ, ಈಗ ಅವಕಾಶ ಸಿಗ್ತಿದೆ ಅಂತ ಹೇಳ್ತಿದ್ದೀರಾ? ಖಂಡಿತ ಖಂಡಿತ. ನಮ್ಮ ಭಾಗದಲ್ಲಿ ತುಂಬಾ ಜನ ಇತ್ತೀಚೆಗೆ ಬೆಳೀತಿದ್ದಾರೆ. ನೋಡ್ತಾ ಇದ್ದೀನಿ, ಕಲಾವಿದರಿಗಿಂತ ಜಾಸ್ತಿ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಭಾಗದವರು ಇರ್ಬೋದು, ಡಿಒಪಿ ಇರ್ಬೋದು, ಆಲ್ಮೋಸ್ಟ್ ಇದ್ದಾರೆ. ಮೂವಿ ಫೀಲ್ಡ್ಗೂ ಬರೋದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ಸರ್? ಇದನ್ನೇ ನಂದು ಇಲ್ಲಿಗೆ ಟಾರ್ಗೆಟ್ ಮಾಡಿದೆ. SSLC ಟ್ರೈ ಮಾಡ್ತಾ ಇದ್ದೆ, ಎಲ್ಲೂ ಹೋಗ್ಲಿಲ್ಲ. ಸೊ ಜೀವನಕ್ಕೆ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ, ಡ್ಯಾನ್ಸ್ ಕ್ಲಾಸ್ ಒಬ್ಬರ ಮಾಸ್ಟರ್ ಸೇರ್ಕೊಂಡು ಪ್ಯೂರ್ ಇಲ್ಲಿಗೆ. ಅವಾಗಿಂದ ಇಲ್ಲೇ ಸೈಕಲ್ ಹೊಡ್ತಾನೆ ಇದೀವಿ. ಕೊನೆಗಿರೋ ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ ಸೆಟ್ಲ್ ಆಗಿ ಒಂದು ಆಲ್ಮೋಸ್ಟ್ ಒಂದು ಕೊರೋನಾ ಆದ್ಮೇಲೆ ಬಂದಿದ್ದೀನಿ ನಾನು. ಅವಾಗ ಬಂದು ಹೋಗ್ತಾ ಇದ್ವಿ. ಬೆಂಗಳೂರು ಹೆಂಗೆ ಅಂತಂದ್ರೆ ಒಂಥರ ಯಾರೇ ಬಂದ್ರು, ಯಾವುದೇ ಭಾಗದಿಂದ ಬಂದ್ರು ಕೂಡ ಎಲ್ಲರನ್ನೂ ಕೂಡ ಬಿಗಿದಪ್ಕೊಳ್ಳುತ್ತೆ. ಎಲ್ಲರಿಗೂ ಕೂಡ ಒಂದು ನೆಲೆಯನ್ನ ಕೊಡುತ್ತೆ, ಎಲ್ಲರಿಗೂ ಕೂಡ ಒಂದು ಚಾನ್ಸ್ ಅನ್ನ ಕೊಡುತ್ತೆ, ಎಲ್ಲರಿಗೂ ಕೂಡ ಒಂದು ಜೀವನವನ್ನ ಕಲ್ಪಿಸಿಕೊಡುವಂತಹ ಒಂದು ಜಾಗ ನಮ್ಮ ಬೆಂಗಳೂರು. ಏನ್ ಹೇಳ್ತೀರಾ ಸರ್? ಒಂದು ಗೋ ತರ ಇದು, ಈ ತರ ಯಾರೇ ಬಂದ್ರು ಅಪ್ಕೊಳ್ಳುತ್ತೆ. ಹೌದು, ಪ್ರೀತಿಯಿಂದ ಸಾಕುತ್ತೆ, ಜೀವನ ಕೊಡುತ್ತೆ. ಬಟ್ ಇಲ್ಲಿ ಏನು ಒಂದ್ಸತಿ ಬಂದಾದ್ಮೇಲೆ ವಾಪಸ್ ಊರಿಗೆ ಹೋದ್ರೆ ನಾವು ಪಕ್ಕದ ಅತಿಥಿಗಳೇ ನಾವಲ್ಲಿ. ಅಲ್ಲಿ ಸೆಟ್ಲ್ ಆಗಕ್ಕಾಗಲ್ಲ, ನಾವು ವಾಪಸ್ ಇಲ್ಲಿ ಯಾವ ಬಂದು ಅನಿಸ್ಬಿಡುತ್ತೆ, ಅಷ್ಟೊಂದು ಸೆಟ್ಲ್ ಮಾಡುತ್ತೆ. ನೋಡಿ, ಕರ್ನಾಟಕದಲ್ಲಿ ಬರೀ ಕರ್ನಾಟಕ ಅಂತಲ್ಲ, ದೇಶ ವಿದೇಶಗಳಿಂದ ಬಂದಿಲ್ಲ ಸೆಟ್ಲ್ ಆಗಿದ್ದಾರೆ, ವಾಪಸ್ ಅವ್ರಿಗೆ ಹೋಗ್ತಿಲ್ಲ. ಅವ್ರಿಗೆ ಪ್ರಪಂಚದಲ್ಲಿ ಉತ್ತಮ ವಾತಾವರಣ, ಉತ್ತಮ ಗುಣಮಟ್ಟದ ಗಾಳಿ ಬಂದಿರೋ ಸಿಟಿ ಇದು, ಗ್ರೀನ್ ಸಿಟಿ. ಇಲ್ಲಿ ಬಂದು ಇಲ್ಲಿ ಬದುಕೋಕ್ ಋಣ ಬೇಕು. ಬಟ್ ಈ ಬೆಂಗಳೂರು ಯಾರು ಮೋಸ ಮಾಡಕ್ ಹೋಗ್ಬೇಡಿ. ಸೊ ಬೆಂಗಳೂರು ಸಾಕಷ್ಟು ಕಲ್ಸ್ಕೊಟ್ಟಿದೆ ಪಾಠವನ್ನ, ಅಂಡ್ ಜೀವನವನ್ನು ಕೂಡ ಕೊಟ್ಟಿದೆ. ಕಿಚ್ಚ ಸುದೀಪ್ ಸರ್ ಅಂದ್ರೆ ಇಷ್ಟನಾ? ತುಂಬಾ ಚಾನಲ್ ಹೇಳ್ಕೊಂಡ್ಬಿಟ್ಟಿದೀನಿ, ಅದೇ ರಿಪೀಟ್ ಕ್ವಶನ್ ಆಗ್ತಿದೆ. ಬಟ್ ಅದೇ ನನ್ನ ನೆರಾಬರಿ ಸಿನಿಮಾಗೂ ಅವರು ತುಂಬಾ ಮನೆ ಕರೆಸಿ ಸ್ಪೀಟ್ ಕೊಟ್ಟು, ಟೈಮ್ ಕೊಟ್ಟು, ಸುಮಾರು 1-2 ಅವರ್ ಡಿಸ್ಕಷನ್ ಮಾಡ್ಕೊಂಡು ತುಂಬಾ ಮಾತಾಡಿದ ಇದ್ರ ಬಗ್ಗೆ. ಇವತ್ತಿಗೂ ನಾನು ಎಲ್ಲೋ ಹೋದ್ರು ಸುದೀಪಣ್ಣ ಅಭಿಮಾನಿಗಳು ಕೈ ಬಿಟ್ಟಿಲ್ಲ. ಸುದೀಪಣ್ಣ ಇವತ್ತು ನನ್ಗೆ ಸ್ಪಂದಿಸ್ತಾರೆ. ಮೊನ್ನೆ ತಾನೇ ಮೆಸೇಜ್ ಮಾಡಿದೆ, ಬಾಸ್ ನಿಂಗೆ ಟೈಲರ್ ಬಿಡುಗಡೆ ಮಾಡಿಸ್ಕೊಡ್ಬೇಕಂದಾಗ BRB ಸ್ಟೂಡೆಂಟ್ ಇದ್ರು ಅವರು, ಬಿಲ್ಲಾರಂಗ ಭಾಷಾ.
ಶೂಟಿಂಗ್ ಅಲ್ಲಿ ಇದು ಖಂಡಿತ ನಾನು ಬರ್ತೀನಿ, ಬಂದು ಮಾತಾಡ್ತೀನಿ. ಅದು ರೀಸೆಂಟ್ 1 ವೀಕ್ ಆಯ್ತು ಅಷ್ಟೇ. ಓಕೆ. ಸೊ ಎಲ್ಲದಕ್ಕೂ ರಿಪ್ಲೈ ಮಾಡ್ತಾರೆ ಬಾಸ್. ಸೊ ಅವರೊಬ್ಬ ಅಭಿಮಾನಿ ಆಗಿರುತ್ತೆ, ತುಂಬಾ ಖುಷಿ ಪಡ್ತೀನಿ. ಬಟ್ ತುಂಬಾ ಕಡೆ ಹೇಳ್ಕೊಂಡ್ಬಿಟ್ಟಿದ್ದೀನಿ ಬಾಸ್ ಅಭಿಮಾನಿ ಅಂತ. ಅವ್ರ ಬಗ್ಗೆ ಎಷ್ಟೇ ಮಾತಾಡೋದು ಕಮ್ಮಿನ. ಸೊ ಅವ್ರಿಗೆ ತುಂಬಾ ಕಲಿತಾನೆ ಇದ್ದೀನಿ. ಈಸ್ ರೋಲ್ ಮಾಡೆಲ್ ತರ, ಇನ್ಸ್ಪಿರೇಷನ್ ನನ್ನ ಬಾಸ್ ಅವರು. ಬಾಸ್. ಓಕೆ. ನಾನು ಇವತ್ತು ಏನೇ ಕೂತ್ಕೊಂಡು ಏನೋ ಒಂದು ಮೆಚುರಿಟಿ ಬಂದಿದೆ, ಏನೋ ಒಂದು ಮಾತಾಡ್ತೀನಿ ಅಂದ್ರೆ ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದೀವಿ. ಓಕೆ. ಈಸ್ ಆಲ್ವೇಸ್ ಪ್ಯಾನ್ ಬಾಸ್. ಓಕೆ. ಹೊಸಬ್ರಿಗೆ ಪ್ರೋತ್ಸಾಹವನ್ನ ಕೊಡ್ತಾರೆ, ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ತೀರಾ? ಖಂಡಿತ ತುಂಬಾ ಜನಕ್ಕೆ ಮಾಡಿದಾರಲ್ವಾ. ತುಂಬಾ ಜನಕ್ಕೆ. ಅವ್ರ ಪಕ್ಕದಲ್ಲಿರೋರು ಸ್ಟೋರಿ ಲೈನಿಂದ ಮೇ ಬಿ ಹಿಂದೆ ಉಳಿದಿರ್ಬೋದು, ಬಟ್ ಬಾಸ್ ಯಾವತ್ತೂ ಇವತ್ತಿಗೂ ಎನ್ಕರೇಜ್ ಮಾಡಿದ್ದಾರೆ, ತುಂಬಾ ಮಾಡ್ತಿದ್ದಾರೆ. ನಿಮಗೂ ಗೊತ್ತು ಎಷ್ಟು ಮಾಡಿದ್ದಾರೆ ಅವರು. ಹೌದು. ಈಸ್ ಫಸ್ಟ್ ಪ್ಯಾನ್ ಇಂಡಿಯಾ ಹೀರೋ. ಕನ್ನಡ ಇತ್ತೀಚೆಗೆ ಬೇರೆ ಹೀರೋಗಳು ಇರ್ಬೋದು ಪ್ಯಾನ್ ಇಂಡಿಯಾ, ಹೌದೌದು. ಬಟ್ ಅವ್ರು ಈಗ ಬಂದಾಗಲೇ ಪ್ಯಾನ್ ಇಂಡಿಯಾ ಹೀರೋ. ಓಕೆ. ಈಗ ರಾಜಮೌಳಿ ಸರ್ ಅವ್ರನ್ನ ಕರೆಸ್ಬಿಟ್ಟು ಒಂದು ಯಾವುದೋ ಇಂಟರ್ವ್ಯೂ ನೋಡಿದೆ ನಾನು. ಸುದೀಪ್ ಅವ್ರು ಬಿಟ್ರೆ, ಸುದೀಪ್ ಅಂದ್ರೆ ಅವ್ರು ಹೇಳಿದ್ರು, ಓಕೆ. ಈಗ ಫಿಲಮ್ ಅನ್ನ ಸುದೀಪ್ ಅವ್ರು ಮಾಡ್ತಾ ಇದ್ರೆ ನಾರು ಮಾಡ್ತಾ ಇರಲಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಈಗ ಮೂವಿ ಅಷ್ಟು ಪವರ್ಫುಲ್ ಆಕ್ಟರ್ ಅವರು. ಅವಾಗಲೇ ಪ್ಯಾನ್ ಇಂಡಿಯಾ ಹೀರೋ. ಯಾವುದೇ ಒಂದು ಪಾತ್ರವನ್ನು ಕೂಡ, ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ಪಾತ್ರದಲ್ಲಿ ಇಳಿದು ನಟನೆ ಮಾಡುವಂತಹ ಒಬ್ಬ ಆಕ್ಟರ್. ಎಕ್ಸಾಂಪಲ್ ಇವಾಗ ನೀವು ಕ್ವಶನ್ ಮಾಡ್ತಿದ್ರೆ ನಾನು ಆನ್ಸರ್ ಮಾಡ್ತಿದ್ದೀನಿ ನಿಮ್ಗೆ. ಇಲ್ಲಿ ಒಂದು ಕ್ಯಾರೆಕ್ಟರ್ ಮಾತಾಡ್ತಿದ್ದೆ, ಬಟ್ ಈಗ ಫಿಲ್ಮ್ ಅಲ್ಲಿ ಅಲ್ಲಿ ಯಾವ್ದು ಕ್ಯಾರೆಕ್ಟರ್ ಇರಲಿಲ್ಲ. ಹೌದೌದು. ಜಸ್ಟ್ ನೋಡ ಇರುತ್ತೆ, ನೀನ್ ಆಕ್ಟ್ ಮಾಡೋದು ಹೇಳ್ತಾರಂತೆ. ಸುದೀಪ್ ಬಾಸ್ ಅದ್ ನೋಡ್ಕೊಂಡು ಆಕ್ಟ್ ಮಾಡ್ತಾರೆ. ಅದು ಆಕ್ಚುಲಿ ಆಸ್ಕರ್ಗೆ ಹೋಗ್ಬೇಕದು. ಹೌದೌದು. ಅವಾಗಲೇ ಪ್ಯಾನ್ ಇಂಡಿಯಾ ಹೀರೋ. ಈಗ ರಿಲೀಸ್ಗೆ ರೆಡಿ ಆಗಿರುವಂತಹ ನಿಮ್ಮ ಮೂವಿ ಯಾವುದು ಸರ್? ಹುಲಿಬೀರ. ಹುಲಿಬೀರ ಯಾವಾಗ ರಿಲೀಸ್ ಆಗ್ತಾ ಇದೆ? ಸೆಪ್ಟೆಂಬರ್ ಮಂದಲ್ಲಿ ರಿಲೀಸ್ ಆಗ್ತದೆ. ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಡೇಟ್ ಹಿಂದೆ ಮುಂದೆ ಆಗುತ್ತೆ, ಬಟ್ ಇವಾಗ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಓಕೆ ಓಕೆ. ಸೆಪ್ಟೆಂಬರ್ ಫಿಕ್ಸ್. ಓಕೆ. ಒಂದ್ ಕಡೆ ನೀವು ಹೇಳಿದ್ದೀರಾ, ನಮ್ಮ ತಂದೆಗೆ ಒಂದ್ಸಲಿ ಹುಷಾರಿರ್ಲಿಲ್ಲ, ತುಂಬಾನೇ ಹುಷಾರಿರ್ಲಿಲ್ಲ, ತುಂಬಾ ಕ್ರಿಟಿಕಲ್ ಆಗಿದಂತಹ ಒಂದು ಸ್ಟೇಜ್ ಅದು ಅಂತ. ಏನಾಗಿತ್ತು ಸರ್? ಎಲ್ಲವರು ಮೆಂಟಲಿ ಸ್ವಲ್ಪ ಅಟ್ಯಾಕ್ ಆಗಿತ್ತು, ಮೆಂಟಲ್ ಅಟ್ಯಾಕ್ ಆಗಿತ್ತು ಅವ್ರಿಗೆ. ಲೈಕ್ ಒಬ್ಬ ವ್ಯಕ್ತಿ ಮಗ ಒಂದು ಏಜಲ್ಲಿ ಏನೇ ಮಾಡದೇ ಇದ್ದಾಗ ತಂದೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಕಾಮನ್. ಸೊ ನಮ್ದು ಡಿಲೇ ಆದಾಗ ನನ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಅವರು ಸ್ವಲ್ಪ ಮೆಂಟಲ್ ಅಪ್ಸೆಟ್ ಆಗಿದ್ರು. ಇವಾಗೆಲ್ಲ ಸೂಪರ್ ಕಮ್ಬ್ಯಾಕ್ ಮಾಡಿದ್ದಾರೆ. ಸೊ ಈಗ ಅದು ಎಮೋಷನ್ಸ್ ಏನು ಅವಾಗಿತ್ತಲ್ಲ, ಅದು ಎಮೋಷನ್ಸ್ ಮತ್ತೆ ಬರಲ್ಲ ನನಗೆ. ಅವ್ರ ಬಗ್ಗೆ ತುಂಬಾ ಹೇಳ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್, ಬಟ್ ಇವಾಗ ಸೂಪರ್ ಆಗಿದ್ದಾರೆ. ಅದೇ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಕೊಂಡಾಗ ತಂದೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋದು. ಮಗ ಇನ್ನೂ ಸೆಟಲ್ ಆಗಿಲ್ಲ ಜೀವನದಲ್ಲಿ, ಸೊ ಇನ್ನು ಆಕ್ಟರ್ ಆಗೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅನ್ನೋಂತಹ ಒಂದು ಡಿಪ್ರೆಷನ್ ಅಲ್ಲಿ ಹುಷಾರ್ ತಪ್ಪಿದ್ರು. ಓಕೆ. ಈಗ ಹೇಗಿದ್ದಾರೆ? ಚೆನ್ನಾಗಿದೆ. ಈಗ ಆರಾಮಾಗಿದ್ದಾರೆ. ಇಲ್ಲಿ ಬರೋಕ್ಕಿಂತ ಮುಂಚೆ ಫೋನ್ ಮಾಡಿ ಹೇಳ್ದೆ, ಹಿಂಗೆ ಹೋಗ್ತಿದ್ದೀನಿ. ಓಕೆ, ಆರಾಮ ಹೋಗೋದು. ಓಕೆ. ಎಲ್ಲ ಅಪ್ಡೇಟ್ ಕೊಡ್ತಿರ್ತೀವಿ. ಓಕೆ. ನನ್ನ ಪ್ರಕಾರ ಜೀವನದಲ್ಲಿ ತಂದೆ ಮಕ್ಕಳ ಸಂಬಂಧ ಹೆಂಗಿರುತ್ತಂದ್ರೆ, ಲೈಕ್ ಮಗ ಒಂದು ಏಜ್ ಬರೋವರೆಗೂ ಮಗ ಒಂದು ಏಜ್ ಬರೋವರೆಗೂ ಅಥವಾ ತಂದೆಗೆ ಏಜ್ ಆಗೋವರೆಗೂ ಅಲ್ಲಿ ಅಪ್ಪ ಅಮ್ಮನ ಸಂಬಂಧ ಗೊತ್ತೇ ಆಗಲ್ಲ ಜೀವನದಲ್ಲಿ. ಅಪ್ಪ ಯಾವಾಗ ಏನು ಅನ್ಹೆಲ್ದಿ ಆಗ್ತಾನೆ ಅಂದ್ರೆ ಅನಾರೋಗ್ಯಕ್ಕೆ ಆಗ್ತಾನೆ, ಯಾವಾಗ ಏಜ್ ಆಗುತ್ತೆ, ಯಾವಾಗ ಅವನಿಗೆ ಈ ಕಪ್ಪು ಕೂದಲೆಲ್ಲ ವೈಟ್ ಆಗುತ್ತೆ, ಅವಾಗ ಅಪ್ಪನ ವ್ಯಾಲ್ಯೂ ಗೊತ್ತಾಗುತ್ತೆ ಮಕ್ಕಳಿಗೆ. ಸೊ ಏನ್ ಮೊದಲು ನಾವು ನಮ್ಮನ್ನ ಯಾವ ತರ ಮಕ್ಕಳು ಟ್ರೀಟ್ ಮಾಡ್ತಾರಲ್ಲ ಅವರ ತಂದೆಗಳು, ನಾವು ಚಿಕ್ಕವರಿದ್ದಾಗ, ಈಗ ನಾವು ಉಲ್ಟಾ ಟ್ರೀಟ್ ಮಾಡ್ತೀವಿ. ಅದೇ ಜಗತ್ತು ಹೇಗಿದೆ ಅಂದ್ರೆ ಗೊತ್ತೇ ಆಗಲ್ಲ ನಮ್ಗೆ. ಬೆಳೀತಾ ನಾವೇನ್ ಮಾಡ್ತೀವಿ, ಗುರಿನ ಬೆನ್ನತ್ಕೊಂಡ್ ಬಂದ್ಬಿಡ್ತೀವಿ. ಅಷ್ಟೊತ್ತಿಗೆ ತಂದೆ ಏಜ್ ಮುಗಿತಾ ಬಂದ್ಬಿಟ್ಟಿರುತ್ತೆ. ನಾವು ಜೊತೆ ಕ್ಲೋಸ್ ಆಗಕ್ಕೆ ಹೋಗ್ತೀವಿ. ಅಪ್ಪ ಬೈಯೋ ಟೈಮಲ್ಲಿ ಗೊತ್ತೇ ಆಗಲ್ಲ ಅದು, ನಮ್ಮನ್ನ ಯಾಕೆ ಬೈತಾರೆ, ನಮ್ಮನ್ನ ಯಾಕಿಲ್ಲ. ಅವಾಗ ಬರೀ ದ್ವೇಷ ಮಾಡ್ತೀವಿ ನಾವು ಪ್ರೀತಿಗಿಂತ. ಬಟ್ ಒಂದ್ಸ್ ರಿಯಲೈಸ್ ಆಗುತ್ತೆ, ಯಾವಾಗ ನಮ್ಮಪ್ಪ ಬೈದ್ ನಮ್ ನಿಜಾನ ಅಂದ್ರೆ ಅವ್ನು ಏನಕ್ಕೆ ಬೈತಾನಂದ್ರೆ, ನಾನು ಕಷ್ಟಪಟ್ಟಿರೋದನ್ನ ಪಡ್ಬಾರ್ದು, ನಾನು ನೋವು ಪಟ್ಟಿರೋದನ್ನ ಪಡ್ಬಾರ್ದು, ನಾನು ನನ್ನನ್ನು ಅವಮಾನಿಸಿದಾರಲ್ಲ ಅವನು ಅವಮಾನಿಸ್ಬಾರ್ದು. ಈಗ ನಾನು ಪ್ರೀತಿಯಿಂದ ನೋಡ್ಕೊಂಡ್ಬಿಟ್ರೆ ಅವನು ಹಾಳಾಗ್ಬಿಡ್ತಾನೆ. ನಾನು ಬೈದ್ಬಿಟ್ಟೆ ಹೇಳ್ಬೇಕು ಅವ್ನಿಗೆ. ಪ್ರತಿ ತಂದೆ ನೋಡಿ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕಾದ್ರೆ ಬೈಕೊಂಡೆ ಹೇಳ್ತಾರೆ. ಏನಕ್ಕಂದ್ರೆ ಅದೇ ಅವ್ ಪಟ್ರ ನೋವು, ಅವ್ನ್ ಪಟ್ರ ಅವಮಾನ, ಕಷ್ಟ ತನ್ನ ಮಗ ಪಡ್ಬಾರ್ದು. ತಂದೆ ಯಾವ್ದು ತ್ಯಾಗಮಯಿನೇ. ಒನ್ಸ್ ಅವನಿಗೆ ರಿಯಲೈಸ್ ಆದಾಗ, ಬಟ್ ನಾವೇ ಅಷ್ಟೊತ್ತಿಗೆ ನಾವಿಲ್ಲಿ ಸೆಟ್ಲ್ ಆಗಿರಲ್ಲ. ಸೊ ಮಗ ಬರ್ತಾ ಫ್ರೆಂಡ್ ಆಗಂತ ಅಂದಾಗ ಯಾವಾಗಾದ್ರೂ ಏಜ್ ಆದಾಗ. ನಾನು ಇವಾಗ ರೀಸೆಂಟ್ಲಿ ನಮ್ಮ ಅಪ್ಪಾಜಿ ಬಿಗ್ಗೆಸ್ಟ್ ಫ್ರೆಂಡ್ ನಾನು. ಏನಾದ್ರು ಮೊದಲೆಲ್ಲ ಅವ್ರು ಹೇಳಿದ್ ಅರ್ಥ ಆಗ್ತಿದ್ದಿಲ್ಲ, ಇವಾಗ
ಅರ್ಥ ಆಗತ್ತೆ. ಅಥವಾ ಫ್ರೆಂಡ್ ಥರನೇ ಏನಾದರೂ ಹಿಂಗೆ ಅಪ್ಪಾಜಿ ಎಲ್ಲ ಹೇಳಿ ಹ್ಮ್ ಅದು ಏಜ್ ಹತ್ರ ಬಂದಾಗ ಹ್ಮ್ ಓಕೆ. ಪ್ರಪಂಚನ ಹಂಗೆ ಮೇಡಮ್ ಗೊತ್ತಾಗಲ್ಲ ತಂದೆ ಬಗ್ಗೆ. ಹ್ಮ್ ಅದು ಕಳ್ಕೊಳ್ತೀವಿ ಅನ್ನೋ ಭಯ ಸ್ಟಾರ್ಟ್ ಆಗುತ್ತಲ್ಲ, ಹ್ಮ್ ಆವಾಗಲೇ ಗೊತ್ತಾಗುತ್ತೆ. ಒಬ್ಬ ತಂದೆ ಸ್ಥಾನ ಹೇಗಿರುತ್ತೆ ಅಂತಂದ್ರೆ, ಒಬ್ಬ ಮಗನನ್ನ ಜೀವನದಲ್ಲಿ ಸೆಟಲ್ ಮಾಡಬೇಕು, ಅವ್ರನ್ನ ಒಂದು ಸ್ಥಾನಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಅವ್ರಿಗೊಂದು ಒಳ್ಳೆ ಲೈಫ್ ಕೊಡಬೇಕು ಅನ್ನೋದಕ್ಕೋಸ್ಕರ ಇಡೀ ಜೀವನ ಪರದಾಡ್ತಾ ಇರ್ತಾರೆ ತನ್ನ ಮಕ್ಕಳಿಗೋಸ್ಕರ. ಅದನ್ನ ಅವ್ರು ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ, ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಬಟ್ ಆ ಸ್ಟ್ರಗಲ್ ಇದೆ ಅಲ್ವಾ, ತುಂಬ ಇರುತ್ತೆ. ತುಂಬಾ ಇರುತ್ತೆ. ಹೇಳಿದೆ ಒಂದು ಯಾವುದೋ ರೀಸೆಂಟ್ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ನಾನು. ಏನಂದರೆ ತಂದೆ ಯಾವತ್ತೂ ಮಗನ ಮುಂದೆ ಆಡಲ್ಲ. ಅವ್ನು ಎಷ್ಟು ನೋವು ಇರಲಿ ಎಷ್ಟು ದುಃಖ ಇರಲಿ ಅವ್ನು ಯಾವತ್ತೂ ಮನೆಯಿಂದ ಹೇಳೋದು, ಗೋಡೆ ಇರುತ್ತಲ್ಲ ಮನೆಯಿಂದ ಗೋಡೆ ಅಲ್ಲೋಗಿ ಹೇಳ್ತಾನೆ. ತಾಯಿನೂ ಅಷ್ಟೇ, ಅವಳು ಎಲ್ರಿಗಿಂತ ಮನೇಲಿ ಫಸ್ಟ್ ಎದ್ದೇಳೋದು ಅವಳೆ, ಕೊನೆಗೆ ತಿನ್ನೋದು ಅವಳೆ. ಸೊ ಮನೇಲಿರೋ ಪ್ರತಿಯೊಂದು ಗೋಡೆ ಗೊತ್ತಿರುತ್ತೆ, ಪ್ರತಿಯೊಂದು ಮನೆ ಅಂಗಳ, ಹಿತ್ತಲು, ಬಾಗ್ಲು, ಮಕ್ಕಳ ಬಟ್ಟೆ, ಮೂಲೆ, ಅಡಿಗೆ ಮಾಡೋ ವಸ್ತುಗಳು ಪ್ರತಿಯೊಂದು ತಾಯಿ ಗೊತ್ತು. ಬಟ್ ನಾವೇನ್ ಮಾಡ್ತೀವಿ, ತಿಂದು ಬಂದ್ಬಿಡ್ತೀವಿ. ಸೊ ತಾಯಿ ಎಷ್ಟು ಕಷ್ಟಪಡೋದು ತಾಯಿ ಮಾತ್ರ ಗೊತ್ತಿರುತ್ತೆ, ತಂದೆ ಎಷ್ಟು ಕಷ್ಟಪಡೋದು ತಂದೆ ಗೊತ್ತಿರುತ್ತೆ. ಸೊ ಒಂದು ಏಜ್ ಬಂದಾದ್ಮೇಲೆ ದಯವಿಟ್ಟು ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಆಕ್ಟರ್ ಆಗೋದಕ್ಕೆ ಸಾಕಷ್ಟು ಜೀವನದಲ್ಲಿ ಕಷ್ಟ ಪಡ್ತಾ ಇದ್ರಿ, ಪ್ರಯತ್ನಗಳು ಪಡ್ತಾ ಇದ್ರಿ, ಒಂದು ಒಳ್ಳೆ ಚಾನ್ಸ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ರಿ. ನಿಮ್ಗೆ ಯಾವ್ದಾದ್ರು ಒಂದು ಕ್ಷಣ ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಕ್ಷಣ ಭಯ ಆಗಿದ್ದಾಗ್ಲಿ ಜೀವನದ ಬಗ್ಗೆ, ಇಲ್ಲ ಲೈಫ್ ಏನಿದು ನಾನಿನ್ನೂ ಸೆಟಲ್ ಆಗಿಲ್ಲ ಜೀವನದಲ್ಲಿ, ಮುಂದೆ ಹೆಂಗೆ ಅಂತ ಯಾವತ್ತಾದ್ರೂ ಒಂದು ಕ್ಷಣ ಅನ್ಸುತ್ತೆ ಸರ್? ಅದು ಮನುಷ್ಯನಿಗೆ ಒಂದು ಏಜ್ ಬಂದಾಗ, ಒಂದು ಜವಾಬ್ದಾರಿ ಬಂದಾಗ ಅನ್ಸೋದು ಸಹಜ. ಬಟ್ ಜೀವನ ಹಂಗಿಲ್ಲ, ಅನ್ಕೊಂಡಂಗೆ ಬದುಕಂಗಿದ್ರೆ ನಾವು ಇವತ್ತಿಲ್ಲ ಇರ್ತಾ ಇರಲಿಲ್ಲ, ನೀವು ನನ್ನ ಮುಂದೆ ಕೂತ್ಕೊಳ್ತಾ ಇರಲಿಲ್ಲ. ಸೊ ಜೀವನ ಬಂದಂತೆ ಅನುಭವಿಸು. ಇವತ್ತು ನಾನೇನೋ ಈ ಲಾಸ್ಟ್ ಇದ್ದೇನೆಂದ್ರೆ ಅಥವಾ ಫಸ್ಟ್ ಅಲ್ಲಿ ಇದ್ದೇನೆಂದ್ರೆ ಕೂಡ ಅದೆಲ್ಲ ನನ್ನ ಕೆಲಸ ಸಂಬಂಧಪಟ್ಟಿರುತ್ತೆ. ಬಟ್ ಏನೇ ಮಾಡಿ ಧೃತಿಗೆಡದೇನೆ ನಿಮ್ಮ ಹಾರ್ಡ್ ವರ್ಕ್ ಪಕ್ಕ 100% ಇದ್ದಾಗ, ನೀವು ಎಕ್ಸ್ಪೆಕ್ಟ್ ಮಾಡೋದೇ ಕೆಲಸ ಇದ್ದಾಗ, ಎಕ್ಸ್ಪೆಕ್ಟ್ ಮಾಡೋದೇ ಕೆಲಸ ಮಾಡಿದಾಗ ಅದು ಖಂಡಿತ ಒಂದಿನ ನಿಮಗೆ ಲಾಭ ತಂದೆ ಕೊಡುತ್ತೆ. ಹಾರ್ಡ್ ವರ್ಕ್ ಯಾವತ್ತು ಫೇಲ್ ಆಗಲ್ಲ, ಒಂದ್ಸಲ ಉತ್ತರ ಕೊಡುತ್ತೆ. ಸೊ ಟೈಮ್ ಬೀಯಿಂಗ್ ನಿಮ್ಗೆ ಕೆಟ್ಟದಾಗೋದು ಇಟ್ಸ್ ಎ ಟೈಮ್ ಬೀಯಿಂಗ್, ಒಳ್ಳೇದಾಗಿ ಆಗುತ್ತೆ. ಧೃತಿ ಗಡಿಬೇಡಿ, ಪೇಷನ್ಸ್ ಹಾಳು ಮಾಡ್ಕೋಬೇಡಿ, ವರ್ಕ್ ಹಾರ್ಡ್ ಕನ್ಸಿಸ್ಟೆನ್ಸಿ ಇರಬೇಕು. ಹೌದು, ಎಷ್ಟೋ ಜನ 55 ಆದ್ಮೇಲೆ ದೊಡ್ಡ ದೊಡ್ಡ ಸ್ಟಾರ್ ಆಗಿದ್ದಾರೆ. ತಿಥಿ ಗಡ್ಡಪ್ಪ ಸಾಯಿ ಟೈಮಲ್ಲಿ ಸ್ಟಾರ್ ಆಗಿದ್ದವರು, ಯಾಕೆ ಅಂತ ಟೈಮಲ್ಲಿ ಅವ್ರಿಗೆ ಸ್ಟಾರ್ ಆದ್ರು, ಯಾಕೆ ಭಯ ಪಡ್ತೀರಾ? ಮುನ್ನುಗ್ಗಿ ಅಷ್ಟೇ, ಏಜ್ ಡಸಂಟ್ ಮ್ಯಾಟರ್. ಈಗ ಹುಡುಗರ ಲೈಫ್ ಹೆಂಗಂದ್ರೆ ನನ್ನ ಪ್ರಕಾರ, ಲೈಕ್ ನನ್ನ ಫ್ರೆಂಡ್ ಸರ್ಕಲ್ ನಾನು ನೋಡಿದೆ ಹೆಂಗಂದ್ರೆ, ಹುಡುಗರ ಲೈಫ್ ಬಾಯ್ಸ್ ಲೈಫ್ ಹೇಗಿದೆ ಅಂದರೆ, ಅವರು ಒಂದು ಏಜ್ವರೆಗೂ ಚೆನ್ನಾಗಿರ್ತಾರೆ. ಅವರು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಜವಾಬ್ದಾರಿ ಬರೋಕೆ ತುಂಬ ಚೆನ್ನಾಗಿರ್ತಾರೆ. ಒಂದ್ಸ ಅವ್ರ ಜವಾಬ್ದಾರಿ ಬರುತ್ತೆ. ಏನು ಜವಾಬ್ದಾರಿ ಅಂದರೆ, ತಂಗಿ ಮದುವೆ ಮಾಡಬೇಕು, ಅಕ್ಕನ ಮದುವೆ ಮಾಡಬೇಕು, ಅಪ್ಪ ಅಮ್ಮನ ಆರೋಗ್ಯ ಕೈ ಕೊಟ್ಟರೆ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು, ಮನೆ ಸಾಲ ತೀರಿಸ್ಬೇಕು. ಈ ಸಾಲ ತೀರ್ಸೋಕ್ಕೋಸ್ಕರ ಇದೆಲ್ಲ ಮಾಡೋಕ್ಕೋಸ್ಕರ ಓದ್ಬಿಡ್ತಾರೆ, ಮನೆ ಬಿಡ್ತಾರೆ, ಫ್ರೆಂಡ್ಸ್ ಬಿಡ್ತಾರೆ, ಪಟ್ಟಣ ಸೇರ್ತಾರೆ. ಅವ್ರಿಗೆ ಕೆಲಸ ಇಷ್ಟ ಇಲ್ಲದಿದ್ರೆ ಕೆಲಸ ಮಾಡ್ತಾರೆ. ಅವ್ರಿಗೆ ಆ ಕೆಲಸ ಇಷ್ಟ ಇರಲ್ಲ, ಅವ್ರ ಗುರಿನೇ ಬೇರೆ ಇರುತ್ತೆ ಮೊದಲು, ಬಟ್ ಆ ಕೆಲಸ ಮಾಡ್ತಾರೆ. ಯಾಕಂದರೆ ಅದೇ ಜವಾಬ್ದಾರಿಗೋಸ್ಕರ. ಇದ್ರ ನಡುವೆ ಅವ್ರೇನು ಕನಸು ಕಟ್ಟಿರ್ತಾರೆ, ನಾನು ದೊಡ್ಡ ಏನೋ ಆಗಬೇಕು, ಡಾಕ್ಟರ್ ಆಗಬೇಕು, IPS ಆಗಬೇಕು, IAS ಆಗಬೇಕು, ತುಂಬ ಕನಸು ಕಟ್ಟಿರ್ತಾರೆ. ಆದವ್ರಿಗೆ ಗೊತ್ತಿಲ್ದಂಗೆ ಎಷ್ಟೋ ಸತಿ ಗೊತ್ತೇ ಆಗಲ್ಲ ಅದು. ನನ್ನ ಫ್ರೆಂಡ್ಸ್ ಹೇಳ್ತಿದ್ದು ನಾನು ಹಂಗಾಗುತ್ತೆ ಅನ್ಕೊಂಡಿದ್ರು, ಅವ್ರು ಇವತ್ತು ಹಂಗಿಲ್ಲ. ಅವ್ರಿಗೆ ಗೊತ್ತಿಲ್ದಂಗೆ ಅವ್ರ ಗುರಿಗಳು ಸುಟ್ಕೊಳ್ತಾರೆ, ಕನಸುಗಳು ಸುಟ್ಕೊಳ್ತಾರೆ. ನಗು ಬರ್ದಿದ್ರು ಸುಮ್ಮನೆ ನಗ್ತಾರೆ, ರಾತ್ರಿ ಒಬ್ರಿಗೊಬ್ಬರು ನಳ್ತಾರೆ. ಈ ಬಾಯ್ಸ್ ಲೈಫ್ ಹಿಂಗೆ ಇದೆ. ಏನಂದ್ರೆ ಓಪನ್ ಆಗಿ ಹೇಳ್ಕೊಳ್ಳೋಕು ಆಗೋದಿಲ್ಲ. ಜವಾಬ್ದಾರಿ ಇಲ್ಲ ಅಂದ್ರೆ ಪ್ರತಿಯೊಂದು ಹುಡುಗನು ಕೆಂಗೆ. ಒಂದೇ ತುಂಬಾ ಶಾರ್ಪ್ ಆಗಿರ್ತಾನೆ, ಎಷ್ಟು ಕೋಪಿಸಿರ್ತಾನೆ ಅಂದ್ರೆ ಏನೇ ಒಂದು ಹೊಡೆದಾಕ್ಬಿಟ್ಟು ಇರ್ತಾನೆ. ಬಟ್ ಬರ್ತಾ ಮೌನಿ ಆಗ್ಬಿಡ್ತಾನೆ. ಅವನಾಗೋ ಕಾರಣ ಒಂದೇ ಜವಾಬ್ದಾರಿ. ಈ ಜವಾಬ್ದಾರಿ ಇಲ್ಲ ಅಂದ್ರೆ ಪ್ರತಿಯೊಬ್ಬರಿಗೆ ಹಿಂಗೆ. ಅದೇ ತರ ಹೆಣ್ಮಕ್ಳು ನಮ್ಮ ತಂಗಿ ಮದುವೆ ಮಾಡ್ಕೊಟ್ವಿ ನಾವು. ಅವಾಗ ನಮ್ಮ ತಂಗಿ ಅಂದ್ರೆ ಅವರೆಲ್ಲ ಮಾತಾಡ್ತಾ ಇದ್ರು, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ತಂಗಿ ಮಾತಾಡ್ತಿದ್ರು, ಕೇಳಿಸ್ಕೊಂಡಿದ್ದೆ ನಾವು. ನನಗಿನ್ನವಾಗಿನ ಹೀರೋ ಕೂಡ ಆಗಿದ್ದಿಲ್ಲ. ಸೊ ಏನಂದ್ರೆ ಹೆಣ್ಮಕ್ಳ ಬಗ್ಗೆ ಲೈಫ್ ಹೆಂಗಿರುತ್ತೆ ಅಂದ್ರೆ, ನನ್ನ ಪ್ರಕಾರ ಹೆಣ್ಣಿಗೆ 3 ಜನ್ಮ. ಅಂದ್ರೆ ಹುಟ್ಟಿದಾಗಿಂದ ಮದುವೆ ಆಗೋವರೆಗೂ ಅವಳು ಹೆಂಗಿರ್ತಾಳೆ ಅಂದ್ರೆ ರಾಣಿ ತರ ಇರ್ತಾಳೆ. ಅವ್ರ ಅಪ್ಪ ತುಂಬಾ ಚೆನ್ನಾಗಿ ನೋಡ್ಕೊಟ್ಟಿರ್ತಾನೆ, ಅವಳನ್ನು ಏನ್ ಬೇಕು ಎಲ್ಲ ಕೊಡಿಸ್ತಿರ್ತಾನೆ.
ಬಟ್ ಮದುವೆ ಫಿಕ್ಸ್ ಆಗುತ್ತಲ್ಲ, ಮದುವೆ ಫಿಕ್ಸ್ ಆಗ್ತಿದ್ದಂಗೆ ಹೆಣ್ಮಗು ಅವಳು ತುಂಬ ಬ್ಲ್ಯಾಂಕ್ ಆಗಿರ್ತಾಳೆ. ತಾಳಿ ಕಟ್ಟೋ ಟೈಮಲ್ಲಿ ಮಾತ್ರ ಮುಗೀತು. ಅಲ್ಲೇ ವಾಟ್ ಮೈ ಲೈಫ್, ಮುಂದೆ ನನ್ನ ಲೈಫ್ ಏನು? ತುಂಬ ಬ್ಲ್ಯಾಂಕ್ ಆಗಿ ಜೋರಾಗಿ ಹೇಳ್ತಾಳೆ ತಾಳಿ ಕಟ್ಟೋ ಟೈಮಲ್ಲಿ. ಅವಳು ಎಷ್ಟು ಹೇಳ್ತಾಳೆ ಅಂದರೆ ಇನ್ನು ಲೈಫ್ ಮುಗಿದ್ಬಿಡ್ತಾ ಇತ್ತು, ಮುಂದೆ ಲೈಫ್ ಏನು? ಈ ಮನೆ ನಂದಲ್ವಾ ಹಾಗಾದ್ರೆ? ಈ ಊರು ನಂದಲ್ವಾ? ಅಥವಾ ಈ ಮನೇಲಿರೋ ವಸ್ತು ನಂದಲ್ವಾ? ಅಕ್ಕಪಕ್ಕ ಏರಿಯಾ ನಂದಲ್ವಾ? ಈ ಈ ಊರಿನ ಋಣ ಮುಗಿದೋಯ್ತಾ ನಂದು? ಮದುವೆ ಒಂದಲ್ಲಿ ಗಂಡನ ಮನೆಗೆ ಹೋಗ್ತೀನಿ, ಗಂಡ ಚೆನ್ನಾಗಿ ನೋಡ್ಕೋತಾನ, ಅತ್ತೆ ಮಾವ ಚೆನ್ನಾಗಿ ನೋಡ್ಕೋತಾರ, ನಮ್ಮ ಮನೆ ಥರ ನೋಡ್ಕೋತಾರ ನನ್ನನ್ನು? ಸಿಕ್ಕಾಬಡಿ ಕ್ವಶನ್ಸ್ ಮಾಡ್ಕೊಂಡು ಅವಳೇ ಅಳ್ತಾಳೆ, ಅವಳೇ ಉತ್ತರ ಕೊಡ್ಕೋತಾಳೆ. ಇದಾದ್ಮೇಲೆ ಒಂದು ಸ್ಟೇಜ್ ಬರುತ್ತೆ ಗೊತ್ತಾ ಮೇಡಮ್, ಅಂದರೆ ಒಂದು ಹೆಣ್ಣು ಮಗು ಮಾಡ್ಕೊಳ್ತಾಳೆ. ಅದನ್ನ ನಾನು ಓದಿದ್ದೆ, ನಾನು ಅಂದರೆ ತಿಳ್ಕೊಂಡಿದ್ದೆ ಒಬ್ಬ ಡಾಕ್ಟರ್ ಹತ್ರ. ಈ ನಮ್ಮ ದೇಹದಲ್ಲಿ ಎಷ್ಟು ಏನು ಬೋನ್ಸ್ ಇರುತ್ತಲ್ಲ, ಈ ಮೂಳೆಗಳು, ಈ ಮೂಳೆಗಳನ್ನ ಒಟ್ಟಿಗೆ ಸೇರಿಸಿ ಮಷಿನ್ ಹಾಕಿದ್ರೆ ಎಷ್ಟು ನೋವಾಗುತ್ತಲ್ಲ, ಅಷ್ಟು ನೋವಾಗುತ್ತಂತೆ ಮಗು ಮಾಡ್ಕೊಳ್ಳೋ ಟೈಮಲ್ಲಿ. ಆಮೇಲೆ ಎಷ್ಟೋ ಜನ ಮಗು ಮಾಡ್ಕೊಳ್ಳೋ ಟೈಮಲ್ಲಿ ತಾಯಿ ಸತ್ತೋಗಿದ್ದಾರೆ, ಡೆಲಿವರಿ ಟೈಮ್ ತುಂಬ ಜನ ಸತ್ತೋಗಿದ್ದಾರೆ. ಈ ವಿಷಯ ಗೊತ್ತು ಅವಳಿಗೆ, ಆದ್ರೂ ಮಗು ಮಾಡ್ಕೊಳ್ತಿರ್ತಾಳೆ. ಯಾಕಂದ್ರೆ ತಾಯ್ತನ ಅನ್ಭವಿಸ್ಬೇಕು, ನಾನು ಹಂಗೆ ಸಾಯಬಾರ್ದು, ನಾನು ಇನ್ನೂ ಕುಟುಂಬಕ್ಕೆ ನೆರವಾಗಬೇಕಂತ ಮುಂದೆ ಬರ್ತಾಳೆ. ಇಷ್ಟೆಲ್ಲ ಗೊತ್ತಿದ್ದು ಮುಂದೆ ಬರ್ತಾಳೆ ಅಂದ್ರೆ ಅವಳಿಗಿಂತ ದೊಡ್ಡ ತ್ಯಾಗಮಯ ಹೇಳ್ಬೇಕಾ? ಸೊ ದೇವರ ಆಶೀರ್ವಾದ, ಆಮೇಲೆ ಏನಂದ್ರೆ ದೇವರ ಆಶೀರ್ವಾದದಿಂದ ಏನಾದ್ರು ಮಗು ಬಂದ್ರೆ ಅದವಳು ಬದುಕಿದ್ರೆ ಅದವಳು 3ನೇ ಜನ್ಮನೇ. ಅದು ವಿಷಯ ಯಾವಾಗ ಗೊತ್ತಿರ್ತಂದ್ರೆ ಅವಳಿಗೆ ದಿನದಿಂದ ದಿನಕ್ಕೆ ಯೋಚನೆ ಮಾಡ್ತಿರ್ತಾಳೆ ಅವಳು, ಈ ಮಗು ನನ್ನಿಂದ ಬರುತ್ತಾ, ಹೆಂಗ್ ಬರುತ್ತೆ, ನೋವಾಗಲ್ವಾ ನನಗೆ, ಇರ್ಲಿ ಸತ್ರ ಪರವಾಗಿಲ್ಲ, ಮಗು ಆಚೆ ಬರ್ಬೇಕು ಅನ್ಕೊಂಡೇ ಮಗು ಮಾಡ್ಕೊತಾಳೆ. ಸೊ ಹೆಣ್ಣಿನಷ್ಟು ತ್ಯಾಗಮಯ, ಹೆಣ್ಣಿನಷ್ಟು ಯಾರು ಸಿಗಲ್ಲ. ಹೆಣ್ಣನ್ನು ಗೌರವಿಸಷ್ಟೇ. ಪ್ರಪಂಚದಲ್ಲಿ ತುಂಬಾ ಸೇಫೆಸ್ಟ್ ಪ್ಲೇಸ್ ಅಂತ ಯಾವ್ದು ಅನ್ಸುತ್ತೆ? ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಹೇಳಿದೆ ನಾನು, ಸೇಫೆಸ್ಟ್ ಪ್ಲೇಸ್ ಅಂದ್ರೆ ತಾಯಿ ಮಡಿಲು, ಅತಿ ಎತ್ತರ ಜಾಗ ಅಂದ್ರೆ ತಂದೆ ಭುಜ. ಸೊ ಅದಕ್ಕಿಂತ ನಿಮ್ಗೆ ಸೇಫ್ ಜಾಗ ಎಲ್ಲೂ ಸಿಗಲ್ಲ, ಯಾವ ಮೂಲೆಗೆ ಹೋದ್ರೆ ಸಿಗಲ್ಲ, ಪ್ರಪಂಚದ ಯಾವ ಮೂಲೆಗೆ ಹೋದ್ರೆ ಸಿಗಲ್ಲ ಏನು. ಸೊ ಅತಿ ಎತ್ತರ ಜಾಗ ತಂದೆ ಹೆಗಲು, ತಾಯಿ ಮಡಿಲು, ತುಂಬಾ ಸುರಕ್ಷಿತವಾದ ಜಾಗ. ನಿಮ್ಗೆ ಹೇಗಿದೆ ತಾಯಿಯ ಮಡಿಲು, ತಂದೆಯ ಹೆಗಲು? ಫ್ಯಾಕ್ಟ್ ಹೇಳ್ಬೇಕಂದ್ರೆ ಎಲ್ಲ ತಂದೆ ತಾಯಿ ಒಳ್ಳೆಯವರೇ ಮೇಡಮ್, ಮಕ್ಕಳೇ ಕೆಟ್ಟವ್ರು. ಅಲ್ಲಿ ಯಾವ ತಂದೆ ತಾಯಿ ಪ್ರಪಂಚದಲ್ಲಿ ಮಕ್ಕಳಿಗೆ ಮೋಸ ಮಾಡಿದ ಇತಿಹಾಸ ಇಲ್ಲ, ಯಾವತ್ತು ಭೇದ ಭಾವ ಮಾಡಿದ ಇತಿಹಾಸ ಇಲ್ಲ. ಮಕ್ಕಳಲ್ಲಿ ಬದಲಾವಣೆ ಕಂಡಾಗ, ಮಕ್ಕಳಲ್ಲಿ ಏನಾದ್ರೂ ಈ ತರ ಕಂಡಾಗ ಮಕ್ಕಳಿಗೆ ಒಳ್ಳೇದ್ ಮಾಡಕ್ಕೋಸ್ಕರ ಮಾಡ್ತಾರೆ ಹೊರತು ಅವರು ಯಾವತ್ತು ಕೆಟ್ಟವ್ರಾಗಲ್ಲ. ಒಂದ್ ಹೆಣ್ಣುಗಳಿರುತ್ತಲ್ಲ ತಾಯಿಗೆ, ಆ ಕರಳು ಯಾವತ್ತಿಗೂ ಅದು ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ನೀವು ತಾಯಿ ಬಿಟ್ಬಿಡಿ, ಒಂದ್ ಯಾವ್ದೋ ಗೋ ತಗೊಳ್ಳಿ, ಒಂದು ಆನಿಮಲ್ ತಗೊಳ್ಳಿ, ತನ್ನ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುತ್ತೆ ಅದು. ಹಾಗಾಗಿ ತಂದೆ ತಾಯಿ ಮೋಸ ಮಾಡಿರೋದಲ್ಲಿ ಪ್ರಪಂಚದಲ್ಲಿ ಯಾರು ಇಲ್ಲ, ಮಕ್ಕಳ ಮೋಸಗಾರರು. ಸೊ ಹಾಗಾಗಿ ತಂದೆ ಮಡಿಲು, ತಾಯಿ ಹೆಗಲು ನಮಗಾಗಿರ್ಬೋದು, ನಿಮಗಾಗಿರ್ಬೋದು, ಅಥವಾ ವೀಕ್ಷಕರಿಗಾಗಿರ್ಬೋದು, ಅದೇ ಎಲ್ರಿಗೂ ಸುರಕ್ಷಿತವಾದ ಜಾಗನೇ. ಅಲ್ಲಿ ಕಂಪೇರೇ ಬರಲ್ಲ. ಅಲ್ಲಿ ಅವ್ರವ್ರ ಜೀವನದಲ್ಲಿ ಅವ್ರ ಅಪ್ಪ ಅಮ್ಮನೇ ಕಿಂಗು. ನಮ್ಮ ಮೈ ಡ್ಯಾಡ್ ಇಸ್ ಗ್ರೇಟ್, ಮೈ ಮಾಮ್ ಇಸ್ ಗ್ರೇಟ್ ಅಂತ ಹೇಳ್ತಿರ್ತಾರೆ. ಹೇಳಿದ್ದೀನಿ ಎಲ್ಲರ ಲೈಫಲ್ಲಿ ಅವ್ರ ಹಿಂಗೆ. ಹೌದು. ಉತ್ತರ ಕರ್ನಾಟಕದ ಭಾಷೆ ಅಂದ್ರೇನೆ ಕೇಳೋದಿಕ್ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲೂ ಕೆಲವೊಂದು ಬೈಗುಳಗಳು ಎಲ್ಲಾನು ಅಷ್ಟೇ, ಅದೊಂಥರ ಕೇಳೋದಿಕ್ಕೆ ಉತ್ತರ ಕರ್ನಾಟಕದ ಸೊಗುಡಿದೆಯಲ್ಲ, ಸೊ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹೇಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಬೈಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಲೈಕ್ ನಮ್ಮ ಭಾಗದಲ್ಲಿ ಅದೊಂದಷ್ಟೇ ಸೊಗಡು ಅಷ್ಟೇ ಬೈಯೋದು. ಬೈಯೋದು ನಾವು ಫ್ರೀದಿಂದ ಬೈತೀವಿ, ಬಟ್ ಅದಕ್ಕಿಂತ ಹೆಚ್ಚು ಪಟ್ಟು ಅಲ್ಲಿ ಕ್ಯಾಶುಯಲ್ ಆಗಿ ಮಾತಾಡಿದ್ರೇನೆ ಒಂಥರ ಬೈಕೊಂಡ್ ಮಾತಾಡೋದು, ಅದು ಕ್ಯಾಶುಯಲ್. ಅಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಮಲೆನಾಡು ಭಾಗದಲ್ಲೆಲ್ಲ ಕೂಡ ಬೈಗುಳ ಅಂದ್ರೆ ಕ್ಯಾಶುಯಲ್. ಸೊ ನೀವು ಬೆಂಗಳೂರಲ್ಲಿ ಬಂದು ಆ ರೀತಿ ಎಲ್ಲ ಬೈದ್ರೆ ಈಗ ಇನ್ನೊಂದೇನಂದ್ರೆ, ನಾನ್ ಮೊನ್ನೆ ಒಂದು ಇಂಟರ್ವ್ಯೂ ಕೊಟ್ಟಿದೆ, ಬರೀ ಉತ್ತರ ಕನ್ನಡ ಬೈಗ್ಲಿಕ್ ಮಾತ್ರ ಸೀಮಿತ ಆಗಿಲ್ಲ ಅದು. ಅಲ್ಲಿ ನೋಡಿ ದಾರಾಗೋವಿಂದ ಹೊರಟವ್ರೆ, ಚೆನ್ನಮ್ಮ ಹೊರಟವ್ರೆ, ದೊಡ್ಡ ದೊಡ್ಡ ಮಹಾನ ಮಹಿಳೆಯರು ಹುಟ್ಟಿದಾರೆ ಅಲ್ಲಿ. ಓಕೆ, ಸ್ವತಂತ್ರ ಹೋರಾಟಗಾರರು, ದೊಡ್ಡ ದೊಡ್ಡ ಕವಿಗಳು, ಲೆಜೆಂಡ್ಸ್, ದಾಸರು, ಕನಕದಾಸರಾಗಿರ್ಬೋದು, ಸಂಗೊಳ್ಳ ರಾಯಣ್ಣ ಆಗಿರ್ಬೋದು, ಎಷ್ಟ್ ಜನ ಬೇಕು ನಿಮಗೆ. ಸಿದ್ದಾರೂಢ ಸ್ವಾಮೀಜಿ, ಸೌದತ್ತಿ ಯಲ್ಲಮ್ಮ, ಅಂಡ್ ಬೀದರಲ್ಲಿ ಎಷ್ಟು ಜನ ಇದ್ದಾರೆ. ಬಟ್ ಅಲ್ಲಿ ಸಂಸ್ಕೃತಿ, ಅಲ್ಲಿ ಸೊಗಡಿದೆಯಲ್ಲ, ಮೇ ಬಿ ಅದು ಏನೋ ಜನಪದ ನಾಡು ಮತ್ತು ಕಲಾ ನಾಡು, ಸರಸ್ವತಿ ನಾಡು. ಆಕ್ಚುಲಿ ಧಾರವಾಡ ಸರಸ್ವತಿ ನಾಡು. ನಮ್ಮ ಭಾಗದಲ್ಲಿ ತುಂಬಾ ಕಲಾವಿದರು ಜಾಸ್ತಿ ಇದ್ದಾರೆ. ಬಟ್ ನಾವು ಅದನ್ನ ಹೆಂಗ್ ಪೋಟ್ರೆ ಮಾಡ್ತಿದ್ವಿ, ಬೈಗ್ಲ ಅನ್ಕೊಂಡ್ಬಿಟ್ಟಿದ್ವಿ. ಬೈಗ್ಲ ಜಸ್ಟ್ ಒಂದೇನೋ ಅದು ನಮ್ದ್ರಲ್ಲಿ ಮನ್ಸು
ನಿಮ್ದು ಹೇಳಲ್ಲ ಯಾಯ್ ಸುಮಾ ದಿಸ್ ಅನ್ಫಿಲ್ಟರ್ ಅಂತ, ಹಾ 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 ಅಲ್ಲಿ ಅನ್ಫಿಲ್ಟರ್ ಹೇಳ್ರು ಮನ್ಸಿಂದ ಮಾತಾಡ್ತೀವಿ ನಾವೆಲ್ಲರೂ. ಹೌದೌದೌದು ಬಟ್ ಅದ್ ಜನಗಳೇ ಬರೀ ಬೈತಾರ, ಬನ್ನಿ ನಮ್ ಭಾವಕ್ಕೆ ಗೊತ್ತಾಗುತ್ತೆ ಅದೆಷ್ಟು ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ. ಓಕೆ ನಾವು ರೀಚೆ ಮಾತಾಡೋದು, ಎಲ್ಲಾ ಕಡೆ ರೀಚೆ ಮಾತಾಡೋದು. ಕೆಲವು ಫ್ರೆಂಡ್ಸ್ ಹತ್ರ ಮಾತ್ರ ಕೆಟ್ಟ ಬೈತಿ ಹೊರತು ನಾವು ಎಲ್ಲೂ ಮಾತಾಡೋದು. ಎಲ್ಲದಕ್ಕೂ ಈ ಪದ ಉಪಯೋಗಿಸ್ತೀರಾ? ಈಗ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಸೊ ಈಗ ಉತ್ತರ ಕರ್ನಾಟಕ ಭಾಷೆ ನಿಮ್ದು, ಈ ಕಡೆ ಇದು ಬೆಂಗಳೂರು ಭಾಷೆ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಈಗ ಫುಲ್ ಚೇಂಜ್ ಆಗ್ಬಿಟ್ಟಿದ್ರಾ ಬೆಂಗಳೂರು ಲ್ಯಾಂಗ್ವೇಜ್ಗೆ, ಹೇಗೆ? ನಮ್ಮ ಭಾಷೆಯವ್ರು ಫೋನ್ ಮಾಡಿದ್ರೆ ಪೂರ್ತಿ ನಮ್ಮ ಭಾಷೆನ ಮಾತಾಡ್ತೀನಿ, ಬೆಂಗಳೂರು ಫೋನ್ ಬೆಂಗಳೂರು ಭಾಷೆ ಮಾತಾಡ್ತೀನಿ. ಸ್ವಿಚ್ ಪಟ್ ಸ್ವಿಚ್ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಬಟ್ ಈಗ ಮೊದಲು ಸ್ವಲ್ಪ ಅನ್ಕೊಳ್ತಿದ್ದೆ ನಾನು, ಅಂದ್ರೆ ನಮ್ಮ ಭಾಷೆ ಮಾತಾಡಬಾರ್ದು ಅಂತ ಅನ್ಕೊಳ್ತಿದ್ದೆ. ಈಗ ಎಲ್ಲೋದ್ರೆ ನಮ್ಮ ಭಾಷೆ ಮಾತಾಡ್ಬೇಕು. ಆಮೇಲೆ ಕೆಲವೊಬ್ಬರಿಗೆ ನಮ್ಮ ಭಾಷೆ ಅರ್ಥ ಆಗಲ್ಲ, ಲೈಕ್ ನಮ್ದು ತುಂಬಾ ಸ್ಪೀಡ್ ಪಟ್ 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 ಮಾತಾಡ್ತೀವಿ. ಸೊ ಎಲ್ರಿಗೂ ಅರ್ಥ ಆಗ್ಲಿಂದ ನಾನು ಬೆಂಗಳೂರು ಭಾಷೆ ಮಾತಾಡ್ತೀನಿ ಹೊರತು ಏನೇನಿಲ್ಲ. ನಮ್ಗೆ ಬಿಟ್ರೆ ನಾನು ಫೋನ್ಯಾಗ ನಮ್ಮ ಭಾಷೆನ ಹೊಡ್ಕೊಳ್ಳೋ ನಮ್ಮ ಭಾಷೆ. ಸಿನಿಮಾಗೆ ಈ ಭಾಷೆ ಬೆಂಗಳೂರು ಭಾಷೆ ಜಾಸ್ತಿ ಉಪಯೋಗಿಸುವಂತ ಬೈಗಳು ಯಾವ್ದು ಸರ್? ನಾನಾ ಬೇಡ, ನಾನು ನೋಡ್ಕೊಂಡು ಮತ್ತೆ ಅವ್ರು ಕಲ್ಪಿಡ್ತಾರ. ಒಂದ್ ಹೇಳಿ ನೋಡೋಣ. ಮೈಕ್ ಆಫ್ ಆದ್ಮೇಲೆ ಹೇಳ್ತೀನಿ ಅಂತ. ಆ ಉತ್ತರ ಕರ್ನಾಟಕದ ಬೈಗುಳ ಕೇಳೋದೇ ಒಂಥರ ಚಂದ. ಇಲ್ಲ, ಮೊನ್ನೆ ಇಂಟರ್ವ್ಯೂ ಬರೀ ಟು ಕೊಟ್ಟು ನಾನೇ ಒಂದು ಚಾನಲ್ ಇಂಟರ್ವ್ಯೂ ಕೊಟ್ಟೆ. ಅಲ್ಲಿ ಹೇಳ್ತಿದ್ದೆ ಹೆಂಗ್ ಬೈತಾರ ಇಷ್ಟೇ, ಬೀಪ್ ಬರ್ತಾ ಇರುತ್ತೆ. ನಾನೇ ಬೀಪ್ ಹಾಕೊಂಡು ಬೈದ್ಬಿಟ್ಟೆ ಯಾವ ಚಾನಲ್. ಅಷ್ಟು ಬೈತೀವಿ, ಅದು ಪ್ರೀತಿಯಿಂದ ಬೈಯೋದು, ಅದು ಕೆಟ್ಟದಲ್ಲ. ಅದು ಬೈದೋನೆ ಒಂಥರ ಚೆನ್ನಾಗಿ ಮಾತಾಡ್ದಂಗೆ. ಬಟ್ ಅದೇ ಹೇಳಿದ್ನಲ್ಲ, ಬೈಯೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಂಸ್ಕೃತಿ ಸಂಸ್ಕಾರ, ಅಲ್ಲಿ ಕವಿಗಳು ದಾಸರು ಎಷ್ಟೋ ಜನ ಹುಟ್ಟವ್ರೆ, ಅದನ್ನು ಅದು ತೋರಿಸ್ತಿಲ್ಲ ನಾವು. ಈಗ ಇತ್ತೀಚೆಗೆ ನಾರ್ತ್ ಕರ್ನಾಟಕ ಅಂದ್ರೆ ಬರೀ ಬೈಗ್ಲ ಅನ್ಕೊಂಡ್ಬಿಟ್ಟ. ಅದ್ ಬಿಟ್ಟು ಬೇರೆ ಪ್ರಪಂಚ ಐತಲ್ಲಿ, ಬರ್ರಿ ಒಂದ್ಸತಿ ನೋಡ್ರೆ ಗೊತ್ತಾಗತ್ತೆ. ಅದೇ ಕಾಂಬಿಕಾ ಹೇಳೋದು ಬಿಟ್ಟು ಅದನ್ನ ಅದೇ ಕ್ಯಾರಿ ಆಗ್ತಿದೆ. ಐ ಡೋಂಟ್ ಕೇರ್ ಅಬೌಟ್ ದಟ್. ಹೇಳ್ತೀನಿ ನಮ್ಮ ಭಾಗದ ಕತೆ ಹೇಳ್ತೀನಿ, ಹೆಂಗಿದೆ ಹೆಂಗಿಲ್ಲ ಅಲ್ಲಿ ಸಂಸ್ಕಾರ ಒಂದು ಹೇಳ್ತಾ ಹೋಗ್ತೀನಿ ವೇದಿಕೆ. ಆಕ್ಟರ್ ಆಗೋದಕ್ಕಿಂತ ಮುಂಚೆ ಕಷ್ಟದ ಜೀವನ ಹೇಗಿತ್ತು ಸರ್? ಕಷ್ಟ ಜೀವನ ಕಷ್ಟ ಇರ್ತದೆ, ಸುಖ ಇರ್ತದೆ. ಕಷ್ಟದ ಜೀವನ ಕಷ್ಟನೇ ಇರುತ್ತೆ, ಬಟ್ ಆ ದಿನಗಳನ್ನ ನೆನ್ಸ್ಕೊಳ್ಳೋದಾದ್ರೆ ಆ ದಿನಗಳು ಸ್ಟ್ರಗ್ಲಿಂಗ್ ಹೇಗಿತ್ತು? ಆಕ್ಟರ್ ಆಗೋದಕ್ಕೆ ಆಡಿಷನ್ಸ್ಗಳನ್ನ ಕೊಡ್ತಾ ಇದ್ರಿ, ಸೊ ಬೆಂಗಳೂರು ಹುಬ್ಳಿ ಅಂತ ಓಡಾಡ್ತಾ, ಈ ಕಡೆ ತಂದೆ ತಾಯಿನ ನೋಡ್ಕೊಳ್ತಾ, ಈ ಕಡೆ ತಂಗಿ ತಮ್ಮ ಜವಾಬ್ದಾರಿಗಳು ಹೆಗಲ ಮೇಲೆ, ತಂದೆ ತಾಯಿಯ ಜವಾಬ್ದಾರಿ ಹೆಗಲ ಮೇಲೆ. ಸೊ ಈ ಕಡೆ ಆಡಿಷನ್ಸ್, ಇನ್ನು ಆಕ್ಟರ್ ಆಗಿ ಸೆಲೆಕ್ಟ್ ಆಗಿರ್ಲಿಲ್ಲ, ಆಕ್ಟರ್ ಆಗಿ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನುವಂತಹ ಒಂದು ದೃಢ ಸಂಕಲ್ಪ ಇರುತ್ತೆ ಜೀವನದಲ್ಲಿ, ಮಾಡ್ಲೇಬೇಕು ನಾನು ಆಕ್ಟರ್ ಆಗ್ಲೇಬೇಕು ಅಂತ. ಹೇಗಿತ್ತು ಆ ಕಷ್ಟದ ಜೀವನ? ಇದು ಯಾವ್ದೇ ನೆನಪ ಬರ್ಲಿಲ್ಲ ಅವಾಗ. ಸುಮ್ಮನೆ ಇರೋ ಅಷ್ಟ, ಅದೇನ್ ಬರ್ತದ್ ಬರ್ಲಿ ಹೋಗ್ಬೇಕಷ್ಟ. ಯಾವ್ದು ನೆನಪು ಬಂದಿಲ್ಲ ನನ್ಗೆ. ಲೈಕ್ ಜವಾಬ್ದಾರಿ ಆಗಿರ್ಬೋದು, ತಂಗಿ ಮದ್ವೆ, ತಮ್ಮನ ಮದ್ವೆ, ಇನ್ನೊಂದು ಇರೋಬೇಕಷ್ಟ. ಇರೋಕೆ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡಿದೀನಿ. ಆಡಿಷನ್ ಕೊಟ್ಟಿದ್ದೀನಿ, ಎಲ್ಲಾನು ಇಲ್ಲಿ ಮಾಡಿದೀವಿ. ಅದೆಲ್ಲ ಮಾಡೋದಕ್ಕೆ ಜನ ಒಪ್ಕೊಂಡಿದ್ದಾರೆ, ನಿರ್ಮಾಪಕರು ಒಪ್ಕೊಂಡಿದ್ದಾರೆ, ನಿರ್ದೇಶಕರು ಒಪ್ಕೊಂಡಿದ್ದಾರೆ. ಇವತ್ತು ಹೀರೋ ಆಗಿದ್ದೀನಿ. ಸೊ ಅದು ಒಂದೇ ಮಾತಲ್ಲಿ ಹೇಳಕ್ ಆಗಲ್ಲ ನನ್ನ ಪ್ರಕಾರ. ನಾನು ಅವ್ರಿಗೆ ತಂದೆ ತಾಯಿಗೆ ಇಲ್ಲಿ ತನಕ ಏನ್ ಮಾಡಿಲ್ಲ, ಮುಂದೆ ಮಾಡೋದು ತುಂಬಾ ಇದೆ. ಆಡುವ ಜವಾಬ್ದಾರಿ ಇವಾಗ ಬಂದಿದೆ, ಸೊ ನಿಭಾಯಿಸ್ಕೊಂಡು ಹೋಗ್ತಿದೀವಿ. ಅದೇ ಹೇಳಿದ್ನ ನಮ್ಗೆ, ಮನುಷ್ಯನಿಗೆ ಒಂದು ಏಜ್ ವರೆಗೂ ಜವಾಬ್ದಾರಿ ಬರಲ್ಲ. ಆ ಜವಾಬ್ದಾರಿ ಬಂದಾಗ ಅವ್ನು ತುಂಬಾ ಮೌನಿ ಆಗ್ಬಿಡ್ತಾನೆ. ಯಾರೇ ಆಗ್ಲಿ, ಯಾವ್ದೋ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಇದ್ದಾಗ ತುಂಬಾ ಕೋಪ ಇರ್ತಾನೆ, ತುಂಬಾ ಕೋಪ ಬರ್ತಿರ್ತಾನೆ. ಅದೇ ಹುಡುಗ ವ್ಯಕ್ತಿ ಆದಾಗ ಮೌನಿ ಆಗ್ಬಿಡ್ತಾನೆ. ಕಾರಣ ಜವಾಬ್ದಾರಿ. ಆ ಜವಾಬ್ದಾರಿ ಇಲ್ದಿದ್ರೆ ಅವನು ಯಾವತ್ತಿಗೂ ಆಂಗರ್. ಹಾಗಾಗಿ ನಾವು ಮೌನವಾಗಿದ್ದೇವೆ ಅಂದ್ರೆ ಕಾರಣ ಜವಾಬ್ದಾರಿ ಅಂತ. ಜವಾಬ್ದಾರಿಗಳು ಯಾವ್ದ್ರೊಳಗೆ ಒಂದು ಹುಡುಗ ಕಿರ್ಚಾಡ್ತಾನೆ, ಹಾರಾಡ್ತಾನೆ, ತುರಾಡ್ತಾನೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ಅವ್ನಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಅಂತ. ಅದೇ ನಾವು ಒಬ್ಬ ವ್ಯಕ್ತಿ ಹೊಡೆಸ್ಕೋತಾನೆ, ಬೈಸ್ಕೋತಾನೆ ಅಂದ್ರೆ ಅವನಿಗೆ ಜವಾಬ್ದಾರಿ ಇದೆ ಅಂತ ಅಲ್ಲಿ ತಿಳ್ಕೋಬೇಕು. ಆಮೇಲೆ ಅದನ್ನ ಏನಂದ್ರೆ ನಮ್ಮ ಹೇಳಿದನ್ನು ಅನ್ಕೋಬಾರ್ದು, ನಮ್ಮ ಮೌನ ಹೇಳಿದನ್ನು ಅನ್ಕೋಬಾರ್ದು. ಲೈಫಲ್ಲಿ ಎಲ್ಲ ವ್ಯಕ್ತಿಗಳು ಹುಡುಗರಾಗಿ ಬಂದಿರ್ತಾರೆ. ಆ ಹುಡುಗರ ಏಜಲ್ಲಿ ಅವ್ರು ಏನ್ ಮಾಡಿಗೆಲ್ಲ ಮಾಡೇ ಬಿಟ್ಟಿರ್ತಾರೆ. ಅವರು ಆ ಕೋಪ ಎಲ್ಲ ನೋಡ್ಕೊಂಡ್ ಬಂದಿರ್ತಾರೆ. ವ್ಯಕ್ತಿ ಆದ ಸ್ವಲ್ಪ ಮೌನಿ ಆಗ್ತಾರೆ. ಅದನ್ನ ಯಾವತ್ತಿಗೆ ಹೇಳ್ತಾನೆ ಅನ್ಕೋಬಾರ್ದು. ನಿಮ್ಮ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದನ್ನ ನೋಡಿದಾಗ ಹೇಗೆ ಅನಿಸ್ತಾ ಇತ್ತು ಸರ್? ನನಗೆ ಆ ಜೀವನ ಕಂಡಿಲ್ಲ. ನನಗೆ ಅಂದ್ರೆ ನಾನು ಬರೀ ಆಲ್ಮೋಸ್ಟ್ ಲೈಫಲ್ಲಿ ಮನೆಯಿಂದ 4ನೇ ಕ್ಲಾಸಿಂದ ಮನೆ ಬಿಟ್ಟವ ನಾನು. ನನಗೆ ಗುರಿ ಹೀರೋ ಆಗ್ಬೇಕು ಕನಸು ಕಟ್ತವ. ನನ್ನ ತಂದೆ ತಾಯಿ ಕಷ್ಟಪಟ್ಟು ನನ್ಗೆ ಕಂಡಿಲ್ಲ. ಕಣದಾಗ ಕೂಡ ನನ್ನ ಇದಕ್ಕೆ ಲೈಕ್ ಸ್ಪಂದಿಸಕ್ ಆಗದಿರೋ ಸ್ಥಿತಿ ನಾನಿದ್ದೆ. ಲೈಕ್ ನಾನೇನು ದುಡಿತಾ ಇರ್ಲಿಲ್ಲ.
ಈಗ ನಾನು ಅವ್ರು ಪಡ್ತಿರೋ ನೋವು ಅವ್ರು ಮಾಡೋ ಕೆಲಸ ನೋಡಿದಾಗ ಅನ್ಸುತ್ತೆ, ಎಂಥ ಮಗ ಆದ್ರೂ ಅನ್ಸುತ್ತೆ, ನಾನು ನಮ್ಮ ತಂದೆಗೆ ಏನು ಮಾಡ್ತಿಲ್ವಲ್ಲ, ಅವ್ರು ಚೆನ್ನಾಗಿ ನೋಡ್ಬೇಕು ಆಗ್ತಿಲ್ವ ಅಂತ ಅನ್ಸುತ್ತೆ. ಬಟ್ ಇಕ್ಕಟ್ಟಲ್ಲಿ ಬದುಕ್ತಾ ಇರ್ತೀವಿ ನಾವು. ಈ ಕಡೆ ಗುರಿನ ಮುಟ್ಬೇಕು, ನಾ ಕೆಲ್ಸಕ್ಕೆ ಸೇರ್ಕೊಂಡು ಯಾವುದೋ ಕೆಲ್ಸಕ್ಕೆ ಸೇರ್ಕೊಂಡು ದುಡಿಬೋದು, ಬಟ್ ಅಲ್ಲಿ ಸೇರ್ಕೊಂಡ್ಬಿಟ್ಬಿಟ್ರೆ ಇನ್ನು ಬರೋಕ್ಕಾಗಲ್ಲ. ಬಟ್ ಅವತ್ತು ಅನ್ಕೊಳ್ತಿದ್ದೆ ನಾನು, ಇದು ಕಷ್ಟಪಡ್ತಿರಲ್ಲಪ್ಪ, ನಿಮ್ಮ ಮನೆ ಮುಂದೆ ದಿನ ಸುಖವಾಗಿ ನೋಡ್ಕೋತೀನಿ ಅಂತ. ಆ ಲೈಫ್ ಇವಾಗ ಬಂದಿದೆ, ನಮಗೆ ಬರ್ತಾ ಇದೆ ಕೂಡ, ಚೆನ್ನಾಗಿ ನೋಡ್ಕೋತಿದ್ದೀನಿ. ಸೊ ಅದೇ ಇದು ಯಾವಾಗ ಆಗುತ್ತೆ ಅಂದರೆ ಮಿಡಲ್ ಕ್ಲಾಸಲ್ಲಿ ಜೀವನ, ಮಿಡಲ್ ಕ್ಲಾಸಲ್ಲಿ ಹುಡ್ತಾಗ, ಬಡತನದಲ್ಲಿ ಹುಡ್ತಾಗಿಲ್ಲ, ಇವು ಕಾಮನ್ ಇದೆ. ನನಗಂತೆಲ್ಲ ಪ್ರತಿಯೊಬ್ಬ ಮಕ್ಳಿಗೂ ಕಾಮನ್. ಬಟ್ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಿದ್ದೀನಿ ಅಷ್ಟೇ. ಮುಂದೆಗಳು ತುಂಬ ಚೆನ್ನಾಗಿ ನೋಡ್ಕೋತೀನಿ ಅವ್ರನ್ನ. ನಿಮ್ಗೆ ಯಾವ ಕ್ಷಣದಲ್ಲಿ ಆಕ್ಟರ್ ಆಗ್ಬೇಕು ಅಂತ ಅನ್ಸಿಲ್ಲ? ಯಾರಾದ್ರೂ ರೋಲ್ ಮಾಡಲ್ ಇದ್ರ ನಿಮ್ ಲೈಫಲ್ಲಿ? ಆಕ್ಟರ್ ಅಂದ್ರೆ ಇವ್ರ ತರ ನಾನು ಆಗ್ಬೇಕು ಜೀವನದಲ್ಲಿ, ಇವ್ರ ತರ ದೊಡ್ಡ ಆಕ್ಟರ್ ಆಗ್ಬೇಕು ಅಂತ ಯಾರಾದ್ರೂ ರೋಲ್ ಮಾಡಲ್ ಇದ್ರ? ನಾವು ಚಿಕ್ಕ ವಯಸ್ಸಲ್ಲಿ ಪುನೀತ್ ಸರ್ ನೋಡ್ಕೊಂಡ್ ಬೆಳೆದವ್ರು, ಅಂದ್ರೆ ತಾಲಿಬಾನ್ ಅಲ್ವಾ ಸಾಂಗ್ ನೋಡ್ಕೊಂಡ್ ಬೆಳೆದವ್ರು ನಾವು. ಅವ್ರ ಡ್ಯಾನ್ಸ್, ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ನಮ್ಗೆ ಅವಾಗ ಲೈಕ್ ಆಗ್ತಿತ್ತು. ಮೆಚುರಿಟಿ ಬಂದಾದ್ಮೇಲೆ ನಮ್ಗೆ ಸುದೀಪ್ ಸರ್ ಸಿಕ್ಕಾಪಟ್ಟೆ ಇಷ್ಟ ಆದ್ರು. ಬೆಳೆದ್ರೆ ಅವ್ರ ತರ ಬೆಳಿಬೇಕು, ಅವರು ಹೊಸ ಇಂಟ್ರೊಡಕ್ಷನ್ ಮಾಡಿದ್ರು ಇಂಡಸ್ಟ್ರಿ, ಅವ್ರ ತರ ಬದುಕಬೇಕು ಅಂತ ಟಾರ್ಗೆಟ್ ಇಟ್ಕೊಂಡ್ವಿ. ಕೆಲವೊಂದನ್ನು ಕಲ್ತೀವಿ ಅವರಿಂದ. ನಮ್ಗೆ ಮೆಚುರಿಟಿ ಬಂದಾದ್ಮೇಲೆ ಬೇರೆ ಬೇರೆ ಭಾಷೆ ಹೀರೋಗಳನ್ನ ನೋಡಿದ್ವಿ, ಅವ್ರಲ್ಲಿ ಏನು ಮೆಚುರಿಟಿ ಇದೆ ನೋಡಿದ್ವಿ. ಬಟ್ ನಾನು ಫಾಲೋ ಮಾಡೋದು ಆಲ್ವೇಸ್ ಯಾವಾಗ್ಲೂ ಮೆಚೂರ್ ಆಕ್ಟಿಂಗ್ ಸ್ಕಿಲ್ಸ್. ಅಂದ್ರೆ ಮೆಚುರಿಟಿ ಬರ್ದೇ ಇದ್ದಾಗ ನಾವು ಕೆಲವರು ಫಾಲೋ ಮಾಡಿದ್ವಿ, ಬಟ್ ನಮ್ಗೆ ಒನ್ಸ್ ಮೆಚುರಿಟಿ ಬಂದಾದ್ಮೇಲೆ ಆಕ್ಟಿಂಗ್ ಅಂದ್ರೆ ಏನು, ಸ್ಕಿಲ್ಸ್ ಅಂದ್ರೆ ಏನು, ಸರಾಸರಿ ನಿಜವಾದ ಕಲೆ ಅಂದ್ರೆ ಏನು ಅರ್ಥ ಆಗಿದೆ. ನಾನು ಮಾಡೋ ಪಾತ್ರಗಳು ಹಂಗೆ, ನಾನು ಬಿಲ್ಡಪ್ ಹೊಡೆದ ತಕ್ಷಣ ನಾಲ್ಕು ಕಿತ್ಕೊಂಡು ಹೋಗ್ಬೇಕಂತ ಹೋಗ್ತಿಲ್ಲ. ಕಂಟೆಂಟ್, ನಾನು ಮಾಡೋ ಪಾತ್ರ ಭಿಕ್ಷುಕರ ಕ್ಯಾರೆಕ್ಟರ್ ನಾನು ಕೊಟ್ಟರೆ ನಾನು ಮಾಡ್ತೀನಿ. ಸೊ ನಂಗೆ ಆ ಚಿಕ್ಕ ವಯಸ್ಸಿಂದ ನನಗೆ ಆ ಥರ ಪಾತ್ರಗಳು ಇನ್ಸ್ಪಿರೇಷನ್ ಮಾಡೋದು ಪುನೀತ್ ಸರ್, ಸುದೀಪ್ ಸರ್. ನಾನು ಅವ್ರ ಫ್ಯಾನ್ ಆಗಿ ಬಂದೆ, ಬಟ್ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದೆ, ಎಣ್ಣೆ ತಿಂದೆ, ಕಾಫಿ ಕುಡಿದೆ, ಜೊತೆಗೆ ಭುಜದ ಮೇಲೆ ಕೈ ಹಾಕ್ಸ್ಕೊಂಡೆ, ಚಾಟ್ ಮಾಡ್ತಿದ್ದೆ. ನನ್ನ ಚಾಟ್ ಮಾಡಿ ರಿಪ್ಲೈ ಕೊಡ್ತಾರೆ. ಸೊ ಇನ್ಸ್ಪಿರೇಷನ್ ಬಿಕಮ್ ಎ ಕ್ಲೋಸ್ ಅನ್ನಿಸ್ತು. ಸುಮ್ಮನೆ ಬಂದಿಲ್ಲ, ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಕ್ಕೆ ಅಲ್ಲಿ ತನಕ ಬಂದಿದ್ದೀವಿ. ಸ್ಟ್ರಗ್ಲಿಂಗ್ ನಂಬರ್ ಒಂದೇ ಮಾತ್ರ ಹೇಳಕ್ಕಾಗಲ್ಲ. ವರ್ಕ್ ಹಾರ್ಡ್, ಪೇಷನ್ಸ್ ಇಟ್ಕೊಳ್ಳಿ. ಜೀವನದಲ್ಲಿ ಕಷ್ಟಪಟ್ಟಾಗ, ಹಾರ್ಡ್ ವರ್ಕ್ ಇದ್ದಾಗ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಪ್ರತಿಫಲವನ್ನ ನೋಡ್ತೀವಿ ಜೀವನದಲ್ಲಿ, ಅಲ್ವಾ? ಖಂಡಿತ ಮೇಡಮ್. ಅದಕ್ಕೆ ನೀವೇ ಉದಾಹರಣೆ. ಅಷ್ಟು ಸ್ಟ್ರಗಲ್ ಗಳ ಮಧ್ಯೆ ಆಕ್ಟರ್ ಆಗ್ಲೇಬೇಕು. ಈ ಪ್ರಪಂಚ ಜಸ್ಟ್ ಒಂದ್ ಏನ್ ಯೂನಿವರ್ಸ್ ಇದೆಲ್ಲ ಮೇಡಮ್, ಇದು ತುಂಬಾ ದೊಡ್ಡ ಯೂನಿವರ್ಸ್ ಇದೆ. ಜಸ್ಟ್ ನೀವು ಏನೋ ಒಂದು ಧೂಳಿಗೆ ನೋಡಿದಾಗ ಧೂಳು ಬರ್ತದೆ ಗೊತ್ತಾ, ಆ ಧೂಳಿಗಿಂತ ಚಿಕ್ಕ ಭೂಮಿ ಏನ್ ದೊಡ್ಡ ಗಾತ್ರ ಇದೆಲ್ಲ, ಧೂಳಲ್ಲಿರೋ ಒಂದು ಜಸ್ಟ್ ಕಣ ಇದೆ ಭೂಮಿ, ಇದನ್ನ ದೊಡ್ಡ ಅನ್ಕೊಂಡ್ಬಿಟ್ಟಿವಿ. ಇನ್ ನಾನು ಯಾವ ಲೆಕ್ಕ ಹೇಳಿ? ರಿಯಾಲಿಟಿ ಬನ್ನಿ ನೀವು, ಈಗ ನಾವು ಯಾವ ಲೆಕ್ಕ? ನಮ್ಗಿಂತ ಎಂತಿಂತವ್ರು ಸಾವಿರ ಇದಾರೆ ಮೇಡಮ್, ನಾವೆಲ್ಲ ಉದಾಹರಣೆ ಆಗಲ್ಲ. ನಾನು ನನ್ನ ಗುರಿ ಎತ್ಕೊಂಡು ಬೆನ್ನತ್ತೀನಿ ಅಷ್ಟೇ. ಇಲ್ಲಿ ರೇಸ್ ಮಾಡ್ಬೋದು, ಎಲ್ಲರೂ ವರ್ಕ್ ಹಾರ್ಡ್ ಮಾಡಿ ಬಿಡ್ಬೇಡಿ, ಯಾವತ್ತಿಗೂ ದೊಡ್ಡವ್ರು ಅನ್ಕೋಬೇಡಿ. ನಮ್ಗಿಂತ ದೊಡ್ಡವ್ರು ತುಂಬಾ ಜನ ಇದ್ದಾರೆ, ಎಂತೆಂತ ಸಾಧಕರು ಬಂದು ಹೋಗಿದ್ದಾರೆ, ಅಣ್ಣವ್ರು ಬಂದು ಹೋಗಿದ್ದಾರೆ, ವಿಷ್ಣುವರ್ಧನ್ ಸರ್ ಬಂದು ಹೋಗಿದ್ದಾರೆ, ಅಂಬರೀಷ್ ಅಣ್ಣ ಬಂದು ಹೋಗಿದ್ದಾರೆ, ಶಂಕರ್ನಾಗ್ ಸರ್ ಬಂದಿದ್ದಾರೆ. ಶಂಕರ್ನಾಗ್ ಸರ್ 33 ವರ್ಷದಲ್ಲಿ ಅವರು ಒಂದು ಸಿನಿಮಾ ಮಾಡ್ತಾರೆ, ಒಂದು ಮುತ್ತಿನ ಕತೆ. ಶಂಕರ್ನಾಗ್ ಸರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಶಂಕರ್ನಾಗ್ ಸಾರು ಇವತ್ತಿನ ಕನಸನ್ನ ಅವತ್ತೇ ಕಂಡಿದ್ದಂತವ್ರು, ಇವತ್ತಿನ ಮೆಟ್ರೋ ಕನಸನ್ನ ಅವತ್ತೇ ಅವರು ಕಂಡಿದ್ದಂತವ್ರು, ಮೆಟ್ರೋ ಪ್ಲಾನ್ ಅನ್ನ ಹೋಗಿ ಹಾಕ್ಸ್ಕೊಂಡ್ ಬಂದಿದ್ದಂತವ್ರು. ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು, ಕನ್ನಡ ಚಿತ್ರರಂಗ ತುಂಬಾ ಒಂದು ದೊಡ್ಡ ಸ್ಥಾನದಲ್ಲಿ ಹೋಗ್ಬೇಕು, ಟೆಕ್ನಿಷಿಯನ್ಸ್ ಗಳಿಗೆ ಇಲ್ಲಿ ಚಾನ್ಸ್ ಸಿಗ್ಬೇಕು ಅಂತ ಸ್ಟುಡಿಯೋನ ಓಪನ್ ಮಾಡ್ತಾರೆ. ಸೊ ತುಂಬಾ ಸ್ಟ್ರಗಲ್ ಇಂದ ತುಂಬಾ ಕಷ್ಟಪಟ್ಟು ಓಪನ್ ಮಾಡ್ತಾರೆ. ಸೊ ಕನ್ನಡ ಇಂಡಸ್ಟ್ರಿ ಬಗ್ಗೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಂತವ್ರು. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಚೆನ್ನಾಗಿ ಆಗ್ಬೇಕು, ಎಲ್ಲರಿಗೂ ಕೂಡ ಇಲ್ಲಿ ಕೆಲಸ ಸಿಗ್ಬೇಕು ಅಂತ ಏನ್ ಹೇಳ್ತೀರಾ ಸರ್? ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಅವ್ರನ್ನ ನೆನಪಿಸ್ಕೊಳ್ತಿದೆ ಅಂತ ಅನಿಸ್ತಾ ಇದೆಯಾ? ಶಂಕರ್ನಾಗ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಲೈಕ್ ಅವರು ನಮ್ಮ ಇಂಡಸ್ಟ್ರಿ ಸಿಕ್ಕಂತ ಒಂದು ಮುತ್ತು, ಒಂದು ಮುತ್ತಿನ ಕತೆ ಮಾಡಿದ್ರಲ್ಲ, ನಿಜವಾದ ಮುತ್ತು ಅವರೇ. ಅಷ್ಟು ಚಿಕ್ಕ ವಯಸ್ಸಲ್ಲೇ ಅವರು ಟೆಕ್ನಾಲಜಿ ಬೇರೆ ಬೇರೆ ಫಾರಿನ್ ಇಂದ ಟೆಕ್ನಾಲಜಿ ತಂದು ಒಂದು ಮುತ್ತಿನ ಕತೆ ಮಾಡ್ತಾರೆ, ಸಮುದ್ರ ಶೂಟ್ ಮಾಡ್ತಾರೆ. ಅವಾಗ್ಲೇ ಪ್ರಪಂಚದಲ್ಲಿ ಅಂಡರ್ ವಾಟರ್ ಶೂಟ್ ಮಾಡಿದಂತ ಮೊದಲ ಸಿನಿಮಾ ಅಂದ್ರೆ ಅವಾಗ್ಲೇ ಮೈಂಡ್ ಸೆಟ್ ಇತ್ತಲ್ಲ ಅವ್ರದ್ದು. ಓಕೆ, ಹಾಲಿವುಡ್ಗಿಂತ ಅಷ್ಟು ಮೈಂಡ್ ಸೆಟ್ ಚೆನ್ನಾಗಿತ್ತು. ಇನ್ನು ಅವ್ರು ಇನ್ನೂ ಇದ್ದಿದ್ರೆ ಏನ್ ಮಾಡ್ಬೋದಿತ್ತು. ಮೆಟ್ರೋ ಇವಾಗ ಬಂದಿದೆ, ಆ ಮೆಟ್ರೋ ಯಾವಾಗ ತಂದಿದ್ದಾರೆ. ಆಮೇಲೆ ಅವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಚಿಕ್ಕ ಅಂದ್ರೆ ಫಾರಿನ್ ಇರೋ ಮನೆಗಳನ್ನ ಇಲ್ಲಿ ಕಮ್ಮಿ ಬಜೆಟ್ ಕಟ್ಬೋದಿತ್ತಂತೆ. ಆ ಸ್ಕೀಮ್ ಕೂಡ ತಂದಿದ್ರು ಅವರು. ಅಂದ್ರೆ ಈಗ ಮನೆಗಳ ಬಡವರಿಗೆ ಮನೆ ಹತ್ರ ಕಟ್ಬೇಕು ಅಂತ. ಅವ್ರು ಬರೀ ಒಬ್ಬ ಹೀರೋ ಆಗಿರ್ಲಿಲ್ಲ, ಅವರು ಸಾಮಾಜಿಕ ಕಳಕಳಿ ಉಳ್ಳಂತಹ
ಒಬ್ಬ ನಾಯಕ ಆಗಿದ್ರು. ನಟರಾಗಿದ್ರು, ನಾಯಕರಾಗಿದ್ರು, ನಟಕ್ಕಿಂತ ನಾಯಕರಾಗಿದ್ರು. ನಾಯಕರಾಗಿದ್ರು. ಸೊ ಅವ್ರು ಇನ್ನೂ ಇದ್ರೆ ಇವತ್ತು ಮೇ ಬಿ ನಮ್ಮ ಚಿತ್ರರಂಗ ಇನ್ನು ಭಾರತದಲ್ಲಿ ಉತ್ತುಂಗದಲ್ಲಿ ಇರ್ತಿತ್ತು. ಇರ್ತಾ ಇತ್ತು. ನೋಡಿ ಮಾಡಿರೋ ಕೆಲವು ಸಿನಿಮಾಗಳು ಇವತ್ತಿಗೂ ನಾವು 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 ಅವ್ರನ್ನ ಮೇ ಬಿ ನನಗೆ ಗೊತ್ತಿಲ್ಲ, ಅವ್ರು ತೀರೋದಾಗ ನಾವು ತೀರೋಗಿಲ್ಲ ಅನ್ಕೊಂಡಿದ್ವಿ, ತೀರೋದನ್ನ ತುಂಬಾ ಚಿಕ್ಕವ್ರು ಅನ್ಕೊಳ್ತೀವಿ, ಅದು ನಮ್ ಬರೋಕ್ಕಿಂತ ಮುಂಚೆ ತೀರೋಗಿದ್ದಾರೆ. ಬಟ್ ಇವತ್ತಿಗೂ ನಾವು ಶಂಕರ್ ನಾಗ್ ಸರ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅವ್ರು ನಮ್ಗೆ ಎಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ. ಇವತ್ತೆಲ್ಲ ಆಟೋ ಅಣ್ಣಂದ್ರೆ ಎಲ್ಲರೂ ಶಂಕರ್ ನಾಗ್ ಹೆಸರು ಇಟ್ಕೊಂಡು ಅವ್ರು ಪೂಜಿಸ್ತಾರೆ. ಆಮೇಲೆ ನಾವು ಕೂಡ ಅವ್ರ ಬಗ್ಗೆ ಮಾತಾಡ್ತೀವಿ, ಅವ್ರ ಬಗ್ಗೆ ಎಲ್ಲಾ ಚಿತ್ರರಂಗ ಮಾತಾಡುತ್ತೆ. ಅಂಡರ್ ವಾಟರ್ ಶೂಟ್ ಮಾಡೋ ಅಷ್ಟು ಈಸಿ ಅಲ್ಲ, ಅದು ರಾಜ್ಕುಮಾರ್ ಅವ್ರು ಇಟ್ಕೊಂಡು ದೊಡ್ಡ ಅಣ್ಣವ್ರು ಇಟ್ಕೊಂಡು ಶೂಟ್ ಮಾಡಿದ್ದಾರೆ. ಅಂತ ತಲೆ ಅವಾಗಲೂ ಬಂತಂದ್ರೆ ನಾವು ಇವಾಗ ಏನಾದ್ರೂ ಒಂದು ನಮ್ಮ ಸಿನಿಮಾದಲ್ಲಿ ಸ್ವಿಮ್ಮಿಂಗ್ ಒಂದು ಶಾರ್ಟ್ ಇತ್ತಂದ್ರೆ ನಾವು ಭಯ ಪಡ್ತೀವಿ, ಶೂಟ್ ಮಾಡ್ತಾರೆ ಅಂತ. ಅವ್ರು ಅವಾಗ್ಲೇ ಮಾಡಿದಾರಲ್ಲ. ಸೊ ಅವ್ರು ಇದ್ರೆ ಇನ್ನೂ ಚಿತ್ರರಂಗ ಬೇರೆ ಇರ್ತಿತ್ತು. ಸೊ ಕನ್ನಡ ಚಿತ್ರರಂಗ ತುಂಬಾ ಉತ್ತುಂಗದಲ್ಲಿ ಇರ್ತಿತ್ತು ಅನ್ಸುತ್ತೆ ಶಂಕರ್ ನಾಗ್ ಸರ್ ಇದ್ದಿದ್ರೆ. ಅದು ಮೊದಲು ಸರ್ ಅವ್ರು ಯಾವಾಗಲೂ ನಮ್ಮ ಇನ್ಸ್ಪಿರೇಷನ್. ಬಟ್ ಕನ್ನಡ ಚಿತ್ರರಂಗ ಅವ್ರನ್ನ ನೆನಪಿಸ್ಕೊಳ್ತಾ ಇದೆಯಾ? ಫಾರ್ ಎವರ್ ಮೇಡಮ್. 4-5 ಜನ ಲೆಜೆಂಡ್ ಫೋಟೋಗಳು ಕಾಣುತ್ತೆ ಅಂದ್ರೆ ಅದ್ರಲ್ಲಿ ಒಬ್ರು ಇದಾರೆ ಅಂದ್ರೆ ಯಾವಾಗ ನೆನಪಲ್ಲಿ ಇರ್ತಾರೆ. ತುಂಬಾ ಮಿಸ್ ಮಾಡ್ಕೊಳ್ತಿದ್ವಿ ಅವ್ರನ್ನ, ಅಂತವ್ರು ಇರ್ಬೇಕು. ಬಟ್ ಚಿಕ್ಕ ಏಜ್ಗೆ ಹೋದ್ರಲ್ಲ ಅದೊಂದು ಬೇಜಾರು. ಅವ್ರು ಇಷ್ಟೊತ್ತಿಗೆ ಇದ್ದಿದ್ರೆ ಇನ್ನೂ ಬೇರೆ ಇರುತ್ತೆ ಅಷ್ಟೇ. ಎಲ್ಲರ ಜೀವನದಲ್ಲೂ ಕಷ್ಟದ ಕ್ಷಣಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಎಲ್ಲರ ಲೈಫಲ್ಲೂ ಕೂಡ. ಸರ್, ನಿಮ್ಮ ಜೀವನದಲ್ಲಿ ಕಂಡಂತಹ ಒಂದು ಅತ್ಯಂತ ಕಷ್ಟವಾದ ಒಂದು ಕ್ಷಣವನ್ನ ನೆನ್ಸ್ಕೊಳ್ಳೋದಾದ್ರೆ ಸರ್, ಈ ಕ್ಷಣ ನಾನು ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ ಜೀವನದಲ್ಲಿ, ಇಂತಹ ಒಂದು ಕಷ್ಟದ ಒಂದು ಸಿಚುವೇಶನ್ ನನ್ನ ಲೈಫ್ ಲಾಂಗ್ ನಂಗೆ ನೆನಪಲ್ಲಿರುತ್ತೆ ಅನ್ನೋದಾದ್ರೆ ಯಾವ ಒಂದು ಕ್ಷಣ ನಿಮ್ಮ ಇವಾಗ್ಲೂ ಕೂಡ ನೆನಪಲ್ಲಿದೆ ಸರ್? ಎರಡು ನೆನಪು. 2019 ನನ್ನೊಂದು ಕಾರ್ ಆಕ್ಸಿಡೆಂಟ್ ಆಗಿತ್ತು. ಎಲ್ಲ ಮೂತಿ ನೋಡ್ಕೊಂಡ್ಬಿಟ್ಟಿದ್ದೆ. 100 kg ಹೋಗಿದ್ದೆ ನಾನು. ಸೊ ಅದರಿಂದ ಕಮ್ ಬ್ಯಾಕ್ ಮಾಡಕ್ಕೆ ತುಂಬಾ ವರ್ಷ ಟ್ರೈ ಮಾಡಿದೆ. ಆ ಮೆಮೊರಿ ಯಾವತ್ತೂ ಮರೆಯಲ್ಲ. ಅವತ್ತು ಭಗವಾನ ದೇವ್ರ ಹತ್ರ ಒಂದು ಬೇಡ್ಕೊಂಡೆ, ನಾನು ಇನ್ನೊಂದು ಜನ್ಮ ಕೊಡೋ ನನಗೆ, ಏನೋ ಮಾಡಿ ತೋರಿಸ್ತೀನಿ, ಈ 102 kg ಇರೋ ದೇಹನ ಹೊತ್ಕೋ, ಸಿನಿಮಾ ಗೆದ್ದಾದ್ಮೇಲೆ ನನ್ನ ಕರ್ಕೋ ಅಂತ ಅವತ್ತು ದೇವ್ರ ಹತ್ರ ಬೇಡ್ಕೊಂಡೆ. ಆ ನೆನಪು. ಅಂಡ್ ನಮ್ಮ ತಂದೆಗೆ ಹುಷಾರ್ ತಪ್ಪಿದಾಗ ಏನಾಗಿತ್ತು? ಅದೇ ಮೆಂಟಲಿ ಅವರು ಸ್ವಲ್ಪ ಡಿಪ್ರೆಷನ್ಗೆ ಹೋದಾಗ ನನಗೆ ಬೆಳಿಗ್ಗೆ 5:30 ಫೋನ್ ಮಾಡಿಬಿಟ್ಟು ನನಗೆ ತುಂಬಾ ಸತ್ತೋಗ್ಬಿಡ್ತೀನಿ, ಆಗ ಹೋಗ್ತೀನಿ, ಈಗ ಹೋಗ್ತೀನಿ ಅಂತ ತುಂಬಾ ನೋವಿಂದ ಹೇಳ್ತಾ ಇದ್ರು. ಸೊ ಆ ಮೆಮೊರಿ ನನ್ನ ಲೈಫಲ್ಲಿ ಯಾವತ್ತಿಗೂ ಅಳ್ಸಕ್ಕಾಗಲ್ಲ, ಸಾಧ್ಯನಿಲ್ಲ. ನೋವಿಂದ ಅದೇ. ಖುಷಿದಂದ್ರೆ ನನಗೆ ಫಸ್ಟ್ ಟೈಮ್ ನಾನು ಹೀರೋ ಆದಾಗ ಕಾಲ್ ಬಂದಿತ್ತು. ಆ್ಯಂಡ್ ಅದು ತುಂಬ ಖುಷಿ. ಸುದೀಪ್ ಅಣ್ಣನ ಕಡೆಯಿಂದ ಫಸ್ಟ್ ಟೈಮ್ ಮೆಸೇಜ್ ಬಂತು ನನಗೆ ಟ್ವಿಟರಲ್ಲಿ. ಅದು ಯಾವಾಗಲೂ ಅವರೇ ಮಾಡಿದ್ದು, ಬರ್ತ್ಡೇ ವಿಶ್ ಮಾಡಿದ್ರು ನಮಗೆ ಸುದೀಪ್ ಅಣ್ಣನೇ. ಅದು ನನ್ನ ಲೈಫಲ್ಲಿ ದಿ ಬೆಸ್ಟ್ ಮೂಮೆಂಟ್ ಅದು. ಓಕೆ. ಸೊ ಎರಡು ಕ್ಷಣಗಳನ್ನು ಕೂಡ ಮರೆಯೋದಕ್ಕಾಗಲ್ಲ ಜೀವನದಲ್ಲಿ, ಕಷ್ಟದ್ದು ಮತ್ತೆ ಸುಖ ಎರಡೂ ಕೂಡ. ಫಿಲಂ ಇಂಡಸ್ಟ್ರಿನಲ್ಲಿ ಆಕ್ಟರ್ ಆಗಬೇಕು ಅಂತ ಬಂದು ಆಕ್ಟರ್ ಆಗಿ ಸ್ಟ್ಯಾಂಡ್ ತಗೊಳ್ಳೋದು ಅಷ್ಟು ಸುಲಭವಾದ ಮಾತಲ್ಲ, ಸ್ಟ್ರಗಲ್ಸ್ ಇರುತ್ತೆ. ಈ ಎಲ್ಲ ಆರ್ಥಿಕ ಸಮಸ್ಯೆಗಳ ನಡುವೆ ನಿಮ್ಮ ಕನಸನ್ನ ಹೇಗೆ ಜೀವಂತವಾಗಿ ಇಟ್ಕೊಂಡ್ರಿ ಸರ್? ಇಲ್ಲಪ್ಪ ನನಗೆ ಬೇಡ, ಈ ಆ್ಯಕ್ಟಿಂಗ್ ಕೆರಿಯರ್ ಬೇಡ, ಇಷ್ಟೊಂದು ಸ್ಟ್ರಗಲ್ಸ್ ನನಗೆ ಬೇಕಾ, ಇಷ್ಟೊಂದು ಫಿನಾನ್ಷಿಯಲಿ ಸ್ಟ್ರಗಲ್ ನನಗೆ ಬೇಕಾ, ಬೇಡ, ಬಿಟ್ಟು ಹೋಗ್ಬಿಡೋಣ ಅಂತ ಯಾವತ್ತಾದ್ರೂ ಅನ್ನಿಸ್ತಾ? ಇಲ್ಲ, ನಾನು ಆ್ಯಕ್ಟರ್ ಆಗಬೇಕು, ನನ್ನ ಜೀವನದಲ್ಲಿ ನನ್ನ ಕನಸನ್ನ ಕಂಡಿದ್ದೀನಿ, ನಾನು ಆ್ಯಕ್ಟರ್ ಆಗೇ ಆಗ್ತೀನಿ, ಜನಗಳ ಮುಂದೆ ಆ್ಯಕ್ಟರ್ ಆಗಿ ನಿಂತ್ಕೊಳ್ತೀನಿ ಅಂತ ನಿಂತ್ಕೊಂಡ್ರಾ? ಹೇಗಿತ್ತು ಸರ್ ಈ ಒಂದು ಆರ್ಥಿಕ ಸಮಸ್ಯೆಗಳ ಒಂದು ಫಿನಾನ್ಷಿಯಲ್ ಸ್ಟ್ರಗಲ್ ಹೇಗಿತ್ತು? ರಿಯಾಲಿಟಿ ಹೇಳ್ಬೇಕಂದ್ರೆ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಇವಾಗ ಲೈಫ್ ಲವ್ ಮಾಡಿದ್ದೀರಾ ನೀವು? ಮಾಡಿದಿರಲ್ಲ? ಓಕೆ, ಅಷ್ಟೇ ಇರಲಿ. ಸೊ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದಾಗ ಅವಳಿಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಡ್ತಾನ. ಆಕೆ ಬರ್ಡೇ ಡೇಟ್ ತಿಳ್ಕೊತಾನ, ಆಕಿ ಫೇವ್ರೇಟ್ ಕಲರ್ ತಿಳ್ಕೊತಾನ, ಆಕಿ ಏನು ಇಷ್ಟ ಏನಿದೆ ಎಲ್ಲ ತಿಳ್ಕೊತಾನ. ಇದು ಜಸ್ಟ್ ಒಂದು ಇದು ಪಾರ್ಟ್ ಆಫ್ ಲೈಫ್ ಇದು. ಅಂಥದ್ದು ನನ್ನ ಜೀವನ ಇದು. ನನ್ನ ಜೀವನ ಬೆನ್ನತ್ತೀನಂದ್ರೆ ನಾನು ಎಷ್ಟು ಕಷ್ಟಪಡಬೇಕು, ಎಷ್ಟು ಕಷ್ಟಪಡೋದು ನನಗೆ ಒಳ್ಳೇದಾಗುತ್ತಾ, ಎಷ್ಟು ನಾನು ಕಷ್ಟ ಬಂದು ನಾನು ಅದನ್ನು ಅನುಭವಿಸ್ಬೇಕು ನನಗೆ ಗೊತ್ತಿರ್ತೈತಿ. ನಾ ಪಡಲೇಬೇಕು. ಎಷ್ಟು ನೋವು ಬಂದರು, ಎಷ್ಟು ಕಷ್ಟ ಆದರೂ, ಯಾರು ನನ್ನ ಅವಮಾನ ಮಾಡಿದ್ರು ನಾ ಪಡಲೇಬೇಕು. ಆಮೇಲೆ ನಾನು ನನಗೆ ಬುಕ್ಸ್ ಅದೊಂದು ಹವ್ಯಾಸ ಐತೆ. ನನಗೆ ಬರ್ಕೊಂಡಿದ್ದೆ ನಾನು ಒಂದು ಕಡೆ, ನಿನ್ನ ಕನಸುಗಳು, ನಿನ್ನ ಗುರಿಗಳು ದೊಡ್ಡದಾಗಿದ್ದಾಗ ನಿನ್ನ ಅವಮಾನಗಳು, ನಿನ್ನ ಹಿಂದೆ ಬರೋ ಮಾತುಗಳು, ಅದು ಯಾವುದಕ್ಕೆ ಉಂಟಾಗಲ್ಲ. ನಿನ್ನ ಟಾರ್ಗೆಟ್ ಏನು, ಮುಟ್ಬೇಕು. ನಿನ್ನ ಕನಸುಗಳು ಅವ್ರು ಅರ್ಥ ಆಗಲ್ಲ, ಅವ್ರು ಚಿಕ್ಕ ಕನಸು ಕಾಣ್ತಿರ್ತಾರೆ. ನೀನು ಅವ್ರ ಬಗ್ಗೆ ಯಾಕೆ ತಂದೆ ಕಣಿಸ್ಕೋತೀಯ? ನೀನು ಅವ್ರ ಬಗ್ಗೆ ನೀನು ಡಿಸ್ಕಷನ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನೀ ಗುರಿ ಮುಟ್ಟೋದು ಯಾವ? ಮಾತಾಡ್ಕೊಳ್ಳಿ, ಆಡ್ಕೊಳ್ಳಿ,
ಮುಂದೊಂದಿನ ನಿನ್ನ ಸ್ಟೇಟಸ್ ಇಟ್ಕೊಳ್ತಾರೆ ಅವ್ರು, ನಿನ್ನ ಡಿ ಪಿ ಇಟ್ಕೊಳ್ತಾರೆ. ನೀವು ಜಸ್ಟ್ ಕಿವಿ ಮುಚ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ. ಕನಸು ಕಟ್ಟಿದ್ದು ಯಾರು ದೊಡ್ಡ ಹೀರೋ ಆಗ್ಬೇಕಂತ? ನಾನು ಕನಸು ದೊಡ್ಡದು ಅಪ್ಕೊಂಡು ಮಾತಾಡ್ತಾರಲ್ಲ. ಓಕೆ. ಸೊ ಹಾಗಾಗಿ ಈ ಕಷ್ಟ ದುಃಖ ಇದು ಯಾವ್ದು ಕೌಂಟರ್ ಆಗಲ್ಲ ಮೇಡಮ್. ಐ ವಾಂಟ್ ಟು ರೀಚ್ ಮೈ ಗೋಲ್. ನಾನು ಆಗ್ಬೇಕು, ಅಷ್ಟೇ, ನಾನು ಆಕ್ಟರ್ ಆಗ್ಬೇಕು ಅಷ್ಟೇ. ಒಂದು ಹುಡುಗಿ ಅದು ಯಾರೋ ಆಕಿ ಗೊತ್ತಿರಲ್ಲ ನಮ್ಗೆ. ಆ ಹುಡುಗಿಗೋಸ್ಕರ ನಾವು ಬರ್ತಾರೆ ಡೇಟ್ ತಿಳ್ಕೊತೀವಿ, ಆಕೆ ಫೇವ್ರೇಟ್ ಕೆಲವು ತಿಳ್ಕೊತೀವಿ, ಊಟ ತಿಳ್ಕೊತೀವಿ, ಆಕೆ ಬಗ್ಗೆ ಪರ್ಸನ್ಸ್ ಎಲ್ಲ ತಿಳ್ಕೊತೀವಿ. ಬರ್ಡೇಗೆ ಒಂದು ತಿಂಗಳು ಮುಂಚೆ ಸ್ಕೆಚ್ ಹಾಕ್ತೀವಿ ನಾವು. ಎಲ್ಲಿ ಬರ್ಡೇ ಕೇಕ್ ಕಟ್ ಮಾಡಬೇಕು, ಯಾವ ಬಟ್ಟೆ ಡ್ರೆಸ್ ಕೊಡಿಸ್ಬೇಕು, ಏನು ಸರ್ಪ್ರೈಸ್ ಕೊಡಬೇಕು, ಎಲ್ಲ ಥಿಂಕ್ ಮಾಡಿದ್ವಿ. ಅಪ್ಪ ಅಮ್ಮನ ನಾವು ಮಾಡಕ್ಕೆ ಹೋಗ್ತೀವಿ. ಕಾಣದಿರೋ ಹುಡುಗಿ, ಎಲ್ಲೋ ಹುಡುಗಿ, ಅವಳಿಗೋಸ್ಕರ ಕಷ್ಟಪಡ್ತೀವಿ ನಾವು. ಇನ್ನು ನಮ್ಮ ಗುರಿ ಬಗ್ಗೆ ಯಾಕೆ ತಲೆಕಿನ್ಸ್ಕೊಳ್ಳಲ್ಲ? ತುಂಬ ಜನ ಹಾಳಾಗೋದು ಇದರಿಂದಾನೆ. ಓಕೆ. ಹುಡುಗರು ದಾರಿ ತಪ್ಪೋದು ಕೂಡ ಇಲ್ಲೇ. ಹುಡುಗಿ ಚೆನ್ನಾಗಿರ್ತಾರೆ, ನನಗೆ ಆಲ್ಮೋಸ್ಟ್ ಗೊತ್ತು. ಹುಡುಗರು ಹಾಳಾಗೋದು ಇದರಿಂದಾನೆ. ಆಮೇಲೆ ಇನ್ನೊಂದು ತಿಳ್ಕೊಡ್ರಿ ನೀವು, ಒಂದು ಹುಡುಗಿ ನಿಮಗೆ ರನ್ನ, ಚಿನ್ನ, ಮುದ್ದು, ಗಂಧ, ಬೇಬಿ, ಬಂಗಾರ ಅಂತಾಳಂದ್ರೆ ನೀವು ಖುಷಿ ಪಡಕ್ಕೆ ಹೋಗ್ಬೇಡ್ರಿ. ಆಕೆ ಎಲ್ರಿಗೂ ಸೇಮ್ ಕರ್ತಿರ್ತಾಳೆ. ಇನ್ ಕೇಸ್ ನಿನ್ನ ಹೆಸರು ಅವ್ನ ಬಾಯಲ್ಲಿ ಬಂದ್ಬಿಡಿ, ಅವ್ನ ಜೊತೆ ಮಾತಾಡಕ್ಕೆ ಬಂದ್ಬಿಟ್ಟಿತ್ತು, ಅಥವಾ ಇವ್ರ ಜೊತೆ ಮಾತಾಡಕ್ಕೆ ಬಂದ್ಬಿಟ್ಟಿದ್ದು ಅನ್ಕೊಂಡು ಹೆಸರು ಹೇಳಕ್ ಹೋಗಲ್ಲ. ಎಲ್ಲರೂ ರನ್ನ, ಚಿನ್ನ, ಮುದ್ದು ಅನ್ಕೊಂಡಿರ್ತಾಳ. ನೀವು ಬೆಪ್ರ ಆಗ್ಬಿಟ್ರು, ನೀಟಾಗಿ ಹ್ಯಾಂಡ್ ಮಾಡ್ಕೊಂಡವ್ರು. ಓಕೆ. ಸೊ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರುವಂತದ್ದು ದೊಡ್ಡದು ಗುರಿ. ಅಪ್ಪ ಅಮ್ಮ, ಗುರಿ ಅಪ್ಪ ಅಮ್ಮ ಮುಖ್ಯ ಅಂತ ಹೇಳ್ತೀರಾ? ಅಷ್ಟೇ. ಓಕೆ. ಲೈಫ್ ಇದೆಲ್ಲ ಸೆಕೆಂಡ್ರಿ. ನೆಕ್ಸ್ಟ್ ಎಲ್ಲರೂ ಬರ್ತಾರೆ ಲೈಫ್ ಸಾಧನೆ ಮಾಡಿ. ನೀವು ಸಾಧನೆ ಮಾಡಿದಾಗ ಎಲ್ಲರೂ ಬಂದ್ ಪಕ್ಕ ನಿಂತ್ಕೋತಾರೆ. ಓಕೆ. ಎಲ್ಲದಕ್ಕಿಂತ ಗುರಿ ದೊಡ್ಡದು. ಎಕ್ಸಾಕ್ಟ್ಲಿ ಮೇಡಮ್. ಏನ್ ಹೇಳ್ತೀರಾ ಸರ್ ಈಗಿನ ಯಂಗ್ಸ್ಟರ್ಸ್ಗೆ? ಯಂಗ್ಸ್ಟರ್ಸ್ಗೆ ಅದೇನಿಲ್ಲ, ತುಂಬಾ ಜನ ಕಾಲೇಜು ಈ ಡೇಸ್ ನಲ್ಲೇ ತುಂಬಾ ಜನ ದಾರಿ ತಪ್ತಾರೆ, ಲವ್ ಲೈಫು ಅಂತ ಹೋಗ್ತಾರೆ, ಹಿಂದೆ ಹೋಗ್ತಾರೆ, ಗುರಿಗಳನ್ನ ಮರೀತಾರೆ, ಲೈಫ್ ಹಾಳು ಮಾಡ್ಕೊಳ್ತಾರೆ, ಕೆರಿಯರ್ ಹಾಳು ಮಾಡ್ಕೊಳ್ತಾರೆ. ಸೊ ಮುಂದೆ ಭವಿಷ್ಯ ಏನು ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಸೊ ಏನ್ ಹೇಳ್ತೀರಾ ಅಂತವ್ರಿಗೆ? ಒಂದ್ ಏಜ್ ಅಲ್ಲಿ ಮೇಡಮ್ ಅದೆಲ್ಲರೂ ಕ್ರಾಸ್ ಮಾಡ್ಕೊಂಡ್ ಬರ್ತಾರೆ, ಅವ್ ಗೊತ್ತಾಗಲ್ಲ ಅವ್ರಿಗೆ. ನಿಮ್ಗೆ ಒಂದ್ಸತಿ ನಿಮ್ಗೆ ಅರ್ಥ ಆಯ್ತಾ, ನಿಮ್ ಲೈಫ್ ನೋಡ್ಕೊಳ್ಳಿ. ನಿಮ್ ಗುರಿ ಹೆಂಗಿರ್ಬೇಕಂದ್ರೆ ಎಲ್ರು ಹುಚ್ಚ ನಿಮ್ ಹುಚ್ಚ ಅನ್ಬೇಕು. ಬಟ್ ಒಂದಿನ ನೀವು ಅವ್ರು ಹುಚ್ಚ ತರ ಮಾಡ್ಬೇಕು, ಹಂಗ್ ಗುರಿ ಕಾಣಬೇಕು. ನಾನು ಹಂಗೆ ಸುಮ್ಮನೆ ಮಾಡ್ತೀನಿ ಅನ್ಕೊಂಡು ನೀವು ಡಿವೈಲ್ ಟ್ರ್ಯಾಕ್, ಪ್ಯಾರಲಲ್ ಟ್ರ್ಯಾಕ್ ಅಲ್ಲಿ ಹೋಗೋದಲ್ಲ. ಶೂಟ್ ನೀನ್ ಏನ್ ಮಾಡ್ಕೊಟ್ಟಿದ್ಯಾ ಮಾಡು. ಸಾಧನೆ ಅನ್ನೋದು ಅಷ್ಟು ಸುಮ್ಮನೆ ಬರಲ್ಲ, ತ್ಯಾಗ ಮಾಡ್ಬೇಕು ಲೈಫಲ್ಲಿ. ತ್ಯಾಗ ಮಾಡ್ದಾಗ್ಲೇ ಮನೆ ಬಿಡ್ಬೇಕು, ಓಡ್ ಬಿಡ್ಬೇಕು, ಫ್ರೆಂಡ್ಸ್ ಬಿಡ್ಬೇಕು, ಸಂಬಂಧಿಕರು ಬಿಡ್ಬೇಕು. ಎಲ್ರು ಮಾತಾಡೋರೆ ಅಲ್ಲಿ ಮಾತಾಡ್ತಿರ್ತಾರೆ. ಬಟ್ ನೀನ್ ಏನ್ ತ್ಯಾಗ ಪಡ್ತೀರಿ, ಸ್ಯಾಕ್ರಿಫೈಸ್ ಮಾಡ್ತಿಲ್ಲ, ಎಷ್ಟು ನೋವು ಪಡ್ತೀರಿ, ಎಷ್ಟು ಅಳ್ತಿಲ್ಲ, ದೇವ್ರು ಚೆಕ್ ಮಾಡ್ತಿಲ್ಲ ನೀನನ್ನ. ನಿನ್ಗೆ 10 ರೂಪಾಯಿ ಕೊಟ್ಟು ನೀನ್ ಹಾರಾಡ್ದೆ, ನಿನ್ ಶಕ್ತಿ ಅಷ್ಟೇ. ನಾನು ಕೋಟಿ ಕೊಡ್ಬೇಕು ಅನ್ಕೊಂಡಿದೆ, ನೀನ್ ತಗ್ಸ್ಕೊಳಕ್ ಆಗಲ್ಲ ಅದನ್ನ. ನೀನ್ 10 ರೂಪಾಯಿಗೆ ನೀವು ತೃಪ್ತಿ ಆಗ್ಬಿಟ್ಟೆ, ನೀ ಅಷ್ಟೇ ಅನ್ಕೊಂಡ್ ತಳ್ಬಿಡ್ತಾನೆ. ಇದ್ರ ಅರ್ಥ ಏನಂದ್ರೆ ಸಣ್ಣ ನೋವು ಬಂದ ನೀವು ಎದುರ್ಬೇಡಿ, ಹೋಗ್ತಾರಿ ಅಷ್ಟೇ. ಭಗವಾನ್ ನೀವು ತಥಾಸ್ತು ಅಂತಾನೆ, ಎಲ್ಲಾ ಚೆಕ್ ಮಾಡ್ತಾನೆ. ಯಾವತ್ತಿಗೂ ದೊಡ್ಡದಾಗಿ ಮಾಡ್ಬೇಕಂದ್ರೆ ದೊಡ್ಡ ಟೈಮ್ ಬೇಕಾಗಿ ಟೈಮ್ ತಗೊಳತ್ತೆ. ನೀವು ನನ್ ಕಡೆ ಏನು ಆಗ್ಲಿ ಅನ್ಕೊಂಡು ಗಿವ್ ಅಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಎಲ್ಲ ಬಿಟ್ಟು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಬನ್ನಿ ಸಾಧನೆ ಮಾಡ್ಲಿಕ್ಕೆ. ಮಾತಾಡ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾರೆ, ದೊಡ್ಡ ಬಗ್ಗೆ ಏನ್ ಮಾತಾಡ್ತಾರಂತೆ, ನಮ್ ಬಗ್ಗೆ ಮಾತಾಡಕ್ ಆಗಲ್ವಾ? ದೇವ್ರ ಬಗ್ಗೆ ಮಾತಾಡ್ತಾರಂತೆ. ಈ ಫ್ಯಾಕ್ಟ್ ಏನ್ ಗೊತ್ತಾ, ಮೊನ್ನೆ ಒಂದ್ ಯಾವ್ದೋ ಕೋಟ್ ಓದಿ ನಾನು, ಸಾಕಾದ ಇಷ್ಟ ಆಯ್ತು ನನಗೆ. ಏನಂದ್ರೆ ದೇವ್ರೇನಾದ್ರು, ನಾವು ದೇವ್ರ ಹತ್ರ ಹರಕೆ ಹೊರ್ತೀವಿ, ದೇವ್ರೇನಾದ್ರು ನಾವು ಹರಕೆ ಹೊತ್ತು ಅವನೇನಾದ್ರು ನಮ್ಗೆ ಏನು ತಥಾಸ್ತು ಅನ್ನಿಲ್ಲ ಅಂದ್ರೆ ದೇವ್ರೇ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಈ ದೇವ್ರು ಬಿಟ್ಬಿಟ್ಟು ಬೇರೆ ದೇವ್ರ ಹತ್ರ ಹೋಗ್ತೀವಿ ನಾವು. ಅಂತ ಜನಗಳಿದ್ದಾರೆ ಭೂಮಿ ಮೇಲೆ. ಇನ್ನು ನಾವು ಇನ್ಯಾವ ಲೆಕ್ಕ? ಹಾಗಾಗಿ ಏನ್ ಮಾಡ್ಲಿಕ್ಕೆ ಹೊರಟ್ರಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ಅಷ್ಟೇ, ಬಿಡ್ಬೇಡಿ ಅನ್ಕೊಂಡಿದ್ದನ್ನ. ಓಕೆ. ಸೊ ನೀವು ಇದು ಹೇಳ್ತಾರೆ, ನಂಗೆ ಒಂದೆರಡು ಲೈನ್ ನೆನಪಾಗ್ತಾ ಇದೆ. ಸೊ ಜೀವನದಲ್ಲಿ ಗೆದ್ದವನಿಗೂ ಕೂಡ ಒಂದು ಸ್ಥಾನ ಇದೆ. ಸೊ ಅವನು ಗೆದ್ದಿದ್ದಾನೆ ಅನ್ನುವಂತಹ ಒಂದು ಸ್ಥಾನ ಇದೆ. ಸೋತವನಿಗೂ ಅಂದ್ರೆ ಚರಿತ್ರೆನಲ್ಲಿ ಗೆದ್ದವನಿಗೂ ಕೂಡ ಒಂದು ಸ್ಥಾನ ಇದೆ. ಸೊ ಇವನು ಗೆದ್ದಿದ್ದಾನೆ ಚರಿತ್ರೆನಲ್ಲಿ ಅಂತ. ಸೋತಿರೋನ್ಗೂ ಕೂಡ ಸೋತಿದ್ದಾನೆ ಅನ್ನುವಂತಹ ಒಂದು ಸ್ಥಾನ ಇದೆ. ಬಟ್ ಬೆನ್ನಿಂದೆ ನಿಂತ್ಕೊಂಡು ಮಾತಾಡಿರೋಂಥವ್ರಿಗೆ ಯಾವುದೇ ರೀತಿಯಾದಂತಹ ಸ್ಥಾನ ಇಲ್ಲ. ಸೊ ಹಾಗಾಗಿ ಜೀವನ ಅನ್ನುವಂತಹ ಒಂದು ರಣರಂಗದಲ್ಲಿ ಇಳಿದಾಗ ಗೆಲ್ಲಬೇಕು ಇಲ್ಲ ಸೋಲ್ಬೇಕು, ಪ್ರಯತ್ನ ಅಂತೂ ಇರ್ಬೇಕು. ಅಂತರ್ ವಿಶೇಷ ಆಗಬಾರ್ದು. ಹೌದೌದೌದು. ಆ ಕಡೆಗಲ್ಲ ಈ ಕಡೆಗಲ್ಲ. ಸೋತವನು ಜಗತ್ ಬಗ್ಗೆ ತಿಳ್ಕೊಳ್ತಾನೆ, ಮತ್ತೆ ಮುಂದೆ ಏನಾದ್ರು ಮಾಡೋದಕ್ಕೆ ಮುಂದೆ ಬರ್ತಾನೆ, ಇನ್ನೇನಾದ್ರೂ ಕಲಿತಾನೆ. ಎಷ್ಟು ಸೋಲ್ತೀರ ಅಷ್ಟು ಕಲಿತೀರ ನೀವು. ನನ್ನ ಪ್ರಕಾರ ನಮ್ಮ ಸಿನಿಮಾದಲ್ಲಿ ನಾನು ಯಾವತ್ತಿಗೂ ವಿಲನ್ ಜಾಸ್ತಿ ಸ್ಪೇಸ್ ಕೊಡ್ತೀನಿ. ವಿಲನ್ ಎಷ್ಟು ಸ್ಟ್ರಾಂಗ್ ಇರ್ತಾನೋ ಅಷ್ಟು ಹೀರೋ ವ್ಯಾಲ್ಯೂ. ಹೌದು. ವಿಲನ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂದಾಗ ನೀವು ಹೀರೋ ಏನ್ ಮಾಡಕ್ ಆಗುತ್ತೆ. ಹಾಗಾಗಿ ಜೀವನದಲ್ಲಿ ಎಷ್ಟು ಸೋಲ್ತಾನಲ್ವ ಅಷ್ಟು ಮುಂದೆ ಬರ್ತಾನೆ, ಬರ್ತಾರೆ, ಕಲಿತಾನೆ ಅವನು.
ನಾನು ಆಲ್ವೇಸ್ ಸೋಲ್ ಅನ್ಕೊಂಡು ತುಂಬ ಪಾಸಿಟಿವ್ ಆಗಿ ತೊಗೊಳ್ತೀನಿ. ಈಗ ಮೂವಿಗೆ ಆಡಿಷನ್ಸ್ಗಳನ್ನ ಕೊಡ್ತಾ ಇದ್ರಿ, ಸೊ ಆಕ್ಟರ್ ಆಗೋದಕ್ಕೆ ತುಂಬಾ ಸಲ ರಿಜೆಕ್ಷನ್ ಆಗಿರುತ್ತೆ, ಹೋಗಿದ್ ಕಡೆ ಎಲ್ಲ ಸೆಲೆಕ್ಷನ್ ಅಂತೂ ಆಗಿರೋದಿಲ್ಲ, ರಿಜೆಕ್ಟ್ ಮಾಡಿರ್ತಾರೆ. ಸೊ ಹೇಗಿತ್ತು ಸರ್ ಆ ರಿಜೆಕ್ಷನ್, ಹೇಗಿತ್ತು ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ತಿದ್ರಿ? ಅದು ಆವಾಗ ಹರ್ಟ್ ಆಗ್ತಿತ್ತು, ಇವಾಗ ನಮ್ಮ ರಿಯಾಲಿಟಿ ಅರ್ಥ ಆಗಿದೆಯಲ್ಲ. ಓಕೆ, ಅವಾಗ ಏನಪ್ಪ ನಾನೇನೋ ತಪ್ಪು ಮಾಡಿದ್ದೆ, ಸಣ್ಣ ಪುಟ್ಟ ಇರ್ಬೋದು ಅಂತ ಇದ್ಕೋಬೇಕು. ಅವಾಗ ದೊಡ್ಡದಾಗಿ ಕಾಣಿಸುತ್ತೆ, ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಬೇಜಾರಾಗೋದು, ಹತಾಶೆ ಒಳಗಾಗ್ತಿದ್ವಿ. ಬಟ್ ಇವಾಗ ಏನಂದ್ರೆ ಅವ್ರು ಫೇಲ್ ಆಗಿತ್ತು, ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಹೌದು, ನಾವು ಮೇ ಬಿ ಫಿಟ್ ಆಗಿರಲಿಲ್ಲ ಅವಾಗ. ಫಿಟ್ ಆಗಿದ್ರೆ ಅವ್ರಾಗ ನಮ್ಮನ್ನ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಸೊ ನಮ್ಮಿಂದ ತಪ್ಪಿರುತ್ತೆ, ನಮ್ಮಿಂದ ಏನೋ ಅವ್ರಿಗೆ ಇಷ್ಟ ಆಗಿರಲ್ಲ. ಸೊ ಅದೆಲ್ಲಾನು ಫೇಸ್ ಮಾಡ್ಕೊಂಡು ಬರಲೇಬೇಕು. ಫೇಸ್ ಮಾಡ್ಕೊಂಡು ಬಂದ್ರೆ ಸುಮಾರಷ್ಟು ಆಡಿಷನ್ಸ್ ಕೊಟ್ಟಿದ್ದೀರಾ? ತುಂಬಾ ಕೊಟ್ಟಿದ್ದೀನಿ ನಾನು. ತುಂಬಾ. ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಸ್ ಅಲ್ಲಿ ಕೊಟ್ಟಿದ್ದಿಲ್ಲ? ಕರ್ನಾಟಕ. ಇಲ್ಲ ಕರ್ನಾಟಕ, ಕನ್ನಡಿಗ, ಬೇರೆ ಭಾಷೆ ಮಾತಾಡಂಗಿಲ್ಲ. ಈಗ ಎರಾಬಿರಿ ಮೂವಿ ದೊಡ್ಡ ಹಿಟ್ಟನ್ನ ಕೊಡ್ಲಿ ಅಂತ ನಾವು ಆಶಿಸ್ತೀವಿ. ಅಲ್ಲ, ಹುಲಿಬೀರ ಆಗೋಯ್ತದು. ಓಕೆ, ಈಗ ಹುಲಿಬೀರ ಮೂವಿ ಒಂದ್ ದೊಡ್ಡ ಹಿಟ್ಟನ್ನ ಕೊಡ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ನೆಕ್ಸ್ಟ್ ಬೇರೆ ಭಾಷೆಗಳಿಂದ ಆಫರ್ ಬಂದ್ರೆ ಒಪ್ಕೊಳ್ತೀರಾ, ಹೇಗೆ? ಮೇಡಮ್, ಕಲೆಗೆ ಇಂಥದ್ದೇ ಭಾಷೆ ಅಂತ ಏನಿಲ್ಲ. ನಾವು ಅನ್ಕೊಂಡ್ಬಿಟ್ಟಿವಿ ಆ ಭಾಷೆ ಈ ಭಾಷೆ ಅಂತ. ಈ ಭಾವನೆಗಳಿಗೆ ಭಾಷೆ ಸಂಬಂಧಪಡಲ್ಲ. ಈಗ ನಾವು ಬೇರೆ ಬೇರೆ ಭಾಷೆ ಸಿನಿಮಾಗಳು ನೋಡ್ತೀವಿ, ನನಗೆ ಟಚ್ ಆಯ್ತಾ ಖಂಡಿತ ನಾವು ನೋಡ್ತೀವಿ. ಟಚ್ ಆಗಬೇಕು. ಟಚ್ ಆಗೋ ಕಾರಣ ಏನು? ಟಚ್ ಆಗೋ ಕಾರಣ ಸ್ಟೋರಿ, ಕಂಟೆಂಟ್. ಸೊ ಯಾವುದೇ ಭಾಷೆ ಸಿನಿಮಾ ಬಂದ್ರೆ ನಾನು ಮಾಡ್ತೀನಿ. ನಾವು ಕಲಾವಿದ ಹೆಚ್ಚಾಗಿ. ಇಲ್ಲಿ ಭಾಷೆ, ಜಾತಿ, ಧರ್ಮ, ಭೇದ ಭಾವ ಬರಲ್ಲ ಇಲ್ಲಿ. ನಾನು ಬಂದಿರೋದೇನಕ್ಕೆ ಆಕ್ಟ್ ಮಾಡೋದಕ್ಕೆ. ಕಲಾದೇವಿಯ ಮಗನಾಗಿ ಬಂದಿದ್ದೀನಿ, ಸರಸ್ವತಿ ಪುತ್ರನಾಗಿ ಬಂದಿದ್ದೀನಿ. ಭಾಷೆ ಯಾವ್ದಾದ್ರೇನು ನನ್ನಲ್ಲಿರೋ ನಾನು ಆ ಪ್ರತಿಭೆನ ಹಾಕ್ಬೇಕು. ಉದ್ದೇಶ ಪೂರ್ವಕ ಮಾಡ್ತಾರೆ ಗೊತ್ತಾ ನನ್ನ ಭಾಷೆ ಸಿನಿಮಾ ಅಂತ, ಅದು ತಪ್ಪು. ಕರ್ದಾಗ ಹೋಗಿ ಮಾಡಿ ಬನ್ನಿ, ತಪ್ಪೇನು ಇಲ್ಲ. ನಾವು ಪ್ಯಾನ್ ಇಂಡಿಯಾ ಮಾಡ್ಲೇಬೇಕು ಅಂತ ಅನ್ಕೊಂಡು ಮಾಡ್ತೀವಲ್ಲ, ದಟ್ ಇಸ್ ತಪ್ಪು. ಅವಕಾಶಗಳು ಎಲ್ಲಿಂದ ಬಂದ್ರೆ ಮೇಡಮ್? ಫಾರ್ ಎಕ್ಸಾಂಪಲ್, ನೀವು ನನಗೆ ಯಾರು ಗೊತ್ತಿಲ್ಲ, ನೀವು ಕರೆದು ನಾನು ಬಂದೆ, ರಿಜೆಕ್ಟ್ ಮಾಡಕ್ ಆಗುತ್ತಾ? ಐ ವಾಂಟ್ ಟು ಶೇರ್ ನನ್ನ ಫೀಲಿಂಗ್ಸ್ ನ ಶೇರ್ ಮಾಡ್ಕೊತಿದ್ದೆ. ವೇದಿಕೆ ಯಾವ್ದಾದ್ರೇನು, ಸುಮಾರು ಇನ್ನೊಬ್ರು ಯಾರಾದ್ರೇನು, ನಾನು ನನ್ನ ಶೇರ್ ಮಾಡ್ಕೋದು, ನನ್ನ ಭಾವನೆನ ಹಾಕ್ಬೇಕು ಅಷ್ಟೇ. ಅವ್ರು ಸುಮಾರು ಅವ್ರ ಚಾನಲ್ ನಾನು ಹಾಕೋಬೇಕು, ನನ್ನ ಟಾರ್ಗೆಟ್ ಏನೋ ನಾನು ರೀಚ್ ಮಾಡ್ಬೇಕು ಅಷ್ಟೇ. ಯಾವುದೇ ರಿಲೇಶನ್ಶಿಪ್ ಆಗ್ಲಿ, ಟ್ರಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟ್ರಸ್ಟ್ ಇಲ್ಲ ಅಂದ್ರೆ ಆ ರಿಲೇಶನ್ಶಿಪ್ ಉಳಿಯೋದೇ ಇಲ್ಲ. ಸೊ ಸಂಬಂಧದಲ್ಲಿ ನಂಬಿಕೆ ಎಷ್ಟು ಮುಖ್ಯ? ನನಗೆ ಬುಕ್ಸ್ ಅಭ್ಯಾಸ ಜಾಸ್ತಿ. ಅವಾಗ ಲೈನ್ಸ್ ಎಲ್ಲ ಬರ್ತಿರ್ತೀನಿ ನಾನು. ಅದು ಸ್ವಲ್ಪ ಹುಚ್ಚು ನನಗೆ. ಒಂದು ಬರ್ತಿಟ್ಕೊಂಡಿದ್ದೆ ನಾನು, ನಂಬುವೆನು ಬೆತ್ತಲೆಯಾಗಿ, ನಂಬಿಕೆಗೆ ದ್ರೋಹವಾದರೆ ದೂರ ಸರಿಯುವ ಕತ್ತಲೆಯಾಗಿ. ಇಲ್ಲಿ ಬೆತ್ತಲೆ ಅಂದ್ರೆ ಬರೀ ದೇಹ ಅಲ್ಲ, ಮನಸ್ಸು ಬೆತ್ತಲೆ. ಒಂದ್ ಮಗು ಹುಡ್ದಾಗ ಹೆಂಗಿರುತ್ತೆ ಹೇಳಿ? ಹೆಂಗಿರುತ್ತೆ ಮಗು? ಬೆತ್ತಲೆ ಆಗಿರುತ್ತೆ. ಆ ಮಗು ಏನಾದ್ರು ಗೊತ್ತಾ? ಮೋಸ, ಸೊಳ್ಳು, ದ್ರೋಹ ಏನ್ ಗೊತ್ತಾ? ಏನ್ ಗೊತ್ತಿಲ್ಲ ಅದಕ್ಕೆ. ಯಾರ ಕರೆದು ನಂಬ್ತಿರುತ್ತೆ, ಯಾರ ಕೊಟ್ಟು ತಿಂತಿರುತ್ತೆ. ಹಾಗೆ ನಾನು ನಂಬ್ತೀನಿ. ಆ ನಂಬಿಕೆಗೆ ದ್ರೋಹವಾದರೆ ನಿನ್ ಲೈಫ್ ನನ್ನ ಸರ್ಕೊಂಡು ಹೋಗ್ತೀನಿ. ಅಂದ್ರೆ ಬೆಳಕಿನಿಂದ ಕತ್ತಲಿಗೆ ಸರ್ಕೊಂಡು ಹೋಗ್ತೀನಿ. ಸೊ ನಂಬಿಕೆ, ನಾನು ಬೆತ್ತಲೆ ನಂಬಿದ್ದೇನೆ ಅಂದ್ರೆ ನೀನು ಕಾಪಾಡ್ಕೊಂಡು ಹೋಗು. ಆಗ ಹೇಳಿದ್ರೆ ನಾವು ಸೊ ಒಂದು ಯಾವುದೇ ಆಗ್ಲಿ, ಯಾರು ನಂಬ್ತೀರಾ ತುಂಬಾ ಮಗು ತರ ನಂಬಿ, ಇಲ್ಲ ನಂಬಲೇಬೇಡಿ, ಮಧ್ಯದಲ್ಲಿ ಇರಬೇಡಿ. ಒಂದು ಸಂಬಂಧ ಹಾಳಾಗೋ ಕಾರಣ ಏನಂದ್ರೆ ಅನುಮಾನ. ಅನುಮಾನ ಇದ್ ಕಡೆ ಯಾವ ಸಂಬಂಧ ಉಳಿಯಲ್ಲ. ಇಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಬಂದಾಗ ಆ ಸಂಬಂಧ ಉಳಿದ್ರೂ ಇತಿಹಾಸ ಇಲ್ಲ. ಯಾವ ಸಂಬಂಧ ಉಳಿಯಲ್ಲ. ಅದೇ ಇಬ್ಬರ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಬರ್ಬಾರ್ದು. ಅದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಲವ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದೋ ಸಂಬಂಧ ಆಗಿರ್ಬೋದು. ಮೂರನೇ ವ್ಯಕ್ತಿ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಡಿ. ಮೂರನೇ ವ್ಯಕ್ತಿ ಬಂದಾಗ್ಲೇನೆ ನಿಮ್ಮ ಸಂಬಂಧ ಕಿತ್ತೋಗೋದು. ನೀವು ಅನುಮಾನ ಪಟ್ಟಾಗ್ಲೇನೆ ನಿಮ್ಮ ಸಂಬಂಧ ಕಿತ್ತೋಗೋದು. ನಂಬಿ ಬೆತ್ತಲೆ ಆಗಿ. ತುಂಬಾ ಚೆನ್ನಾಗಿದೆ ಲೈನ್ಸ್. ನಂಬಿಕೆ ಇಲ್ಲ ಅಂತಂದ್ರೆ ಯಾವುದೇ ರಿಲೇಶನ್ಶಿಪ್ ಕೂಡ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ನಂಬಿಕೆ ಮೇಲೆ ಇಲ್ಲ ರಿಲೇಶನ್ಶಿಪ್ ಕೂಡ ನಿಂತಿರುತ್ತೆ. ನಿಮ್ಗೆ ಮೊದಲನೇ ಅವಕಾಶ ಹೇಗ್ ಸಿಕ್ತು ಸರ್? ಮೊದಲನೇ ಅವಕಾಶ ನನ್ನ ಶ್ರಮದಿಂದ ಸಿಕ್ತು. ಸೊ ಆಡಿಷನ್ ಮೇಲೆ ಆಡಿಷನ್ ಕೊಡ್ತಾ ಇದ್ದೆ ಕಂಟಿನ್ಯೂಸ್ಲಿ. ಒಂದು ಮಾಸ್ಟರ್ ಕಿಶನ್ ಗೊತ್ತಿರ್ಬೇಕಲ್ಲ. ಸೊ ಮಾಸ್ಟರ್ ಕಿಶನ್ ಅವ್ರದ್ದು ಟೀನೇಜ್ ಸಿನಿಮಾ ಮುಗೀತು. ಅವಾಗ ಟೀನೇಜಲ್ಲಿ ನಂದು ಮಾಸ್ಟರ್ ಕಿಶನ್ ಅಪ್ರೋಚ್ ಆಗ್ತಾರೆ. ಅವರಪ್ಪ ಶ್ರೀಕಾಂತ್ ಸರು, ಎಸ್ ಶ್ರೀಕಾಂತ್ ಸರ್, ಅವರಿಂದ ಫೋನ್ ಬರುತ್ತೆ ನನಗೆ, ಹಿಂಗೆ ಕೇರಾ ಪಟ್ಟು ಶೂಟ್ ಮಾಡ್ತಿದೆ, ಬರ್ತೀನೋ ಅಂತ. ನಾನು ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದೆ ಅವಾಗ. ಹೋದ್ವಿ. ನಾನು ಅವ್ರು ತುಂಬ ಕಾಲ್ ಮಾಡಿ ಕೊಡ್ತಾ ಇದ್ದೆ,
ಡೈಲಿ ಒಂದು 10 ಸತಿ ಫೋನ್ ಮಾಡ್ತಿದ್ದೆ ಅವ್ರಿಗೆ, ಯಾರಿಗೆ? ಶ್ರೀಕಾಂತ್ ಸರ್ಗೆ, ಓಕೆ. ಕಿಶನ್ ಅಪ್ಪಾಜಿ ಅವ್ರಿಗೆ. ಅವರೇ ಒಂದ್ಸತಿ ರಾಣೆಬೆನ್ನೂರಿಗೆ ಬಂದಿದ್ರು, ಅಲ್ಲಿ ಬರ್ತಿದ್ದೀವಿ ಬಾ ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗಿದ್ದೆ. ಅದಾದ್ಮೇಲೆ ಅಸಿಸ್ಟೆಂಟಾಗಿ ಸೇರಿಕೊಂಡೆ ಅವ್ರ ಹತ್ರ, ಕೇರಾಪುರ್ ಪತ್ತು ಸೇರಿಕೊಂಡಾಗ ಒಂದು ಪಾತ್ರೆ ಕೊಟ್ಟರು ನನಗೆ. ಕರಿ ಸುಬ್ಬು ಅವರಿಗೆ ಸಿಗಾರ್ ಅಂಟಿಸ್ಬೇಕು. ಅಲ್ಲಿಂದ ಚಾನ್ಸ್ ಸಿಕ್ತು, ಅದು ಜೂನಿಯರ್ ಆರ್ಟಿಸ್ಟ್ ಆಗಿ. ಅಲ್ಲಿಂದ ಯುದಿ ND ಅಂತ ಒಂದು ನಾಗೇಂದ್ರ ಅಂತ ಒಪ್ಪಿದ್ದಾರೆ. ಸೊ ಅವ್ರ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡಿದೆ. ಅಲ್ಲಿಂದ ಹಿಂಗೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡ್ಬಂದು ಎರ್ರಾಬರಿಂದ ಈಗ ಹುಲಿಬೀರ ಓಕೆ. ಎಲ್ಲ ಜೂನಿಯರ್ ಆರ್ಟಿಸ್ಟಿಂದ ಹೀರೋ ಆಗಿತ್ತು. ಓಕೆ. ಮಗನ ಸ್ಟ್ರಗಲ್ ಅನ್ನ ನೋಡಿದಾಗ ತಂದೆ ತಾಯಿಗೆ ಅನ್ನಿಸ್ತಿರುತ್ತೆ, ನನ್ನ ಮಗ ಹೀರೋ ಆಗ್ತಾನೆ, ಹೀರೋ ಆಗಿ ನಾವು ಕೂಡ ನೋಡ್ತೀವಿ, ಅವನೇನು ಆಸೆ ಪಟ್ಟಿದ್ದಾನೆ ಅದನ್ನ ಖಂಡಿತವಾಗ್ಲೂ ಸಾಧಿಸ್ತಾನೆ ಅನ್ನೋಂಥ ನಂಬಿಕೆ ಇಟ್ಕೊಂಡು ನಿಮ್ಮನ್ನ ಬೆಂಗಳೂರಿಗೆ ಕಳ್ಸಿರ್ತಾರೆ. ನೀವು ಕೂಡ ಕಷ್ಟಪಟ್ಟು ಆಕ್ಟರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ಆಕ್ಟರ್ ಆಗಿ ನಿಂತಾಗ, ನಿಮ್ಮ ಒಂದು ಮೂವಿ ರಿಲೀಸ್ ಆದಾಗ ನಿಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರನ್ನ ನೀವು ನೋಡಿದಾಗ ಹಿಂಗಿತ್ತು ಸರ್ ಆ ಒಂದು ಕ್ಷಣ? ಎರ್ರಾಬಿರಿ ಮೂವಿಲಿ ಒಂದು ಫ್ಯಾನ್ ಶೋ ಅಂತ ಮಾಡಿದ್ವಿ ನಾವು. ಅದು ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ ನಡೆದಿತ್ತು. ನಮ್ಮ ತಂದೆ ತಾಯಿ ಕೂಡ ಬಂದಿದ್ರು. ಆ ಥಿಯೇಟ್ರ್ ತುಂಬ ಫುಲ್ ಕ್ರೌಡು. ಸೊ ಅದ್ರ ಮಧ್ಯದಲ್ಲಿ ನಾನು ಅಲ್ಲೆಲ್ಲಾನು ಜೈಕಾರ, ಆ ಕೂಗಾಟ, ಕಿರ್ಚಾಟ ನೋಡ್ತಾ ಇದ್ದೀರ, ಸ್ಕ್ರೀನ್ ಮುಂದೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ಅದ್ರ ಮಧ್ಯದಲ್ಲಿ ನನ್ನ ತಂದೆ ತಾಯಿ ಸಿನಿಮಾ ನೋಡ್ತಾ ಇದ್ರು. ನಮ್ಮಪ್ಪನ ಮಗ ನೋಡ್ತಿದ್ದೆ ನಾನು ಅಷ್ಟೇ, ಇದು ಸೈಡಿಂದ. ಅವ್ರ ಕಣ್ಣಲ್ಲಿ ನೀರು ನೋಡಿದೆ ನಾನು. ಎಲ್ಲ ಜನಗಳು ಹಾರಾಡ್ತಿರೋ ಗ್ಯಾಪಲ್ಲಿ ಒಂದೇ ಒಂದು ಸೈಡ್ ಆ್ಯಂಗಲ್ ನಮ್ಮ ತಂದೆ ತಾಯಿ ನೋಡಿದಾಗ ಅವ್ರ ಅಳು ಬಂತಲ್ಲ, ಅವತ್ತು ನಾನು ಅನ್ಕೊಂಡು ನಾನೇನು ಮಾಡಿದೆ ಅಂತ, ಸಾಧಿಸ್ತೆ ನನ್ನ ಜೀವನದಲ್ಲಿ. ಅದಕ್ಕಿಂತ ಆತ್ಮತೃಪ್ತಿ ನಮಗೆ ಇವು ಅಷ್ಟು ಸಕ್ಸಸ್ ನಾನೇನು ಎಂದು ನೋಡಿಲ್ಲ. ಸೊ ನಾವು ಎಂಡ್ ಆಫ್ ದ ಡೇ ನಾವು ಏನು ಮಾಡ್ಬೇಕಂದ್ರೆ ಅಪ್ಪ ಅಮ್ಮನಿಗೋಸ್ಕರ ಮಾಡ್ಬೇಕು. ಕೆಲವರು ರಿವೆಂಜ್ ಇಟ್ಕೊಂಡು ಯಾರ್ಯಾರಿಗೋಸ್ಕರ ಮಾಡಕ್ಕೆ ಇರ್ತಾರೆ. ನೀನ್ ಏನ್ ಮಾಡ್ಬೇಕು ಅಂತ ಮಾಡ್ಕೊಂಡು ಹೋದ್ರು, ಯಾರ್ಯಾರಿಗೋಸ್ಕರ ಯಾಕೆ ಮಾಡ್ತೀಯ? ನಿನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಅವ್ರು ಆರಾಮಾಗಿರ್ತಾರೆ, ನೀನು ಅವ್ರಿಗೋಸ್ಕರ ತಲೆ ಕೆಡಿಸ್ಕೊತೀಯ. ಕೆಲವು ಈಗಿನ ಜನ್ರೇಷನ್ ಹೇಗಿದೆ ಅಂದ್ರೆ, ನಾನು ಅವ್ನಿಗೆ ಏನೋ ಅಂದ್ಬಿಟ್ಟ, ನಮಗೋಸ್ಕರ ಮಾಡ್ಬೇಕು. ನಿಮ್ಮ ಅಪ್ಪ ಅಮ್ಮ ದಿನ ಹೇಳ್ತಿರ್ತಾರೆ ನಿನಗೆ ಹಂಗ್ ಮಾಡು ಹಿಂಗ್ ಮಾಡು ಅಂತ, ಅವ್ರ ಮಾತು ಕೇಳೋದಿಲ್ಲ, ಕೇಳಲ್ಲ ಇವರು. ಯಾರೋ ಥರ್ಡ್ ಪಾರ್ಟಿ ಅವನೋ ಬಂದಿರ್ತಾನೆ, ಅವನೇನೋ ಹರ್ಟ್ ಮಾಡ್ಬಿಡ್ತಾನೆ, ಅವನಿಗೋಸ್ಕರ ಇವರೆಲ್ಲ ರಿವೆಂಜ್ ತಿಳಿಸ್ಕೊಳ್ಳೋರು. ಇಲ್ಲ ಏನೋ ಲವಲ್ ಬ್ರೇಕಪ್ ಆಗಿರುತ್ತೆ, ಅವಳಿಗೋಸ್ಕರ ನಾನು ಇಲ್ಲ ಅವನಿಗೋಸ್ಕರ ನಾನು ಮಾಡ್ಬೇಕು, ನಾನು ಸಾಧಿಸ್ಬೇಕು. ಅದು ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಾರೆ ಈಗಿನ ಜನ್ರೇಷನ್ ಅವ್ರು. ಇಟ್ಸ್ ನಾಟ್ ಅದು ಎಂಡ್ ಆಫ್ ದ ಡೇ ನೀವು ಏನಂದ್ರೆ ಒಂದು ಮೆಚುರಿಟಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವು ತಪ್ಪು ಮಾಡಿದ್ವಿ ಅಂತ. ಅದೊಂದು ಏಜಲ್ಲೆಲ್ಲ ಆಗ್ತಿರುತ್ತೆ. ಬಟ್ ಏನೇ ಟಾರ್ಗೆಟ್ ಇದ್ರು ಫ್ಯಾಮಿಲಿ, ನೀನೇನು ಫ್ಯಾಮಿಲಿ ಫಸ್ಟ್, ನೀನೇನು ಕನಸ್ಕೊಂಡಿದ್ಯಾ ಅದನ್ನ ಮಾಡಿ ಫಸ್ಟ್. ಎಲ್ಲರೂ ಬರ್ತಾರೆ ನಿನ್ನ ಹತ್ರ, ನಿನ್ನ ಕಡೆಯಿಂದ ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡು ಹೋದವ್ರೆಲ್ಲಾನು, ಇವನು ಬಡವ, ಇವನು ನೋಡಕ್ ಚೆನ್ನಾಗಿಲ್ಲ, ಇವನ್ ಕಡೆಯಿಂದ ಏನೂ ಆಗಲ್ಲ ಅಂತ ಅನ್ಕೊಂಡೇನೋ ಕೆಲವರು ಜೊತೆಗಿದ್ದು ಗೊತ್ತಿಲ್ಲ ದೂರ ಆಗ್ತಿರ್ತಾರಲ್ಲ, ದೂರ ಆಗಿರ್ತಾರೆ. ಜೊತೆಗಿರ್ತಾರೆ, ಮೊದಲು ಚೆನ್ನಾಗಿರ್ತಾರೆ, ಬಟ್ ಗೊತ್ತಿಲ್ದಂಗೇನೆ ಅವ್ರು ದೂರ ಆಗ್ತಿರ್ತಾರೆ. ಬಟ್ ಮತ್ತೆ ಒಂದ್ಸತಿ ಕಮ್ ಬ್ಯಾಕ್ ಮಾಡ್ತಾರೆ ಅವ್ರು, ಹೇಗಿದೆ ಅಂತ. ಅವತ್ತು ನೀ ಗೆದ್ದೆ ಅಂತ ಅರ್ಥ. ಯಾಕಂದ್ರೆ ನೀನು ಗೆಲ್ತಿರ್ತೀಯ, ಮೆಸೇಜ್ ಮಾಡ್ತಿರ್ತಾರೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಸಂಬಂಧಗಳು ಹೆಂಗಿದೆ ಅಂದ್ರೆ, ತಂದೆ ತಾಯಿ ಬಿಟ್ರೆ ಎಲ್ಲಾ ಸಂಬಂಧಗಳನ್ನು ಎಕ್ಸ್ಪೆಕ್ಟೇ. ಅವನೇನು ಚೆನ್ನಾಗಿದ್ದಾನೆ, ಅವನ ಜೊತೆ ಇರಬೇಕು. ಕೆಲವೊಂದು ಸಂಬಂಧಗಳು ಇದೆ, ಅವು ಅವ್ರ ಲೈಫಲ್ಲಿ ನಮ್ಮ ಜೊತೆ ಯಾಕೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರ ಜೊತೆ ಕೊನೆಯ ಜೊತೆಗಿರ್ತಾರೆ, ಅವ್ರನ್ನ ಕಾಪಾಡ್ಕೊಂಡು ಹೋಗಿ. ತುಂಬಾ ರೇರು ತಂದೆ ತಾಯಿ ಬಿಟ್ಟರೆ ಕೆಲವೊಂದು ಸಂಬಂಧಗಳ ಜೊತೆ ಇರ್ತಾರೆ. ಅಂದ್ರೆ ಏನೇ ಕಷ್ಟ ಬಂದ್ರು ಕೂಡ ಜೊತೆ ನಿಲ್ತಾರೆ, ತುಂಬಾ ಯಾವತ್ತು ಬಿಟ್ಟು ಹೋಗಲ್ಲ, ತುಂಬಾ ಕಾಪಾಡ್ಕೊಳ್ಳಿ ಅವ್ರು. ಅಂತಹ ಸಂಬಂಧಗಳು, ಅಂತಹ ಫ್ರೆಂಡ್ಶಿಪ್ ನ ಜೀವನದಲ್ಲಿ ಖಂಡಿತವಾಗ್ಲೂ ಇಟ್ಕೋಬೇಕು. ಕೆಲವ್ರು ಇರ್ತಾರೆ, ಏನೇ ಕಷ್ಟ ಬರ್ಲಿ, ಏನೇ ಒಂದು ಸ್ಟ್ರಗಲ್ಸ್ ಇರ್ಲಿ, ಎಲ್ಲಾದ್ರಲ್ಲೂ ಜೊತೆಲಿ ನಿಂತು ನಮ್ಮ ಸಕ್ಸಸ್ ಜೊತೆಗೆ ನಿಲ್ತಾರಲ್ಲ, ಸೊ ಅಂತವ್ರು ಒಬ್ರು ಜೊತೆಲಿ ಇರ್ಬೇಕು ಖಂಡಿತವಾಗ್ಲಿ. ಎಕ್ಸಾಕ್ಟ್ಲಿ. ಅವರೆಲ್ಲ ನಮ್ಗೆ ಮೆಂಟರ್, ಗಾಡ್ ಫಾದರ್ ತರ. ಆಮೇಲೆ ನಾನು ಇತ್ತೀಚೆಗೆ ತಿಳ್ಕೊಂಡಿದ್ದೀನಿ ಗೊತ್ತಾ ಮೇಡಮ್, ಅಣ್ಣ ತಮ್ಮ ಯಾರೋ ಫ್ರೆಂಡ್ಸ್ ಆಗ್ತಾರೆ ಅಥವಾ ಅಣ್ಣ ತಮ್ಮಂದ್ರೆ ಆಗ್ತಾರೆ ಅಂದ್ರೆ ನಮ್ಮ ತಂದೆ ತಾಯಿ ಹೊಟ್ಟೆಲೆ ಹುಟ್ಬೇಕದೇನಿಲ್ಲ, ಓಕೆನಾ? ಅವ್ರು ನಮ್ಮ ಜೊತೆ ನಮ್ಮ ಕಷ್ಟ ಹಂಚ್ಕೊಳ್ತಾರೆ, ನೋವು ಹಂಚ್ಕೊಳ್ತಾರೆ, ನಮ್ಮ ದುಃಖಕ್ಕೆ ಸಾಥ್ ಕೊಡ್ತಾರೆ. ನಾನು ಇದೀನಿ ಹೋಗು ಅಂತ ಹೇಳ್ತಾರಂದ್ರೆ ಅವ್ರಿಗಿಂತ ಸಂಬಂಧಗಳು ದೊಡ್ಡದೇನು ಸಿಗಲ್ಲ. ಎಷ್ಟು ಜನ ಅಣ್ಣ ತಮ್ಮಂದ್ರೆ ನಮಗೆ ಸಪೋರ್ಟ್ ಮಾಡಲ್ಲ, ಅಂತದ್ರ ಮಧ್ಯದಲ್ಲೇ ಕೆಲವೊಂದು ಸಂಬಂಧಗಳು ಬರುತ್ತೆ ಅಂದ್ರೆ ಅವು ಸಿಮ್ಸಿಮ್ನೆ ಬರೋದಿಲ್ಲ, ಕಾಪಾಡ್ಕೊಂಡು ಹೋಗಿ ಇವನ್ನೆಲ್ಲ. ಲವ್ ಆಗಿರ್ಬೋದು, ಈಗ ಲವ್ ಅಲ್ಲಿ ತುಂಬಾ ಇಶ್ಯೂಸ್ ಇದೆ. ಲವ್ ಮಾಡ್ತಾರೆ, ಮದ್ವೆಲಿ ಬಿಟ್ಟು ಹೋಗ್ತಾರೆ. ಯಾಕೆ ಲವ್ ಮಾಡ್ಬೇಕು ಹಂಗಿದ್ರೆ ಅನ್ಬೇಕಾರೆ? ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ನನಗೆ ಕೇಳಕ್ ಬರ್ಬೇಡಿ ನೀವು.
ಸೊ ಇನ್ನು ಯಾವುದೇ ಲವ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಿಮ್ಮ ಜೀವನದಲ್ಲಿ, ಇಲ್ಲ ಟೈಮ್ ಇರ್ಲಿಲ್ವಾ? ವ್ಯಕ್ತಿಗಳಿದ್ದಾರೆ, ಹಾ. ನನ್ನ ಕಷ್ಟ, ನನ್ನ ದುಃಖ, ನನ್ನ ನೋವು ಏನೇ ಇದ್ರೂ ಕೇರ್ ಮಾಡೋಕ್ಕೆ ಇದ್ದಾರೆ. ಅದನ್ನ ಮಾಡಿ ಇದನ್ನ ಮಾಡಿ ಚೆನ್ನಾಗಿ ಕಾಣ್ತಿದ್ಯಾ, ಹಂಗೆ ಮಾಡಿ ಹಿಂಗೆ ಮಾಡಿ ಅನ್ನೋರು ಇದ್ದಾರೆ. ಸೊ ಅಂಥವ್ರ ಸಪೋರ್ಟಿಂದ ಇವತ್ತು ಹಿಂಗಿದ್ದೀವಿ. ಸೊ ನಿಮ್ಮ ಲೈಫಲ್ಲಿ ಸ್ಟ್ರಗಲ್ಸ್ಗಳಿದ್ದಾಗ ನನಗಿದು ಬೇಡ, ಕೈ ಬಿಟ್ಬಿಡ್ಬೇಕು ನಾನಿದೆಲ್ಲ ಅಂತ ಅನ್ನಿಸಿದಂತಹ ಯಾವುದಾದ್ರು ಕ್ಷಣ ಇದೆಯಾ? ಇಲ್ಲ, ನಮ್ಮ ಅವ್ವ ನನಗೊಂದು ಮಾತಿರ್ತಿರ್ತಾಳೆ ಯಾವಾಗಲೂ, ಮಂಡ ಅಂತ. ಮಂಡ ನಿಮ್ಗೆ ಗೊತ್ತಾ ನಿಮ್ಗೆ? ಮೊಂಡ, ಏನ್ ಹೇಳ್ರಿ? ಬೆಂಗಳೂರು ಭಾಷೆನಲ್ಲಿ ಮೊಂಡ ಅಂತಾರೆ. ಅದೇನ್ ಮೊಂಡ ಅಂದ್ರೆ? ಮೊಂಡ ಮೀನ್ಸ್ ಹಠಮಾರಿ. ಆ, ಹಠಮಾರಿ ನಮ್ಮ ಅವ್ವ ಇವತ್ತು ನಮ್ಮ ಕಡೆ ಮಂಡ ಅಂತಾರೆ, ಈ ಕಡೆ ಮೊಂಡ ಅಂತ. ಮೊಂಡ. ಮಂಡ ಅಂದ್ರೆ ನಾನು ಒಂದ್ಸತಿ ಒಬ್ಬ ವ್ಯಕ್ತಿ ಬೇಕು ಅಂದ್ರೆ ನನ್ಗೆ ಬೇಕಷ್ಟೇ. ತುಂಬಾ ಆಟ ಮಾಡ್ತೀನಿ ಫ್ರೆಂಡ್ಶಿಪ್ಗೋಸ್ಕರ. ಇನ್ನು ನನ್ನ ಗುರಿ ಇದು, ನನಗೆ ಯಾವುದು ಬೇಡ ಅಂತ ನಾನು ಮಾಡ್ಬೇಕಿಲ್ಲ ಅಷ್ಟೇ. ಅದು ಎಷ್ಟೇ ಕಷ್ಟ ಬರಲಿ ನಾನು ಮಾಡಲೇಬೇಕು. ಹಾಗಾಗಿ ಆ ಮಂಡತನ ಇತ್ತಲ್ಲ, ಬಂಡ ಧೈರ್ಯ, ಬಂಡ ಧೈರ್ಯ ಅದು ಇಲ್ಲಿ ಕರ್ಕೊಂಬಂದಿದೆ. ನಾವು ಹಳ್ಳಿ ಹುಡ್ದವ್ರು ಮೇಡಮ್, ನಾವು ಈ ಬೆಂಗಳೂರು ಲೈಫ್ ನಮ್ಗೆ ಗೊತ್ತಿಲ್ಲ. ಇವತ್ತೆಲ್ಲ ಈ ಜೀವನ ಪಾಠ ಕಲಿಸ್ಕೊಡ್ತಿದ್ವಿ ಅಂದ್ರೆ ನಮ್ಗೆ ನಮ್ಮ ಗುರಿ ನಾವು ಚೇಂಜ್ ಮಾಡ್ಕೊಂಡ್ವಿ ಅಷ್ಟೇ. ಆ ಗುರಿ ಚೇಂಜ್ ಮಾಡ್ಕೊಳ್ಳೋದ್ರ ಪಕ್ಕ ನಾವೇನಾದ್ರು ಆ ಕಡೆ ಈ ಕಡೆ ಹೋಗಿದ್ರೆ ಮೇಬಿ ನಾವು ಇಲ್ಲಿ ಬಂದು ಕುತ್ಕೊಳ್ತಿರ್ಲಿಲ್ಲ, ಇವತ್ತು ನೀವು ಜೊತೆ ನಾನು ಮಾತಾಡ್ತಾ ಇರಲಿಲ್ಲ. ಸೊ ಫೋಕಸ್ ಮಾಡಿ. ನನ್ನ ಬಾಸ್ ಹತ್ರ ಹೋದಾಗಲಿ, ಕಿಚ್ಚ ಬಾಸ್ ಹತ್ರ ಹೋದಾಗ ಒಂದು ನನಗೆ ಹೇಳಿದ್ರು ಅವ್ರು, ನಾನು ಡಿಪ್ರೆಷನ್ಗೆ ಹೋಗಿದ್ದು ಒಂದು ಮ್ಯಾಟ್ರಿಗೆ ಮೆಸೇಜ್ ಮಾಡಿದೆ, ಬಾಸ್ ಬರಬೇಕು ಸಿಗಬೇಕು ಅಂತ ಹೇಳಿದೆ. ಅವರು ಬನ್ನಿ ಅಂದರು, 1 ಡೇ ಕೊಟ್ಟರು, ಹೋಗಿದ್ದೆ. 12:30 ಅಂದ್ಕೊಳ್ತೀನಿ. 12:30 ಸುಮಾರು 2 ಗಂಟೆವರೆಗೂ ಕೂತ್ಕೊಂಡೆ ಅವ್ರ ಹತ್ರ. ಹೇಳಿ ಏನು ಆಯ್ತು ಕೇಳು, ನಾನು ಎಲ್ಲ ನನ್ನ ನೋವು ಹೇಳ್ಕೊಂಡೆ. ಅವ್ರು ಹೇಳಿದೆ ಏನು ಗೊತ್ತಾ, ಜಸ್ಟ್ ಫೋಕಸ್, ಏನು ಮಾಡ್ಕೊಂಡು ನೀವು ಅದನ್ನ ಮಾಡ್ಕೊಂಡು ಹೋಗು, ಬೇರೆ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಫೋಕಸ್. ಏನು ಇವಾಗ ಗುರಿ ಮುಟ್ಬೇಕು, ಗುರಿಗೆ ಏನು ಮಾಡಬೇಕು ಮಾಡ್ಕೊಂಡು ಹೋಗು. ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀ ರೀಚ್ ಆಗಲ್ಲ. ಸೊ ಅದೇ ಥರ ನಾವು ಏನು ಮಾಡಬೇಕು ಅಂತ ಅನ್ಕೊಂಡಿರ್ತೀವಲ್ಲ, ನಾವು ಮಾಡಬೇಕು. ಬಾಸ್ ಸುಮ್ಮನೆ ಯಾರೋ ಕಳ್ಸಲ್ಲ, ಕಿತ್ತ ಬಾಸ್. ನಮ್ಮದಿನ ಸ್ಪೆಷಾಲಿಟಿ ಏನೋ ನಮ್ಗೆ ಗುಡಗಳು ಇಷ್ಟ ಆಗಿರುತ್ತೆ. ಮತ್ತು ನಮಗೇನೋ ನಾವು ಪಾಪ ಹಳ್ಳಿಯಿಂದ ಬಂದಿರ್ಬೋದು, ಅಥವಾ ನನ್ನ ಫ್ಯಾನ್ ಆಗಿರ್ತೀವಿ, ಏನೋ ಒಂದು ಉದ್ದೇಶನ ಕರೆಸಿರ್ತಾರೆ. ಎಷ್ಟೋ ಜನಗಳಿಗೆ ಕಲಿಸೋದು ಬಾಸ್ ಭೇಟಿ ಮಾಡೋದು. ನಾನು ಭೇಟಿ ಮಾಡ್ಕೊಂಡು ತುಂಬ ಸರಿ ಭೇಟಿ ಮಾಡಿದ್ದೀನಿ ಅವ್ರ ಜೊತೆ. ಸೊ ನಾನು ಹಠ ಇದ್ದಕ್ಕೆ ನಾನು ಭೇಟಿ ಮಾಡಿದೆ. ಹಠ ಇರಲಿ ನಿಮ್ಮ ಲೈಫಲ್ಲಿ, ಮಾಡ್ತೀನಿ, ಬಿಡಬೇಡಿ. ಸೊ ಯಾವತ್ತಿಗೂ ಆ ಥರ ಅನಿಸ್ಲಿಲ್ಲ ನನಗೆ ಬಿಡ್ಬೇಕು ಅಂತ ಅನ್ಸಿದ ಕ್ಷಣ ಯಾವ್ದು ಇಲ್ಲ, ಚಾನ್ಸೇ ಇಲ್ಲ. ಮಾಡ್ಬೇಕು, ಜೀವನದಲ್ಲಿ ಗೆಲ್ಬೇಕು, ನಾನು ನನ್ನ ಇಂಡಸ್ಟ್ರಿ ಆಕ್ಟರ್ ಆಗಿ ನಿಲ್ಬೇಕು. ನನ್ನ ಇಂಡಸ್ಟ್ರಿ ಏನಾದರೂ ನನಗೆ ಸಾಕು ಅನಿಸ್ತಂದ್ರೆ ಮೇಬಿ ನಾ ಈ ಪ್ರಪಂಚದಲ್ಲಿ ಇರಲ್ಲ. ನನ್ನ ಉಸಿರಿ ಮೇಡಮ್ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ನನ್ನ ಉಸಿರು. ನನಗೆ ಬೇಡ ಅನಿಸ್ದಾಗ ನಾನು ಸತ್ತೋಗ್ತೀನಿ. ನನ್ನ ಉಸಿರಲ್ಲಿ, ನನ್ನ ಕಣದಲ್ಲಿ, ನನ್ನ ರಕ್ತದಲ್ಲಿ ಸಿನಿಮಾ 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 ಸಿನಿಮಾ. ನಮ್ಮ ಅಪ್ಪ ಅಮ್ಮನ ಎಷ್ಟು ಇಷ್ಟಪಡ್ತೀನೋ ಸಿನಿಮಾ ಅಷ್ಟು ಇಷ್ಟಪಡ್ತೀನಿ. ನಾನು ಬಿಟ್ಟು ಬದುಕೋಕ್ಕಾಗಲ್ಲ. ಇಲ್ಲಿ ಬಿಟ್ಟು ನಾನು ಎಲ್ಲ ಬದುಕಲ್ಲ. ನನಗೆ ಬೇರೆ ಇದೆ, ನಾನು ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಸಿನಿಮಾ ಬಿಟ್ಟು ನಾನು ಬದುಕಲ್ಲ. ಈ ಹೆಂಗೆ ಮೀನು ನೀರು ಬಿಟ್ಟು ಬದುಕಲ್ವೋ, ಹಾಗೆ ನಾನು ಇಂಡಸ್ಟ್ರಿ ಬಿಟ್ಟು ಬದುಕಲ್ಲ. ಇಲ್ಲೇ ಸಾಯ್ಬೇಕು, ಇಲ್ಲೇ ಬದುಕಬೇಕು ಅಷ್ಟೇ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನ ನೋಡಿರುವಂತ ವ್ಯಕ್ತಿ ಇರ್ತಾರಲ್ಲ, ಅವನು ತುಂಬಾ ಸ್ಟ್ರಾಂಗ್ ಆಗ್ತಾನೆ, ಕಲ್ಲಿನ ತರ ಆಗ್ತಾನೆ. ಅಂದ್ರೆ ಹೆಂಗೆ ಅಂತಂದ್ರೆ ನೆಕ್ಸ್ಟ್ ಅವ್ನಿಗೆ ಏನೇ ಒಂದು ಬಂದ್ರು ಕೂಡ ಲೈಫ್ ನಲ್ಲಿ ಎಲ್ಲವನ್ನು ಕೂಡ ಫೇಸ್ ಮಾಡಿ ನಿಲ್ಲುವಂತ ಶಕ್ತಿ ಅವನಿಗೆ ಕೊಟ್ಬಿಡುತ್ತೆ. ಯಾಕಂದ್ರೆ ಜೀವನದಲ್ಲಿ ಅವನು ಆಲ್ರೆಡಿ ಸಾಕಷ್ಟು ಕಷ್ಟಗಳನ್ನ ನೋಡ್ಬಿಟ್ಟಿರ್ತಾನೆ. ಸೊ ನಿಮ್ಗೆ ಬಡತನವೇ ಒಂದು ದೊಡ್ಡ ಶಿಕ್ಷಕ ಅಂತ ಹೇಳ್ಬೋದಾ ಲೈಫ್ ನಲ್ಲಿ? ಎಕ್ಸಾಕ್ಟ್ಲಿ. ನಾನು ಏನಾದ್ರು ಲೈಫಲ್ಲಿ ನಿಮ್ಗೆ ಲೈಫಲ್ಲಿ ಎಲ್ಲ ಕೊಟ್ಬಿಟ್ಟಿದ್ರೆ ನಿಮ್ಗೆ ಈ ಒಂದು ಹಠ ಬರ್ತಿರ್ಲಿಲ್ಲ ಜೀವನದಲ್ಲಿ, ನಾನು ಮಾಡ್ಬೇಕು, ನಾನು ನಿಲ್ಬೇಕು, ಆಕ್ಟರ್ ಆಗ್ಬೇಕು ಅನ್ನೋಂಥ ಒಂದು ಹಠ ಬರ್ತಿರ್ಲಿಲ್ಲ. ನೀವು ಆಲ್ರೆಡಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೈಫನ್ನ ಆಲ್ರೆಡಿ ಆಗಿ ನೋಡಿರ್ತಿದ್ರಿ. ಬಟ್ ಕಷ್ಟದ ಜೀವನಗಳನ್ನ ನೋಡಿದ್ರಿಂದ, ಸೊ ತಂದೆ ತಾಯಿ ಕಷ್ಟಗಳನ್ನ ನೋಡಿದ್ರಿಂದ, ಸೊ ಬಡತನವನ್ನ ನೋಡಿದ್ರಿಂದ, ಸೊ ನಿಮ್ಗೆ ಅದೆಲ್ಲ ಕೂಡ ಒಂದು ಶಕ್ತಿಯಾಗಿ ನಿಲ್ತಾ ಅಂತ. ಒಳ್ಳೆ ಕ್ವಶನ್ ಕೇಳಿದ್ರೆ ನೀವು. ಲೈಕ್ ನನಗೆ ಶ್ರೀಮಂತಿಕೆ ಏನಾದ್ರು ಬಂದಿತ್ತು ಅಂದರೆ ನನ್ನ ಪಕ್ಕನ ಟ್ರ್ಯಾಕ್ ಚೇಂಜ್ ಆಗ್ತಿತ್ತು. ಏನೇನೋ ಮಾಡ್ಕೊಡ್ತಿದ್ದೆ, ಬಿಸ್ನೆಸ್ಸು ಅದು ಇದು ಮತ್ತೊಂದು ಮಾಡ್ಕೊಳ್ತಿದ್ದೆ, ಅಥವಾ ಏನೋ ಹಾಳಾಗ್ತಿದ್ದೆ. ಈ ಕ್ವಶನ್ ಕೇಳ್ತಿದ್ದಾಗ ನನಗೊಂದು ನೆನಪಾಗೋದು ಏನಂದ್ರೆ, ನಮ್ಮ ದೇವ್ರತೆ ಇಷ್ಟಪಡ್ತೀವಿ ರಾಜಣ್ಣ ಅವ್ರನ್ನ. ಅವ್ರ ಮನೆ ಇವತ್ತಿನ ಗಾಜನೂರಲ್ಲಿ ಚಿಕ್ಕ ಮನೆ ನೋಡಿರ್ತಿರ್ತಾವಲ್ಲ, ಚಿಕ್ಕ ಮನೆ. ಅಲ್ಲಿಂದ ಇವತ್ತು ಕರ್ನಾಟಕದ ಪ್ರತಿ ಗಲ್ಲಿಯಲ್ಲೂ ಪ್ರತಿ ಊರಲ್ಲೂ ರಾಜಣ್ಣ ಮನೆ ದೇವರು, ಡಾಕ್ಟರ್ ರಾಜ್ಕುಮಾರ್, ಪದ್ಮಭೂಷಣ್ ಅಂತ ಹಿಂಗೆಲ್ಲ ಹೋಗ್ತೀವಿ ಅಂದ್ರೆ ಅವ್ರು ನಂಬಿದ್ದು ಕಲೆನ. ಇವತ್ತಿಗೂ ಕನ್ನಡ ಇಂಡಸ್ಟ್ರಿಯಲ್ಲಿ, ಭಾರತೀಯ ಚಿತ್ರರಂಗದಲ್ಲಿ ರಾಜಣ್ಣ ಅಂದ್ರೆ, ರಾಜ್ಕುಮಾರ್ ಅಂದ್ರೆ ಒಂದು ಬೇರೆ ಗೌರವ ಇದೆ. ಅವ್ರು ಅಲ್ಲಿ ಹುಟ್ಟಿದಕ್ಕೇನೆ ಆ ಲೆವೆಲ್ ಬಂದ್ರು. ಆಮೇಲೆ ಈ ರಿಯಾಲಿಟಿ ನನಗೆ ಯಾವಾಗ ಅರ್ಥ ಆಯ್ತು ಅಂದ್ರೆ, ನನ್ನ ಮನೆ ಹಂಗೆ ಇತ್ತು.
ಸೇಮ್ ರಾಜ್ಕುಮಾರ್ ಅವ್ರ ಮನೆ ಹಂಗಿದೆ, ಹಂಗೆ ಇವಾಗಿಂದಲ್ಲ ಅವಾಗ ಹಂಗಿತ್ತು, ಗಾಜುರ ಮನೆ ಇತ್ತು ಹಂಗೆ. ಓಕೆ ಓಕೆ. ಅವಾಗ ನಾನು ಅನ್ಕೊಂಡೆ ಥ್ಯಾಂಕ್ ಯು ಗಾಡ್, ನನ್ನ ಈ ಮನೇಲಿ ಹುಟ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನನ್ಗೇನಾದ್ರೂ ದೊಡ್ಡ ಮನೆ ಕೊಟ್ಟಿದ್ದಂದ್ರೆ, ದೊಡ್ಡ ಶ್ರೀಮಂತಿಗೆ ಕೊಟ್ಟಿದ್ರೆ ನಾನು ಇವತ್ತು ಹೀರೋ ಆಗ್ತಿರ್ಲಿಲ್ಲ. ನನ್ನ ಕನಸುಗಳು ಚೇಂಜ್ ಆಗ್ತಿತ್ತು, ನನ್ನ ಬದುಕುವ ಶೈಲಿ ಚೇಂಜ್ ಆಗಿತ್ತು. ಅಲ್ಲಿ ಹುಟ್ಟಿದ್ದಕ್ಕೆ ನಾನು ಇಲ್ಲಿ ಓದಿದ್ದೀನಿ. ಸೊ ಹಾಗಾಗಿ ನಾವು ಎಲ್ಲಿ ಹುಡ್ತೀವಿ ಅನ್ನೋದು ಕೌಂಟ್ ಆಗಲ್ಲ. ಕಮಲ ಹುಟ್ಟೋದು ಕೆಸರಲ್ಲೇನೆ. ಎಲ್ಲಿ ಹುಟ್ಟು ಬರ್ತೀವಿ ಅನ್ನೋದು ಕೌಂಟ್ ಆಗಲ್ಲ, ಏನ್ ಮಾಡ್ತೀಯಲ್ಲ ನೀನು ಅದು ಕೌಂಟ್ ಆಗುತ್ತೆ. ನಮ್ಮ ಟಾರ್ಗೆಟ್ ಏನು ಹಂಗೆ. ಹಾಗಾಗಿ ಹುಟ್ಟು ಮ್ಯಾಟ್ರ್ ಆಗಲ್ಲ, ನಿನ್ನ ಸಾಧನೆ ಮ್ಯಾಟ್ರ್ ಆಗುತ್ತೆ. ಸೊ ಫೈಟ್ ಮಾಡೋದು. ಸೊ ಇಷ್ಟೆಲ್ಲ ಸ್ಟ್ರಗಲ್ಸ್ಗಳ ಮಧ್ಯೆ ಬಡತನವನ್ನ ನೋಡಿದಾಗ, ಅಷ್ಟು ಕಷ್ಟದ ಜೀವನ ನೋಡಿದಾಗ ಇದೆಲ್ಲವೂ ಕೂಡ ನಿಮ್ಮನ್ನ ಪ್ರೇರೇಪಿಸೋದಲ್ಲದೆ ಎಲ್ಲವೂ ಕೂಡ ನಿಮ್ಗೆ ಒಂದ್ ರೀತಿ ಶಕ್ತಿಯಾಗಿ ಜೀವ ತುಂಬಿತು. ಎಕ್ಸಾಕ್ಟ್ಲಿ ಅಲ್ವಾ? ಅದೇ ಅವಕಾಶಗಳು ಜಾಸ್ತಿ ಇದ್ದಾಗ, ಅಥವಾ ಸರಿ ಏನೋ ಆಪ್ಷನ್ ಜಾಸ್ತಿ ಇದ್ದಾಗ ಅವಕಾಶಗಳು ಕಮ್ಮಿ ಆಗ್ಬಿಡುತ್ತೆ ನಮಗೆ. ಅದಕ್ಕೆ ನಾವು ಯಾವತ್ತೂ ದಾರಿ ಮಾಡ್ಕೊಳ್ಬಾರ್ದು. ನಿಮ್ಗೆ ಒಂದು ಬಫೆ ಸಿಸ್ಟಮ್ ಕೊಟ್ಬಿಡ್ತಾರೆ, ಬಫೆ ಅಲ್ಲಿ ನಿಮ್ಗೆ ಜಾಸ್ತಿ ಊಟ ಕೊಟ್ಬಿಡ್ತಾರೆ, ಆಪ್ಷನ್ಸ್ ಜಾಸ್ತಿ ಇರುತ್ತೆ, ಏನು ತಿನ್ನಕ್ಕಾಗಲ್ಲ. ಒಂದೇ ಕೊಟ್ಬಿಡ್ಲಿ, ಎಷ್ಟು ಖುಷಿಯಿಂದ ತಿಂತೀರಾ, ಖುಷಿಯಿಂದ ಊಟ ಮಾಡ್ಬೋದು, ಅಮೃತ ಅನ್ಕೊಂಡ್ಬಿಡ್ತೀರಾ. ಹೌದು. ಎಲ್ಲಾ ಕೊಟ್ಟಾಗ ಏನೇನ್ ತಿಂತೀರಾ ನೀವು, ಅರ್ಧ ಒಂದು ನಿಮ್ಗೆ ತೃಪ್ತಿ ಮಾಡಕ್ ಹೋಗಲ್ಲ. ಹಾಗಾಗಿ ಲೈಫ್ ಅಲ್ಲಿ ಆಪ್ಷನ್ಸ್ ಜಾಸ್ತಿ ಇದ್ದಾಗ ಅವಕಾಶಗಳು ತುಂಬಾ ಕಮ್ಮಿ ಆಗುತ್ತೆ. ಆಪ್ಷನ್ ಒಂದೇ ಇದ್ದಾಗ ಅಥವಾ ಆಪ್ಷನ್ ಇಲ್ಲದೆ ಇದ್ದಾಗ ಅದನ್ನ ನಾವು ಬಿಟ್ಟಾಕ್ತೀವಿ ಅವಕಾಶನ. ಸೊ ಯಾವ್ದು ಲೈಫಲ್ಲಿ ಆಪ್ಷನ್ ಕಮ್ಮಿ ಇಟ್ಕೊಂಡ್ಬಿಡ್ತೀವಿ. ಸರ್, ದೇವ್ರೇನಾದ್ರೂ ಈ ಕ್ಷಣದಲ್ಲಿ ನಿಮ್ ಮುಂದೆ ಬಂದು ನಿಂತ್ಕೊಂಡು ಏನ್ ಬೇಕು ಅಂತ ಕೇಳಿದ್ರೆ ಏನ್ ಕೇಳ್ತೀರಾ ಸರ್? ದೇವ್ರು ನನ್ನ ಮುಂದೆ ಬಂದು ನಿಂತ್ಕೊಂಡು ಕೇಳೋದು ಏನು ಕೇಳಿದೆ, ಅದೇ ನನ್ಕಿಂತ ಏನು ನಮ್ಮ ತಂದೆ ತಾಯಿ ಇದ್ದಾರಲ್ಲ ಅವ್ರಿಗಿಂತ ಒಂದು ನಿಮಿಷ ಮುಂಚೆ ನಾನು ಸತ್ತೋಗ್ಬೇಕು. ಯಾಕಂದರೆ ಅವರು ನನ್ನ ಮುಂದೆ ಕಣ್ಮುಂದೆ ನಾನು ಬಿಟ್ಟು ಹೋಗ್ಬಾರ್ದು, ಸಹಿಸ್ಕೊಳಕ್ಕಾಗಲ್ಲ ನಮಗೆ. ಅಷ್ಟು ಪ್ರೀತಿಸ್ತೀನಿ ಅವ್ರನ್ನ ನಾನು. ಸೊ ನಾನು ಹೋದ್ಮೇಲೆ ಅವ್ರು ನನ್ನ ಹಿಂದೆ ಬರಬೇಕು, ಅಷ್ಟು ಆಯಸ್ಸು ಅವ್ರಿಗೆ ಕೊಡು. ನನ್ನನ್ನು ಬೇಕಾದ್ರೆ ಬೇಗ ಕರ್ಕೊಂಡು ಅವ್ರು ಚಲೋ ಇರಬೇಕು. ತಂದೆ ತಾಯಿ ಆಯಸ್ಸು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತೀರಾ? ಆರೋಗ್ಯ ಜೊತೆ ಅಂದರೆ ತುಂಬ ಅವ್ರ ಲೆಂತು ಬರಬೇಕು, ತುಂಬ ವರ್ಷ ಬದುಕಬೇಕು. ದೇವ್ರು ಕರ್ಕೊಳ್ಳೋ ಟೈಮಲ್ಲಿ ನನ್ನನ್ನು ಬೇಕು ಕರ್ಕೊಳ್ಳಿ, ಅವ್ರಿಗಿಂತ ಒಂದು ನಿಮಿಷ ಮುಂಚೆ ನನ್ನ ಕರ್ಕೊಳ್ಳಿ. ನನಗೆ ಅವ್ರು ಮೊದಲೇ ಹೋದ್ಮೇಲೆ ನನ್ಗೆ ಆ ದುಃಖ ತಡ್ಕೊಳಕ್ಕಾಗಲ್ಲ, ಅಷ್ಟು ಪ್ರೀತಿ ಅವ್ರ ಮೇಲೆ. ಅದೊಂದೇ ಬೇಡ್ಕೊತೀನಿ ದೇವ್ರ ಹತ್ರ.